ರಮಣರಾಜ್ಯದವು ಉಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः ಶ್ರೀಗುರುಭ್ಯೋ ನಮಃ. ಪೂಜ್ಯರಾದ ಹರಿಯಾಚಾರ್ಯರ ಭೀಮರಥಿ ಅನ್ನುವ ಉದ್ದೇಶದಿಂದ ಶ್ರೀಮದ್ ಭಾಗವತ ಸಪ್ತಾಹ ಮಹಾಸತ್ತರ ಇವತ್ತು 3ನೆಯ ದಿವಸದ ಕಥಾ ಅನುಸಂಧಾನಕ್ಕೆ ನಾವು ಕುಳಿತಿದ್ದೇವೆ. ಭಗವಂತ ಕಪಿಲನಾಗಿ ಅವತರಿಸಿದ ಅನ್ನುವ 3ನೇ ಸ್ಕಂಧದ ಕಥೆಯ ತನಕ ನಿನ್ನೆ ಅನುಸಂಧಾನ ಮಾಡಿದ್ದೇವೆ. ಸಾಂಖ್ಯ ಮತ್ತು ಯೋಗ ಶಾಸ್ತ್ರ ಪ್ರವರ್ತಕ ಭಗವಂತ ಕಪಿಲ. ಕಪಿಲ ಅನ್ನುವುದು ವಿಷ್ಣು ಸಹಸ್ರನಾಮದಲ್ಲಿ 2 ಬಾರಿ ಬರುವ ಹೆಸರು, ಭಗವಂತನ ನಾಮ ಅದು. ಮಹರ್ಷಿ ಕಪಿಲಾಚಾರ್ಯ ಅಂತ ಒಂದು ಸಲ ಬರ್ತದೆ. ಮಹರ್ಷಿ ಕಪಿಲ ಅನ್ನುವ ಶಬ್ದಕ್ಕೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವವ ಅಂತ ಅರ್ಥ. ಕಹ ಅಂದರೆ ಕರೋತಿ, ಸೃಷ್ಟಿಸುವವ ಅಂತ ಅರ್ಥ. ಪಾತಿ ಅತಿಶಯೇನ ಪಾತಿ ಇತಿ ಪಿಹಿ, ರಕ್ಷಣೆ ಮಾಡತಕ್ಕಂತಹ ದೇವತೆಗಳನ್ನೆಲ್ಲ ರಕ್ಷಿಸುವವನಾದ್ರಿಂದ ಭಗವಂತನಿಗೆ ಕ ಪಿ ಅಂತ 2 ಹೆಸರು. ಲ ಅಂದರೆ ಲುನಾತಿ, ಲಯಕರ್ತೃ ಆದ್ರಿಂದ ಭಗವಂತನನ್ನು ಲ ಅಂತ ಕರೀತಾರೆ. ಆದ್ದರಿಂದ ಕ ಪಿ ಲ ಅಂತ 3 ಭಗವಂತನಿಗೆ ಹೆಸರು. ಸೃಷ್ಟಿ ಸ್ಥಿತಿ ಲಯಗಳನ್ನು ತಾನೊಬ್ಬನೇ ನಿರ್ವಹಿಸ್ತಾನೆ ಅನ್ನುವ ಕಾರಣದಿಂದ ಭಗವಂತನನ್ನು ಕಪಿಲ ಅಂತ ಕರೆಯುವುದು. ಇಂಗ್ಲೀಷಿನ ಗಾಡ್ ಬಂದದ್ದು ಇಲ್ಲಿಂದ. ಜನರೇಟರ್, ಆಪರೇಟರ್, ಡಿಸ್ಟ್ರಾಯರ್ ಅಂತ GOD ಬಂದದ್ದು ಕಾಪಿಲ ಅನ್ನುವ ಶಬ್ದದಿಂದ. ಮೂಲರೂಪಿ ಭಗವಂತನಿಗೂ ಕೂಡ ಕಪಿಲ ಅಂತಲೇ ಹೆಸರು. ಈ ಕಪಿಲ ದೇವ ತನ್ನ ತಾಯಿಗೆ ಸಾಂಖ್ಯದ ಉಪದೇಶವನ್ನು ಮಾಡ್ತಾನೆ. ವಸ್ತುತಃ ಕಪಿಲನಿಗಿಂತ ಮುಂಚೆ ತಾಯಿ ದೇವಭೂತಿಯಲ್ಲಿ ಕರ್ದಮ ಪ್ರಜಾಪತಿಗೆ 9 ಜನ ಹೆಣ್ಣು ಮಕ್ಕಳಾಗಿದ್ದರು. ಅವರೆಲ್ಲರಿಗೂ ಮದುವೆ ಆಗಿದೆ. ಈಗ ಮದುವೆ ಆದ ನಂತರದ ಕಥೆ ಇದು. ಅದರಲ್ಲಿ ಅನಸೂಯೆಯೂ ಕೂಡ ಈ ಕಪಿಲನ ಅಕ್ಕ. ಅನಸೂಯೆಯನ್ನು ಅತ್ರಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಕಲಾ ಅಂತ ಹೇಳಿ ದೊಡ್ಡ ಅಕ್ಕ, ಅವಳನ್ನು ಮರೀಚಿ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಕೊನೆಯವಳು ಅರುಂಧತಿ, ಆಕೆಯನ್ನು ವಸಿಷ್ಠನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಹೀಗೆಲ್ಲ ಕಪಿಲನಿಗೆ ದೊಡ್ಡ ದೊಡ್ಡ ಋಷಿಗಳೆಲ್ಲ ಸಂಬಂಧಿಗಳು. ಮಹರ್ಷಿ ಕಪಿಲ ತಾಯಿಯ ಹತ್ತಿರ ಕೂತುಕೊಳ್ತಾನೆ. ತಾಯಿ ಈ ಕಪಿಲನಿಗೆ ಕೈ ಮುಗಿದುಕೊಂಡು ಕೇಳಿಕೊಳ್ತಾಳೆ, ನಾನು ಸಂಸಾರದಿಂದ ಬಿಡುಗಡೆ ಹೊಂದಬೇಕು. ನನ್ನ ಪತಿದೇವರ ಜೊತೆಗೆ 100 ವರ್ಷ ಸಂಸಾರ ಮಾಡಿದ್ದೇನೆ. ಅಷ್ಟು ಕಾಲದಲ್ಲೂ ಪರತತ್ವವನ್ನು ಕೇಳಬೇಕು ಅಂತ ನನಗೆ ಮನಸ್ಸು ಬರಲಿಲ್ಲ. ಇವತ್ತು ಅವರು ಕೂಡ ತಪಸ್ಸಿಗೆ ಹೋಗಿ ಆಗಿದೆ. ಇಷ್ಟು ದೊಡ್ಡ ಅರಮನೆಯಲ್ಲಿ 7 ಮಹಡಿಯ ಅರಮನೆ ಅದು. ಕರ್ದಮ ಪ್ರಜಾಪತಿ ಕಾಡಿನಲ್ಲಿ ನಿರ್ಮಾಣ ಮಾಡಿದ ಅರಮನೆ. ಇಷ್ಟು ದೊಡ್ಡ ಅರಮನೆಯಲ್ಲಿ ನಾನು ನೀನು ಇಬ್ಬರೇ ಉಳ್ಕೊಂಡಿದ್ದೇವೆ. ನನ್ನ ಮಗನಾಗಿ ಅವತರಿಸಿದಂತಹ ದೇವ ನೀನಿದ್ದಿ. ಆದ್ದರಿಂದ ನನಗೆ ಸಂಸಾರದಿಂದ ಬಿಡುಗಡೆಗೆ ಮಾರ್ಗವನ್ನು ಹೇಳಬೇಕು ಅಂತ ತಾಯಿ ಮಗನ ಹತ್ರ ಕೇಳ್ತಾಳೆ. ಅಂದರೆ ಒಳ್ಳೆ ಶಾಸ್ತ್ರವನ್ನು ಓದಿದ ಮಗನ ಹತ್ರ ತಾಯಿ ಈ ರೀತಿಯ ಪ್ರಶ್ನೆ ಮಾಡಬೇಕು. ಒಂದು ವಯಸ್ಸಿನಲ್ಲಿ ತಾಯಿ ಪ್ರಶ್ನಿಸಿದರೆ ಮಗ ಆಯಿತು ಹೇಳ್ತೇನೆ ಅಂತ ಶುರು ಮಾಡ್ತಾನೆ. ಯೋಷಾ ಭವದನುಗ್ರಹ, ಆಕೆ ಕೇಳುವಾಗ ನಾನು ಎಲ್ಲೂ ಗುರುಕುಲದಲ್ಲಿ ಓದಿದವಳಲ್ಲ, ಆದರೆ ನಿನ್ನ ಅನುಗ್ರಹದಿಂದ ನನಗೆ ಅರ್ಥ ಆಗ್ತದೆ. ಅಮ್ಮನಿಗೆ ಹೇಗೆ ಹೇಳಿದರೆ ಅರ್ಥ ಆಗ್ತದೆ ಅಂತ ಗೊತ್ತಾಗದೇ ಇದ್ದವ ಮಗನಾಗಿದ್ದೇನು ಪ್ರಯೋಜನ. ಅಮ್ಮನಿಗೆ ಹೀಗೆ ಹೇಳಿದರೆ ಅರ್ಥ ಆಗ್ತದೆ ಅಂತ ಮಗನಿಗೆ ಗೊತ್ತಿರ್ತದೆ. ಆದ್ದರಿಂದ ನನಗೆ ಅರ್ಥ ಆಗುವ ಹಾಗೆ ನೀನು ಹೇಳು. ಪ್ರಕೃತಿ ಪುರುಷಸ್ಯ, ಪ್ರಕೃತಿ ಪುರುಷ ವಿವೇಕ ನನಗೆ ತಿಳಿಸಿಕೊಡು ಅಂತ ಅವಳು ಹೇಳ್ತಾಳೆ. ಇವನು ಹೇಳ್ತಾನೆ, ಅಮ್ಮ ಸಂಸಾರದಿಂದ ಬಿಡುಗಡೆಗೆ ಮಾರ್ಗ ಯಾವುದು ಅಂತ ಎಲ್ಲೋ ದೂರದಲ್ಲಿ ಹುಡುಕುವುದಲ್ಲ, ನಮ್ಮ ಒಳಗೇ ಇದೆ. ಚೇತಃ ಖಲ್ವಸ್ಯ ಬಂಧಾಯ
ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ನಮ್ಮ ಬಂಧನಕ್ಕೆ ಯಾವುದು ಕಾರಣ ಅಂತ ಗೊತ್ತಾದರೆ ಆಗ ಮೋಚನಕ್ಕೆ ಯಾವುದು ಕಾರಣ ಅಂತ ಗೊತ್ತಾಗ್ತದೆ. ಔಷಧ ಹೇಗೆ ಕೊಡಬೇಕು ಅಂತ ವೈದ್ಯರು ತೀರ್ಮಾನಿಸುವುದು, ಇವನಿಗೆ ರೋಗ ಯಾವುದರಿಂದ ಬಂದದ್ದು ಅಂತ ತಿಳ್ಕೊಂಡು ರೋಗ ನಿದಾನ ಅವರಿಗೆ ಗೊತ್ತಾದರೆ ಆವಾಗ ಅದಕ್ಕೆ ಸರಿಯಾದ ಔಷಧಿ ಮಾಡಿ ಆ ರೋಗವನ್ನು ದೂರ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಈ ಭವರೋಗ ಸಂಸಾರವೆಂಬ ಬಂಧನ ಅದು ಯಾವುದರಿಂದ ಉಂಟಾಗಿದೆ ಅಂತ ತಿಳ್ಕೊಂಡ್ರೆ, ಗಂಟು ಹಾಕಿದ್ದು ಹೇಗೆ ಅಂತ ಗೊತ್ತಾದರೆ ಅದನ್ನು ಅದೇ ರೀತಿ ಬಿಡಿಸುವುದಕ್ಕೆ ಸಾಧ್ಯ ಆಗ್ತದೆ. ಇದು ಯಾವುದರಿಂದ ಉಂಟಾಯಿತು? ಮನಸ್ಸಿನಿಂದ ಉಂಟಾಗಿದೆ. ಎಲ್ಲಕ್ಕೂ ಕಾರಣ ಮನಸ್ಸು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸಿನಿಂದಾಗಿ ಬಂಧನ ಉಂಟಾದದ್ದು. ಎಲ್ಲ ಬೇಕು 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 ಅನ್ನುವ ಮನಸ್ಸಿನ ಈ ಕಾಮನೆಗಳಿಂದಾಗಿ ಅಲ್ವಾ ಈ ಬಂಧನ ಉಂಟಾದದ್ದು. ಆದ್ದರಿಂದ ಯಾವುದರಿಂದ ಬಂಧನ ಆಗಿದೆಯೋ ಅದರಿಂದಲೇ ಮೋಚನವೂ ಶಕ್ಯವಾಗುವುದು. ಮನಸ್ಸೇ ನಮ್ಮ ಬಂಧನವನ್ನು ಬಿಡಿಸುವುದಕ್ಕೆ ಕಾರಣವಾದದ್ದು. ಆದರೆ ಈ ರೀತಿ ತಾಯಿಗೆ ಉತ್ತರ ಕೊಟ್ಟರೆ ತಾಯಿ ಪ್ರಶ್ನೆ ಏನು ಮಾಡ್ಬೋದು? ಮನಸ್ಸು ಮೊದಲಿಂದಲೂ ಉಂಟು, ಬಂಧನಕ್ಕೆ ಕಾರಣವಾಗಿದೆ ಹೊರತು ಮೋಚನಕ್ಕೆ ಯಾವತ್ತೂ ಕಾರಣ ಆಗಲಿಲ್ಲ. ವಸ್ತುತಃ ಬಂಧನಕ್ಕೆ ಕಾರಣವಾದದ್ದೇ ಮೋಚನಕ್ಕೆ. ಯಾವತ್ತಾದರೂ ಒಂದು ಬೀಗ, ಅದರಲ್ಲಿ ಬೀಗ ತೆಗೆಯುವುದನ್ನು ನೋಡಿರ್ತಾನೆ ಮಗ, ಅಥವಾ ಬೀಗ ಹಾಕುವುದನ್ನು ಮಗ ನೋಡಿರ್ತಾನೆ. ಬೀಗ ತೆಗೆಯುವುದಕ್ಕೆ ಕೀ ಬೇಕು ಅಂತ ಹಠ ಹಿಡಿಯುತ್ತೆ ಮಗು. ಆಗ ಅಮ್ಮ ಅದೇ ಕೀ ಕೊಟ್ಟರೆ ಇದು ಹಾಕುವ ಕೀ, ತೆಗೆಯುವುದಕ್ಕೆ ಬೇರೆ ಕೀ ಬೇಕು ಅಂತ ಅದು ಯೋಚನೆ ಮಾಡ್ತದೆ. ಆದರೆ ತಿಳಿದವರು ಏನು ಸ್ಪಷ್ಟ ಗೊತ್ತಿದೆ, ಇದು ಹೀಗೆ ತಿರುಗಿಸಿದರೆ ಬಂಧನ, ಹೀಗೆ ತಿರುಗಿಸಿದರೆ ಮೋಚನ. ಅದನ್ನು ಅವ ಹೇಳೋದು ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ನಮ್ಮ ಮನಸ್ಸು ಈ ಕಡೆ ಕೆಳಗೆ ಆಸಕ್ತವಾದರೆ, ಈ ಕಡೆ ತಿರುಗಿದ್ರೆ ಅದು ಬಂಧನಕ್ಕೆ ಹೇತು. ಅದೇ ಮೇಲಕ್ಕೆ ಆಸಕ್ತವಾದರೆ, ಪ್ರಕೃತಿಯಲ್ಲಿ ಆಸಕ್ತವಾದಾಗ ಬಂಧಕ, ಪುರುಷನಲ್ಲಿ ಆಸಕ್ತವಾದಾಗ ಅದೇ ಮನಸ್ಸು ಮೋಚಕ. ಪ್ರಕೃತಿ ಅಂತ ಹೇಳಿದರೆ ಲೌಕಿಕವಾದ ಸುಖ ಆಕಾಂಕ್ಷೆಗಳೆಲ್ಲ, ರೂಪ ರಸ ಗಂಧ ಸ್ಪರ್ಶ, ಈ ಕಣ್ಣಿಗೆ ಕಿವಿಗೆ ಮೂಗಿಗೆ ಇದಕ್ಕೆಲ್ಲ ಬೇಕು ಅಂತ ಅನಿಸುವಂಥದ್ದೇನಿದೆ ಅವೆಲ್ಲ ಪ್ರಕೃತಿ. ಆ ಪ್ರಾಕೃತ ಪ್ರಪಂಚದಲ್ಲಿ ಆಸಕ್ತವಾದಂತಹ ಮನಸ್ಸು ಸಂಸಾರಕ್ಕೆ ಕಾರಣವಾದರೆ, ಅದೇ ಮನಸ್ಸು ಇವೆಲ್ಲವನ್ನೂ ಮೀರಿ ನಿಂತಹ ಅಸಂಗ ಅನಿಸಿದ ಭಗವಂತನಲ್ಲಿ ಆಸಕ್ತವಾದರೆ ಅದು ಮೋಕ್ಷಕ್ಕೆ ಹೇತುವಾಗ್ತದೆ. ಆಗ ತಾಯಿ ಕೇಳ್ತಾಳೆ, ಹೌದು, ಒಂದು ವಿಷಯ ಅರ್ಥ ಆಯ್ತು, ಮನಸ್ಸು ದೇವರಲ್ಲಿ ಆಸಕ್ತವಾದರೆ ಮೋಚಕವಾಗ್ತದೆ. ಆದರೆ ದೇವರಲ್ಲಿ ಆಸಕ್ತ ಆಗ್ತಾ ಇಲ್ಲ, ಅದು ಆಸಕ್ತ ಆಗುವುದು ಹೇಗೆ ಅಂತ ಹೇಳು. ಇಲ್ಲಿ ನಮಗೆ ಬರುವ ಪ್ರಶ್ನೆ ಎಲ್ಲ ಅವಳಿಗೆ ಬರ್ತದೆ, ಯಾಕಂದ್ರೆ ನಾವು ಹಾಗೆ ಇದ್ದೇವೆ ಅಂತ ಅರ್ಥ. ಆದರೆ ಅವಳು ಇನ್ನೂ ಎತ್ತರದಲ್ಲಿದ್ದಾಳೆ, ನಮಗೋಸ್ಕರ ಪ್ರಶ್ನೆ ಕೇಳ್ತಾಳೆ. ಅದಕ್ಕೆ ಆಸಕ್ತವಾಗಲಿಲ್ಲ ಯಾಕೆ ಅಂತ ನೋಡಬೇಕು. ಮನಸ್ಸು ಭಾರವಾದ್ರಿಂದ ಸಂಸಾರದಲ್ಲಿ ಮುಳುಗಿದೆ, ಅದು ಹಗುರವಾದರೆ ಮೇಲಕ್ಕೆ ಹೋಗ್ತದೆ, ದೇವರ ಕಡೆಗೆ ಆಸಕ್ತವಾಗ್ತದೆ. ಮನಸ್ಸಿನಲ್ಲಿದ್ದ ಕೆಸರು ಕೊಳಕು ಅದನ್ನೆಲ್ಲ ತೆಗಿಬೇಕು. ಒಂದು ದೊಡ್ಡ ಬೋರೆಕಾಯಿ ಇದೆ ಅಂತ ಅನ್ಕೊಳ್ಳುವ, ಬದರಿ ಫಲ ಅಂತ ಕರೀತಾರೆ. ಅದು ಒಳಗೆ ಟೊಳ್ಳಿರ್ತದೆ, ನೀರಿನಲ್ಲಿ ಹಾಕಿದರೆ ತೇಲ್ತದೆ. ನಮಗೆ ಅದನ್ನು ಮುಳುಗಿಸಬೇಕು ಅಂತ ಹಠ. ಅದಕ್ಕೋಸ್ಕರ ಕೆಸರಿನಲ್ಲಿ ಅದನ್ನು ಮುಳುಗಿಸಿ ಒಂದು ದಿವಸ ಒಣಗಿಸ್ತೇವೆ, ಎರಡನೇ ದಿವಸ ಕೆಸರಿನಲ್ಲಿ ಮುಳುಗಿಸಿ ಒಂದು 7 ದಿವಸ ಈ ರೀತಿ ಮಾಂಬಳ ಹಾಕಿದ ಹಾಗೆ ಅದು 7 ದಿವಸ ಒಣಗಿಸಿದರೆ 7 ಹಂತದಲ್ಲಿ ಕೆಸರು ಅದರಲ್ಲಿ ಅಂಟಿಕೊಳ್ತದೆ. ಈಗ ನೀರಿಗೆ ಹಾಕಿದರೆ ಅದು ಭರ್ರ ನೆಲಕ್ಕೆ ಮುಳುಗ್ತದೆ. ಅದೇ ಕೆಳಗೆ ಹೋಗ್ತಾ ಹೋಗ್ತಾ ಅದರದ್ದು ಒಂದೊಂದೇ ಸ್ತರ ನೀರಿನ ಸಂಪರ್ಕದಿಂದಾಗಿ ಹೊರಗೆ ಬರ್ತಾ ಅದು ಹಗುರವಾದ ಹಾಗೆ ಕೆಳಕ್ಕಿಳಿಯುವ ವೇಗ ಕಡಿಮೆ ಆಗ್ತದೆ. ಸ್ವಲ್ಪ ಹೊತ್ತಾದ ಮೇಲೆ ಕೆಳಕ್ಕಿಳಿಯುವುದು ನಿಂತು ಬಿಡ್ತದೆ. ಇನ್ನಷ್ಟು ಕೆಸರು ಹೋಗಿ ಶುದ್ಧವಾದರೆ ಅದು ಭರ್ರನೆ ಸಂತತಂ ಊರ್ಧ್ವಗಮನಂತ ಮೇಲಕ್ಕೆ ಏರಿ ಬರುವುದಕ್ಕೆ ಪ್ರಾರಂಭ ಆಗ್ತದೆ. ನಮ್ಮ ಮನಸ್ಸಿನಲ್ಲೂ ಕೂಡ ಕಾಮಕ್ರೋಧಾದಿ ಮಲಗಳು ತುಂಬಿ ಹೋಗಿದ್ದಾವೆ. ಅಹಂ ಮಮ ಅಭಿಮಾನೋತ್ಥೀಹಿ ಕಾಮಕ್ರೋಧಾದಿಭಿರ್ಮಲೈಹಿ ವೀತಂ ಯದಾ ಮನಃಶುದ್ಧಂ ಅದುಃಖಂ ಅಸುಖಂ ಶಿವಂ. ಈ ಕಾಮಕ್ರೋಧಾದಿ ಮಲ ಯಾವಾಗ ಮನಸ್ಸಿನಲ್ಲಿ ತುಂಬಿದೆ ಅದನ್ನೆಲ್ಲ ತೆಗೆದಿಂತಾದರೆ ಮನಸ್ಸು ಈ ಸಂಸಾರದ ಸಾಗರದಲ್ಲಿ ಮುಳುಗಿದ್ದು ಎದ್ದು ಮೇಲಕ್ಕೆ ಬಂದು ಬಂದು ಸರ್ವೋಪರಿ ಊರ್ಧ್ವ ಅಂತ ಕರೆಸಿಕೊಂಡ ಭಗವಂತನ ಹತ್ರ ಆಸಕ್ತವಾಗ್ತದೆ. ಹಾಗಾದರೆ ಕಾಮಕ್ರೋಧಾದಿ ಮಲವನ್ನು ಮನಸ್ಸಿನಿಂದ ತೆಗಿಬೇಕು. ಅದು ಹೇಗೆ ತೆಗೆಯುವುದು? ಮನುಷ್ಯನಿಗೆ ಬೇಕು ಬೇಕು ಅನ್ನೋದು ಕಾಮ. ಬೇಕಾದದ್ದು ಸಿಗಲಿಲ್ಲ ಅಂತ ಹೇಳಿದರೆ ಉಂಟಾಗುವುದು ಕ್ರೋಧ. ಕೆಲವು ಸಲ ಬೇಕಾದದ್ದು ಸಿಗಲಿಲ್ಲ ಯಾರಿಂದ ಅಂತ ನೋಡುವುದಿಲ್ಲ. ಮನೆಗೆ ಬಂದು ಬಾಗಿಲಿಗೆ ಬಡ 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 ಹೊಡಿತಾರೆ. ಒಳಗಿನ ಮನೆಯವರು ಲಟ್ಟಣಿಗೆ ಹಿಡ್ಕೊಂಡು ಬಂದರೆ ಸ್ವಲ್ಪ ಬದುಕ್ಯಾರು. ಯಾಕೆ ಇಷ್ಟು ಸಿಟ್ಟು ಅಂತ ಕೇಳಿದರೆ ಗೊತ್ತಿಲ್ಲ ಅವನಿಗೆ. ಯಾವುದೋ ಬೇಕು ಅಂತ ಅಂದ್ಕೊಂಡಿದ್ದ, ಅದು ಸಿಗಲಿಲ್ಲ, ಅಷ್ಟಕ್ಕೆ ಸಿಟ್ಟು. ಸಿಕ್ಕಿದ್ರೆ ಮೇಲೆಲ್ಲ ಸಿಟ್ಟು. ಅದರಿಂದ ಸಿಟ್ಟಿಗೆ ಕಾರಣ ಯಾವುದು ಅಂದರೆ ಕಾಮಾತ್ ಕ್ರೋಧೋಭಿಜಾಯತೆ ಅಂತ, ಕಾಮದಿಂದ ಹುಟ್ಟುವ ಕ್ರೋಧ. ಬೇಕಾದ್ದು ಸಿಕ್ಕಿತು ಅಂತಾದರೆ ಲೋಭ, ಅದು ನನ್ನಲ್ಲೇ ಇರಬೇಕು, ಇನ್ನೊಬ್ಬರಿಗೆ ಸಿಗಬಾರ್ದು ಅನ್ನುವ ಲೋಭ. ಹೀಗೆ ಕಾಮದಿಂದ ಹುಟ್ಟತಕ್ಕಂಥದ್ದು ಉಳಿದ ಎಲ್ಲ ಅನಿಷ್ಟ ಸಂತತಿಗಳು. ಈ ಕಾಮಕ್ರೋಧಾದಿ ಮಲಗಳೇನುಂಟು ಮನಸ್ಸಿನಲ್ಲಿರುವಂಥದ್ದು ಅದನ್ನು ತೆಗೆದು ತೆಗೆದು ಮನಸ್ಸನ್ನು ಶುದ್ಧಪಡಿಸಬೇಕು. ಹಾಗಾದರೆ ಆ ಕಾಮಕ್ರೋಧಾದಿಗಳು ಯಾವುದರಿಂದ ಹುಟ್ಟಿತು ಅಂತ ನಾವು ಯೋಚಿಸಬೇಕು.
ಅಹಂ ಮಮ ಅಭಿಮಾನೋತ್ಥಿ. ಕಾಮಕ್ರೋಧಾದಿಗಳು ಹುಟ್ಟಿದ್ದು ಅಹಂಕಾರ ಮಮಕಾರಗಳಿಂದ. ನಾನು ಅನ್ನುವ ಭಾವ ಮನುಷ್ಯನಲ್ಲಿ ಬೇಕು ಅನ್ನುವ ಭಾವವನ್ನು ಹುಟ್ಟಿಸುತ್ತೆ. ಅಂದರೆ ನಾನು ಅನ್ನುವುದು ಬೇಕು ಮನುಷ್ಯನಿಗೆ. ನಾನು ಅಂತ ಇಲ್ಲದೆ ಹೋದರೆ ಸಂಧ್ಯಾ ವಂದನೆಯೂ ಮಾಡುವುದಿಲ್ಲ ಕೊನೆಗೆ. ಅಹಂ ಕರಿಷೆ ಅಂತ, ಅಹಂ ಇಲ್ಲದೆ ಹೋದರೆ ಕರಿಷೆಯಲ್ಲಿ ಬರ್ತದೆ. ಅಂತ ಅಹಂಕಾರ ಬೇಕು. ಆದರೆ ಎಷ್ಟು ಬೇಕು? ಅಭಿಮಾನ ವಿಹೀನಾನಾಂ ಕಿಂಧನೇನ ಕಿಮಾಯುಷ. ಅಹಂಕಾರ ಇಲ್ಲ ಅಂತಾದರೆ ಸಂಪತ್ತಿದ್ದೇನು ಪ್ರಯೋಜನ, ಆಯುಷ್ಯ ಇದ್ದು ಏನು ಪ್ರಯೋಜನ ಅಂತ ವಿಷ್ಣು ಪುರಾಣದಲ್ಲಿ ವಿಷ್ಣುವೇ ಕೇಳ್ತಾನೆ. ಆದರೆ ಅಹಂಕಾರ ಬೇಕು. ಆದರೆ ದುರಹಂಕಾರ ಇರಬಾರ್ದು. ಅಹಂ ಕರಿಷ್ಯೆ ಅಂತ ಬೇಕು. ಅಹಂ ಕರಿಷ್ಯೆ ಅಂತ ಅದರಲ್ಲಿ ಅನುದಾತ್ತ ಬರಬಾರ್ದು. ನಾನೇ ಮಾಡುವುದು ಅಂತಲ್ಲ. ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅಹಂ ಕರಿಷ್ಯೆ. ಭಗವಂತ ಪ್ರೇರಿಸಿದ್ದಾನೆ, ಅವನೇ ಎಲ್ಲವನ್ನು, ಭಗವತೋ ಬಲೇನ ಭಗವತೋ ವೀರ್, ಎಲ್ಲವೂ ಕೂಡ ಅವನಾಗಿ, ಅವನು ಎಲ್ಲದರ ಒಳಗೂ ನಿಂತು ನನ್ನಲ್ಲಿ ಕೆಲಸ ಮಾಡಿಸ್ತಾ ಇದ್ದಾನೆ. ಅಂತಹ ದೇವರ ಪ್ರೀತಿಗೋಸ್ಕರ ಕೆಲಸ ಮಾಡ್ತೇನೆ ಅನ್ನುವ ವಿಧೇಯ ಭಾವ ಬೇಕು. ಅದರಲ್ಲಿ ಅಹಂ ಇದೆ, ಆದರೆ ದುರಹಂ ಇಲ್ಲ. ಆ ದುರಹಂಕಾರ ಏನಿದೆ ಅದನ್ನೇ ಅಹಂಕಾರ ಅಂತ ಇಲ್ಲಿ ಕರೆಯುವುದು. ಅದಕ್ಕಿಂತಲೂ ಯಾವುದು ನಾನಲ್ಲವೋ ಅದು ನಾನು ಅಂತ ಅಂದುಕೊಳ್ಳುವುದು ಅಹಂಕಾರ. ಶರೀರ ನಾನಲ್ಲ, ಆದರೆ ಶರೀರವು ನಾನೇ ಆದರೆ ಹೇಗೋ ಹಾಗೆ ವ್ಯವಹಾರ ಮಾಡ್ತಾನಲ್ವ ಇವ. ಶರೀರಕ್ಕೆ ಯಾರಾದರೂ ಹೊಡೆದ್ರೆ ನನಗೆ ಯಾರು ಹೊಡೆದದ್ದು ಅಂತ ಕೇಳ್ತಾರೆ. ಸರಿಯಾಗಿ ಬುದ್ಧಿವಂತ ಆದರೆ ಹೇಗೆ ಹೇಳಬೇಕು? ನನ್ನ ಬೆನ್ನಿಗೆ ಯಾರು ಹೊಡೆದದ್ದು ಅಂತ ಇಷ್ಟು ಕೇಳಬೇಕು. ಅಷ್ಟೆಲ್ಲ ಇಲ್ಲಿ ವ್ಯಾಕರಣಬದ್ಧವಾಗಿ ಮಾತಾಡುವುದಿಲ್ಲ ನಾವು. ನನಗೆ ಯಾರು ಹೊಡೆದದ್ದು ಅಂತಲೇ ಕೇಳುವುದಲ್ವ. ಅಂದರೆ ಶರೀರದಲ್ಲಿ ಒಂದು ರೀತಿಯಲ್ಲಿ ಶರೀರಕ್ಕೆ ಬೇಕಾದದ್ದೆಲ್ಲ ನನಗೆ ಬೇಕು ಅನ್ನುವ ಭಾವ ಹುಟ್ಟುತ್ತೆ. ಏಕಾದಶಿಯ ದಿವಸ ಒಂದಿಷ್ಟು ಆಹಾರ ತಗೊಂಡ್ರೆ ಶರೀರ ದಷ್ಟಪುಷ್ಟವಾಗಿ ಚೆನ್ನಾಗಿರ್ತದೆ. ಶರೀರಕ್ಕೆ ಬೇಕು ಹೌದು, ಆದರೆ ಅದು ಆತ್ಮನಿಗೆ ಬೇಕಿರುವುದಿಲ್ಲ. ಆ ದಿವಸದಲ್ಲಿ ಆಹಾರ ಸ್ವೀಕಾರ ಅನ್ನೋದು ಅದು ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ವಿನಶ್ಯಂತಿ, ಅದು ಪೂಜೆಯ ಹೊತ್ತಿಗೆ. ಇಲ್ಲಿ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೇ ಅಂತ. ಯಾನಿ ಯಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ಅನ್ನಮಾಶ್ರಿತ್ಯ ತಿಷ್ಠಂತಿ. ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಈ ಮಾತನ್ನು ಉಲ್ಲೇಖ ಮಾಡ್ತಾರೆ. ಎಲ್ಲ ಪಾಪಗಳು ಕೂಡ ಅನ್ನದಲ್ಲಿ ನಿಂತಿರುವ ಒಂದೇ ಒಂದು ದಿವಸ ಅಂತ ಹೇಳಿದರೆ ಹರಿವಾಸರ ಪ್ರಾಪ್ತವಾದಾಗ. ಹರಿವಾಸರ ಅಂತ ಹೇಳಿದರೆ ಅದು ಏಕಾದಶಿ ಆಗ್ಬೋದು, ದ್ವಾದಶಿ ಆಗ್ಬೋದು. ಒಟ್ಟು ದೃಗ್ಗಣಿತ ಪಂಚಾಂಗದಲ್ಲಿ ಏಕಾದಶಿಯ ಉಪವಾಸ ಅಂತ ಯಾವುದು ಹಾಕಿರ್ತಾರೋ ಅದಕ್ಕೆ ಹರಿವಾಸರ ಅಂತ ಹೆಸರು. ಆ ದಿವಸದಲ್ಲಿ ಆತ ಆಹಾರವನ್ನು ತಗೊಂಡ್ರೆ ಪಾಪ ಭಕ್ಷಣೆ ಮಾಡಿದ ಹಾಗೆ ಆಗ್ತದೆ. ಆದ್ದರಿಂದ ಅದು ಯಾರಿಗೆ? ಶರೀರಕ್ಕಲ್ಲ, ಆತ್ಮಕ್ಕೆ ಅಂಟುವಂಥದ್ದು ಅದೆಲ್ಲ. ಆದ್ದರಿಂದ ಆತ್ಮನಿಗೆ ಬೇಕಾದದ್ದು ಯಾವುದು, ಶರೀರಕ್ಕೆ ಬೇಕಾದದ್ದು ಯಾವುದು ಅನ್ನುವಲ್ಲಿ ಭ್ರಮೆ ಉಂಟಾಗುವುದು. ಯಾಕೆಂದರೆ ಈ ಅಹಂಕಾರದಿಂದ ಉಂಟಾಗುವುದು. ಅಂತಹ ಅಹಂಕಾರ, ಮಮಕಾರ. ಅಹಂಕಾರ ಸ್ವಲ್ಪ ಕಡಿಮೆ ಆಗ್ತಾ ಬಂದಾಗ ಮಮಕಾರ ಶುರು ಆಗ್ತದೆ. ಹೊಸದಾಗಿ ಮನೆ ಕಟ್ಟಿದಾಗ ಮನೆಗೆ ಯಾರು ಆದರೂ ಆಣಿ ಹೊಡೆದರೆ ಎದೆಗೆ ಆಣಿ ಹೊಡೆದ ಹಾಗೆ ಭಾವನೆ ಆಗ್ತದೆ. 1-2 ವರ್ಷ ಆದಮೇಲೆ ತೊಂದರೆ ಇಲ್ಲ ಅಂತ ಅನಿಸುತ್ತೆ. ಅದು ಅಹಂ ಹೋಗಿ ಮಮ ಅಂತ ಆಗ್ತದೆ, ನನ್ನ ಮನೆ ಅಂತ ಆಗ್ತದೆ. ಮೊದಲು ನಾನೇ ಮನೆ ಅನ್ನುವ ಸ್ಥಿತಿ ಇರ್ತದೆ. ಆ ನಾನು, ನನ್ನದು ಅನ್ನುವ ಭಾವಗಳಿಂದಾಗಿ ಕಾಮಕ್ರೋಧಾದಿಗಳು ಹುಟ್ಟುವುದು. ಅದರಿಂದ ಅಹಂಕಾರ ಮಮಕಾರಗಳನ್ನು ಬಿಡಬೇಕಮ್ಮ. ಅದರಿಂದ ಕಾಮಕ್ರೋಧಾದಿಗಳು ದೂರ ಆಗ್ತದೆ. ದೂರ ಆದಾಗ ವೀತಂ ಯದಾ ಮನಃ ಶುದ್ಧಂ, ಆವಾಗ ಮನಸ್ಸು ಶುದ್ಧವಾಗ್ತದೆ. ಶುದ್ಧವಾದ ಮನಸ್ಸು ದೇವರ ಕಡೆಗೆ ಸಾಗ್ತದೆ. ಈಗ ದೊಡ್ಡ ಸಮಸ್ಯೆ ಇರುವುದೇ ಅಹಂಕಾರ ಮಮಕಾರ ಬಿಡುವಲ್ಲಿ. ಅದು ಬಿಟ್ಟರೆ ಭಾರಿ ಸುಲಭ, ಭಾಗವತ ಕೇಳುವ ಕೆಲಸವೂ ಇಲ್ಲ ಆಮೇಲೆ. ಆದರೆ ಅಹಂಕಾರ ಮಮಕಾರ ಬಿಡುವುದು ಹೇಗೆ ಅನ್ನುವ ಪ್ರಶ್ನೆ ಈಗ. ಅದಕ್ಕೆ ಉತ್ತರ ಕೊಡ್ತಾನೆ ಕಪಿಲ. ಅದಕ್ಕೆ ಸಂಘ ಮಾಡಬೇಕು, ಸತ್ಸಂಗ ಮಾಡಬೇಕು. ಸಂಘದಿಂದ ಪ್ರಸಂಗ ಮಜರಂ ಪಾಶಂ ಆತ್ಮನಃ ಕವಯೋ ವಿದುಹು ಸಯೇವ ಸಾಧುಷು ಕೃತಃ ಮೋಕ್ಷದ್ವಾರಮಪಾವೃತಂ. ಸಂಘ, ಆಸಕ್ತಿ ಎನ್ನುವುದೇನಿದೆ ಮನುಷ್ಯನಿಗೆ, ಅದು ಎಲ್ಲಕ್ಕೂ ಮೂಲ ಕಾರಣವಾಗಿದೆ. ಆದರೆ ಅದೇ ಸಂಘವನ್ನು ಸಜ್ಜನರಲ್ಲಿ ಮಾಡಿದರೆ ಆಗ ಮೋಕ್ಷದ ಬಾಗಿಲು ತೆಗೆಯಿತು ಅಂತ ಅಂದುಕೋ. ಸಜ್ಜನರ ಸಂಘದಿಂದಾಗಿ, ಸಾಧು ಸಂಘದಿಂದಾಗಿ ಅಹಂಕಾರ ಮಮಕಾರಗಳೆಲ್ಲ ದೂರವಾಗ್ತದೆ. ಹಾಗಾದರೆ ಮನಸ್ಸಿಗೆ ಸಜ್ಜನರ ಸಂಘದಿಂದ ಒಂದು ರೀತಿಯ ಚಿಕಿತ್ಸೆ ಉಂಟಾಗ್ತದೆ. ಅಲ್ಲ, ಸಜ್ಜನರ ಸಂಘ ಮಾಡಿದ ಕೂಡಲೇ ಮನಸ್ಸಿನಲ್ಲಿ ಏನು ಚಿಕಿತ್ಸೆ? ಸಜ್ಜನರ ಸಂಘದಿಂದ ದೇವರ ಕಥೆ ಕೇಳುವುದಕ್ಕೆ ಅವಕಾಶ ಸಿಗ್ತದೆ. ಅವರು ಏನು ಮಾತಾಡುವುದಾದರೂ ಕೂಡ ಅಹಂಕಾರದಿಂದ ಮಾತಾಡುವುದಿಲ್ಲ. ಎಲ್ಲ ದೇವರು ಮಾಡಿಸಿದ ದೇವರ ಕಥೆಗಳು, ಒಂದೊಂದು ಪುರಾಣದ ದೃಷ್ಟಾಂತಗಳು, ಮಹಾಭಾರತದ ದೃಷ್ಟಾಂತಗಳು, ವೇದದಲ್ಲಿ ಹೇಳಿದಂತಹ ವಿಷಯಗಳು, ಅದನ್ನೇ ಮಾತಾಡ್ತಾ ಇರ್ತಾರೆ. ಈ ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನಾ ಕಥಾ. ಈ ಕಥೆಗಳು, ಭಗವಂತನ ಕಥೆಗೆ ರಸಾಯನ ಅಂತ ಕರೆದಿದ್ದಾರೆ ಕಪಿಲ ಮಹರ್ಷಿ. ರಸಾಯನ ಅಂತ ಹೇಳಿದ ಕೂಡಲೇ ಮಕ್ಕಳಿಗೆ ಬಾಯಿಯಲ್ಲಿ ಸ್ವಲ್ಪ ನೀರು ಬರ್ತಾ ಇದೆ. ರಸಾಯನ ಅಂತ ಹೇಳಿದರೆ ಆಯುರ್ವೇದದಲ್ಲಿ ಒಂದು ಥರದ ಔಷಧ, ಟಾನಿಕ್ ಅಂತ ಹೇಳೋದಿಲ್ವ, ಅದು. ಅದಕ್ಕೆ ರಸಾಯನ ಅಂತ ಹೆಸರು. ಅದು ತಗೊಂಡ್ರೆ ಶಕ್ತಿ ಜಾಸ್ತಿ ಆಗ್ತದೆ ಅಂತ. ಇದು ಹೃದಯಕ್ಕೂ ಮನಸ್ಸಿಗೂ ಶಕ್ತಿಯನ್ನು ತುಂಬಿಸತಕ್ಕಂಥದ್ದು ಭಗವಂತನ ಕಥೆ. ಹೃದಯಕ್ಕೆ ಶಕ್ತಿ ತುಂಬಿಸ್ತದೆ ಅಂತೇಳಿದರೆ ಮನಸ್ಸಿನಲ್ಲಿ
ಈತನಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳೆಂಬ ಶಕ್ತಿ ಹುಟ್ಟುವುದರ ಮೂಲಕ ಪಾರತ್ರಿಕ ಸಾಧನೆಗೆ ಬೇಕಾದ ಒಂದು ವಿಶಿಷ್ಟ ಬಲ, ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ ಉಪನಿಷತ್ತು ಹೇಳುತ್ತೆ. ಅಂಥದ್ದು ದೇವರನ್ನು ಪಡೆಯುವುದಕ್ಕೆ ಬೇಕಾದ ಒಂದು ಬಲ, ಅದು ಅದರಿಂದ ಪ್ರಾಪ್ತಿಯಾಗ್ತದೆ. ದೇವರ ಕಥೆ ಹೇಳುವವ ಸಾಧು ಅಂತ ಅರ್ಥ ಆಯ್ತು. ಬರೀ ದೇವರ ಕಥೆ ಹೇಳುವವರೆಲ್ಲ ಸಾಧುಗಳು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೋಸ್ಕರ ಕಪಿಲ ಹೇಳ್ತಾನೆ, ಸಾಧು ಅಂತ ಹೇಳಿದರೆ ಕೇವಲ ಕಾವಿ ಅಥವಾ ದಂಡ ಇದು ಇದ್ದ ಕೂಡಲೇ ಸಾಧು ಅಂತಲ್ಲ. ಮತ್ತೆ ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವ ಶಾಂತಾ ಸಾಧವ ಸಾಧು ಭಾಷಣಾ ಅಥವಾ ಸಾಧು ಭೂಷಣಾ. ಸಾಧುಭೂಷಣರು ಅಂತ ಬಟ್ಟೆ ಉಡುವಾಗಲೂ ಕೂಡ ಕಪ್ಪು ಬಟ್ಟೆ ಇಟ್ಟುಕೊಂಡು ಮಕರ ಸಂಕ್ರಾಂತಿಯ ಹೊತ್ತಿಗೆ ಇದ್ದ ಹಾಗೆ ಇರುವುದಿಲ್ಲ. ಸ್ವಲ್ಪ ಸರಿಯಾದ ಬಿಳಿಯಾದ ಕಾವಿಯ ಬಟ್ಟೆ, ಶ್ವೇತಾಂಬರಿಗಳು ಅಥವಾ ಕೇಸರಿ ಈಗ ಬಹಳ ಪ್ರಸಿದ್ಧದಲ್ಲಿರತಕ್ಕಂಥ ವಸ್ತ್ರ, ಅಂತಹ ಸಾಧು ಭೂಷಣವನ್ನು ಧರಿಸತಕ್ಕಂಥವರು. ಜೊತೆಗೆ ಸಾಧು ಭಾಷಣ, ಮತ್ತೊಬ್ಬರಿಗೆ ಉದ್ವೇಗ ಉಂಟು ಮಾಡುವ ಮಾತುಗಳನ್ನಾಡುವುದಿಲ್ಲ, ಎಲ್ಲರಿಗೂ ನೆಮ್ಮದಿ ಉಂಟಾಗುವ ಮಾತನ್ನೇ ಆಡ್ತಾರೆ. ಅನುದ್ವೇಗಕರ ವಾಕ್ಯವನ್ನು ಬಳಸತಕ್ಕಂಥವರು. ಅದಕ್ಕಿಂತ ಮುಖ್ಯವಾಗಿ ಯಾರಿಗೂ ಬೇಸರ ಮಾಡುವುದಿಲ್ಲ, ಮಾತಿನಿಂದ ಮಾತ್ರ ಅಲ್ಲ ಕೃತಿಯಿಂದ. ಅದು ಆಗಬೇಕಾದರೆ ಮುಖ್ಯವಾಗಿ ಅವನಿಗೆ 3 ಭಾವ ಬೇಕು. ಈಗ ನಮಗೆ ಸಿಟ್ಟು ಬರುವುದು, ಮತ್ತೊಬ್ಬರಿಗೆ ಬೇಸರ ಮಾಡುವುದು ಯಾವ ಕಾರಣದಿಂದ? ದೊಡ್ಡವರಿಂದ ತೊಂದರೆಯಾದಾಗ, ಚಿಕ್ಕವರಿಂದ ತೊಂದರೆಯಾದಾಗ, ಅಥವಾ ನಮ್ಮ ಸಮಕಕ್ಷಿಗಳಿಂದ ಏನಾದರೂ ತೊಂದರೆಯಾದಾಗ. ದೊಡ್ಡವರಿಂದ ನಮಗೇನಾದರೂ, ನಾವು ತಪ್ಪು ಮಾಡಿರುವುದಿಲ್ಲ, ಸುಮ್ಮನೆ ಬೈತಾರೆ, ಅವರಿಗೂ ಟೆನ್ಷನ್, ಹಾಗೆ ಹೇಳಿದ ಹಾಗೆ ಯಾವುದೋ ಇರ್ತದೆ, ಅದಕ್ಕೆ ಸಿಕ್ಕಿದವರಿಗೊಂದು ಕಪಾಳ ಮೋಕ್ಷ ಆಗ್ತದೆ. ಅಷ್ಟಕ್ಕೆ ನಮಗೆ ಸಿಟ್ಟು, ನಾನು ಏನು ಮಾಡದೆ ಅವರು ಬೈದರು ಅಂತ. ಆದರೆ ಆತ ಯೋಚನೆ ಮಾಡಬೇಕಂತೆ, ನಾನು ಏನು ಮಾಡಲಿಲ್ಲ ಆದರೂ ಬೈದರು, ಬೈದದ್ರಿಂದ ಅವರಿಗೊಂದು ಸಮಾಧಾನ ಆಯ್ತೋ ಇಲ್ಲೋ, ನನ್ನ ಪುಣ್ಯ ಇದು ಅಂತ ತಿಳ್ಕೊಳ್ಬೇಕಂತೆ. ಅದು ಶಪ್ಯಮಾನಸ್ಯ ಯತ್ ಪಾಪಂ ಶಪಂತ ಮನುಗಚ್ಚತಿ ಅಂತ. ನಮಗೆ ಅವರು ಸುಮ್ಮನೆ ಬೈದರೆ ನಮಗೊಂದಷ್ಟು ಪುಣ್ಯ, ಅದು ನಮ್ಮಲ್ಲಿದ್ದ ಪಾಪ ಒಂದಷ್ಟು ನಾಶ ಆಗುವುದಕ್ಕೆ ದೇವರು ಕಲ್ಪಿಸಿದ ಒಂದು ಅವಕಾಶ. ಅದನ್ನು ದೊಡ್ಡವರು ಬೈದರು ಅಂತೇಳಿ ಅವರಿಗೆ ಪ್ರತಿಯಾಗಿ ನಾವು ಎದುರು ನಿಂತು ಸೊಂಟಕ್ಕೆ ಬಟ್ಟೆ ಕಟ್ಟಿ ನಿಂತು ಬಿಡುವುದಲ್ಲ, ಸ್ವಲ್ಪ ಶಾಂತವಾಗಬೇಕು. ಯಾಕಂದರೆ ಒಂದು ಪುಣ್ಯಕ್ಕೆ ಅವಕಾಶ ಪ್ರಾಪ್ತಿ ಆಯ್ತಲ್ಲ. ಇದಕ್ಕೆ ತಿತಿಕ್ಷೆ ಅಂತ ಹೆಸರು. ಯಾರಲ್ಲಿ ತಿತಿಕ್ಷಾ ಅನ್ನುವ ಭಾವ ಇದೆ, ತಾಳುವಿಕೆ ಅನ್ನುವ ಒಂದು ಭಾವನೆ ಇದೆ, ಅಂತಹ ವ್ಯಕ್ತಿತ್ವವನ್ನು ಸಾಧು ಅಂತ ಕರಿಬೇಕು. ಚಿಕ್ಕವರಿಂದ ಏನಾದರೂ ತೊಂದರೆ ಆದರೆ ಇವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಪಾಪ ಅಂತ ಕರುಣೆ ತೋರಿಸಬೇಕು. ಸಮಕಕ್ಷಿಗಳಲ್ಲಿ ಎಲ್ಲ ಸೌಹಾರ್ದವನ್ನು ತೋರಿಸಬೇಕು. ಸರ್ವದೇಹಿನಾಂ, ಪುಟ್ಟ ಪುಟ್ಟ ಪ್ರಾಣಿಗಳ ಬಗ್ಗೆಯೂ ಸೌಹಾರ್ದ ತೋರಿಸಬೇಕು. ಸನ್ಯಾಸಿಗಳು ಅಂದರೆ ಹಾಗೆ, ಅವರು ಚಾತುರ್ಮಾಸ್ಯದ ಕಾಲದಲ್ಲೂ ನಡೆದಾಡುವುದಿಲ್ಲಂತೆ ಸಾಧುಗಳು. ಯಾಕೆ ಅಂತ ಹೇಳಿದರೆ ದಾರಿಯಲ್ಲಿ ಪ್ರಾಣಿಗಳು ಅವುಗಳಿಗೆ ತಾನು ಪಾದುಕೆಯಲ್ಲಿ ಒತ್ತಿ ಅದು ಸತ್ತರೆ ಅಂತ. ಚಾತುರ್ಮಾಸ್ಯ ಕಾಲದಲ್ಲಿ ಒಂದೇ ಕಡೆಯಲ್ಲಿ ಪ್ರಾಯೇಣ ಪ್ರಾವೃಷಿ ಪ್ರಾಣಿ ಸಂಕುಲಂ ವರ್ತ್ಮ ದೃಶ್ಯತೆ ಅತಸ್ತೇಷಾಂ ಅಹಿಂಸಾರ್ಥಂ ಏಕತ್ರ ನಿವಸಾಮ್ಯಹಂ ಅಂತ ಅವರು ಸಂಕಲ್ಪ ಮಾಡಿ ಒಂದೇ ಕಡೆಯಲ್ಲಿ ಮಳೆಗಾಲದಲ್ಲಿ ನಿಂತು ಬಿಡ್ತಾರೆ. ಆ ರೀತಿಯ ಅಹಿಂಸೆ, ಸರ್ವ ಪ್ರಾಣಿಗಳ ಮೇಲೆ ಒಂದು ರೀತಿಯ ಕರುಣೆ. ಸುಹೃದ ಸರ್ವದೇಹಿನಾಂ, ಇನ್ನೂ ಅವರ ವಿಶೇಷತೆ ಏನು ಅಂದರೆ ಅಜಾತ ಶತ್ರವ, ಯಾರನ್ನೂ ಶತ್ರು ಅಂತ ಭಾವಿಸುವುದಿಲ್ಲ ಸಜ್ಜನರು, ಸಾಧುಗಳು. ಪೇಜಾವರ ಸ್ವಾಮಿಗಳ ನೆನಪಾಗುವುದು ಹಾಗೆ. ಅಜಾತ, ತನಗೆ ಎಷ್ಟು ಅಪಕಾರ ಮಾಡಿದ್ರು ಅವರ ಮೇಲೆ ಇವರಿಗೆ ಪ್ರೀತಿ, ಅಂಥವರನ್ನು ಸಾಧವಃ ಸಾಧು ಭಾಷಣ ಅಂತ ಅವರನ್ನು ಕರೆಯುವುದು. ಅಜಾತ ಶತ್ರುಗಳು ಯಾವಾಗ ಆಗುವುದಕ್ಕೆ ಸಾಧ್ಯ ಆಗ್ತದೆ? ಇನ್ನೊಬ್ಬರಲ್ಲಿ ಗುಣದರ್ಶನ ನಮ್ಮಲ್ಲಿ ಉಂಟಾದಾಗ ಆಗ್ತದೆ. ನಮ್ಮ ಸ್ಥಿತಿ ಹಾಗಿಲ್ಲ. ಒಬ್ಬರಲ್ಲಿ 1000 ಗುಣ ಇದ್ರೂ ಕೂಡ ದೋಷದ ಕಡೆಗೆ ನಮ್ಮ ದೃಷ್ಟಿ. ಅವರನ್ನು ಯಾರಾದರೂ ಇಲ್ಲಿ ಸ್ವಲ್ಪ ಹೊಗಳಿ ಹೋದರೆ ಪಕ್ಕದವರ ಹತ್ರ ಹೇಳುವುದು ಮೇಲ್ಲ, ನಂಗೆ ಗೊತ್ತು ಬಿಡೋರ್ದು ಅಂತ. ಅಂದರೆ ಇವರಿಗೆ ಅವರ ಬಗ್ಗೆ ಯಾವುದೋ ಒಂದು ವಿಷಯ ಗೊತ್ತು, ಇವರು ಅದು ಮಾತ್ರ ಗೊತ್ತಿರುವುದು ಇವರಿಗೆ. ಧರ್ಮರಾಜನ ಮುಂದೆ ಇದ್ರಂತೆ ಎಲ್ಲ ದುರ್ಯೋಧನ ಪ್ರಭೃತಿಗಳೆಲ್ಲ ಇದ್ರಂತೆ. ಈ ಕಡೆ ವಿದುರ ಇದ್ದ. ವಿದುರನಿಗೆ ಒಂದು ಆಸೆ ಆಯಿತು, ಇವರಲ್ಲಿ ಯಾರು ಹೇಗಿದ್ದಾರೆ ಅಂತ ಈ ಒಂದು ಸಭೆಗೆ ಪರಿಚಯ ಮಾಡಿಸುವ ಅಂತ ಹೇಳಿ ದುರ್ಯೋಧನನ ಹತ್ರ ಕೇಳಿದಂತೆ, ಒಂದು ಒಳ್ಳೆಯ ವ್ಯಕ್ತಿಯನ್ನು, ಧಾರ್ಮಿಕನನ್ನು ಒಬ್ಬನನ್ನು ತೋರಿಸು. ದುರ್ಯೋಧನ ನೋಡಿದ, ಎದುರುಗಡೆ ಧರ್ಮರಾಜ ಇದ್ದಾನೆ, ಇವಂದೇನು ಧರ್ಮ 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 ಅಂತೇಳಿ ಹೆಂಡತಿಯನ್ನು ಮಾರಾಟ ಮಾಡುವುದಕ್ಕೆ ಸಿದ್ಧ ಇರ್ತಾನೆ. ಅವನಲ್ಲಿ ಒಂದು ಬೇಡದ್ದು ಕಾಣಿಸಿತು ಇವನಿಗೆ. ಎಲ್ಲರಲ್ಲೂ ನೋಡಿದ್ರು ಅಷ್ಟೇ. ಅಪ್ಪನಿಗೆ ಮದುವೆ ಮಾಡಲಿಕ್ಕೆ ಹೋಗಿ ಇವ ಬ್ರಹ್ಮಚಾರಿ ಅಂತೆ, ಭೀಷ್ಮ ಅಂತ ಅವನ ಮೇಲೆ ಒಂದು ದೋಷ. ಇವ್ ದೋಷವಲ್ಲದೆ ಇದ್ದದ್ದೆಲ್ಲ ದೋಷವಾಗಿ ಕಾಣಿಸುವಂಥ ವ್ಯಕ್ತಿತ್ವ ದುರ್ಯೋಧನದ್ದು. ಒಟ್ಟು ಅವ ಹೇಳ್ತಾನೆ ವಿದುರನಿಗೆ, ನನಗೆ ಯಾರು ಧಾರ್ಮಿಕರು ಕಾಣಿಸ್ತಾ ಇಲ್ಲ, ಮತ್ತೆ ಸಿಕ್ಕಿದಾಗೆ ಹೇಳ್ತೇನೆ ಅಂತ. ಅದೇ ಹೊತ್ತಿಗೆ ವಿದುರ ಧರ್ಮರಾಜನ ಹತ್ರ ಕೇಳಿದಂತೆ. ಧರ್ಮರಾಜನಿಗೆ ಎದುರುಗಡೆ ಕಾಣಿಸ್ತಾ ಇರುವುದು ದುರ್ಯೋಧನ. ಅವನನ್ನು ನೋಡಿ ಇವನನ್ನು ಯಾಕೆ ತೋರಿಸಬಾರ್ದು ಅಂತ ಅನಿಸಿತಂತೆ ಅವನಿಗೆ. ಯಾಕಂದರೆ ಕ್ಷತ್ರಿಯವಾದ ಧರ್ಮ ಏನು ಅಂತೇಳಿದರೆ, ಒಂದು ಹಿಡಿದ ಕೆಲಸವನ್ನು ಛಲದಿಂದ ಮುಗಿಸಬೇಕು. ಅದು ಏನೇ ಆಗಲಿ, ರಕ್ತ ಸುರಿದು ಹೋದರೂ ತೊಂದರೆ ಇಲ್ಲ, ಹಿಡಿದ ಕೆಲಸ ಮುಗಿಸಬೇಕು. ಛಲದಲ್ಲಿ ದುರ್ಯೋಧನನಿಗೆ ಸದೃಶ ಮತ್ತೊಬ್ಬ ಇಲ್ಲ. ದುರ್ಯೋಧನನನ್ನು ತೋರಿಸಿದ ಅಂತ. ಎಲ್ಲೂ ಮಹಾಭಾರತದಲ್ಲಿ ಇಲ್ಲ ಕಥೆ ಇದು. ಅಲ್ಲಿ ಇಲ್ಲದೆ ಹೋದರೆ ಅದು ಎಲ್ಲೂ ಇಲ್ಲ ಅಂತ ಅರ್ಥ. ಆದರೆ ತಮಿಳು ಭಾಗವತ ಮಹಾಭಾರತದಲ್ಲಿ ಉಂಟದು.
ಅಂದರೆ ಇದು ಯಾಕೆ ಬೇಕು ಈ ಕಥೆ ಅಂದರೆ ಇಷ್ಟೇ. ಅವನನ್ನು ಅಜಾತಶತ್ರು ಅಂತ ಮಹಾಭಾರತವೇ ಕರೆಯುತ್ತೆ ಧರ್ಮರಾಜನನ್ನು. ಅವನ ಅಜಾತಶತ್ರುತ್ವಕ್ಕೆ ಕಾರಣ ಏನು ಅಂದರೆ ಅವ ಪ್ರತಿಯೊಬ್ಬರಲ್ಲೂ ಗುಣ ನೋಡಿಕೊಂಡು ಅವರನ್ನು ದ್ವೇಷಿಸ್ತಾ ಇರಲಿಲ್ಲ. ಅವನನ್ನು ಎಷ್ಟೇ ಜನ ದ್ವೇಷಿಸಲಿ, ದ್ವೇಷಿಸಿದ ವ್ಯಕ್ತಿಗಳನ್ನು ಪ್ರೀತಿಸ್ತಾ ಇದ್ದ. ಇಂತಹ ವ್ಯಕ್ತಿಗಳನ್ನು ಸಾಧು ಅಂತ ಕರೆಯುವುದು. ಅಜಾತಶತ್ರವಃ ಶಾಂತಾಹ, ಯಾವ ಹೊತ್ತಿಗೂ ಅಶಾಂತಿ ಉಂಟಾಗುವುದಿಲ್ಲ. ಅಶಾಂತಿ ಅಂದ್ರೇನು? ಒಂದು ರೀತಿಯ ಟೆನ್ಷನ್, ತಲ್ಲಣತೆ, ಉದ್ವೇಗ. ಆ ಉದ್ವೇಗಕ್ಕೆ ಒಳಗಾಗದೇ ಇರತಕ್ಕಂಥ ವ್ಯಕ್ತಿಗಳನ್ನು, ಶಾಂತರಾದವರನ್ನು ಸಾಧುಗಳು ಅಂತ ಕರೀತಾರೆ. ಅಷ್ಟೇ ಅಲ್ಲ, ಇದು ಹೊರಗಿನಿಂದಾಯಿತು. ಒಳಗಿನಿಂದ ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರುವಂತಿ ಯೇ ದೃಢಾಂ, ಭಗವಂತನಲ್ಲಿ ಅನನ್ಯ ಭಕ್ತಿಯನ್ನು ಹೊಂದಿದಂತಹ. ಅನನ್ಯ ಭಕ್ತಿ ಅಂದ್ರೇನು? ಎಲ್ಲದರಲ್ಲೂ ಮಾಡುವ ಪ್ರೀತಿಗಿಂತ ಅಧಿಕ ಭಕ್ತಿ ದೇವರಲ್ಲಿರಬೇಕು, ಅಧಿಕ ಪ್ರೀತಿ. ಅದು ವಾಯುದೇವರಲ್ಲಿ ಮಾಡುವ ಪ್ರೀತಿಗಿಂತಲೂ ಕೂಡ ಹೆಚ್ಚು ಪ್ರೀತಿ ಭಗವಂತನಲ್ಲಿರಬೇಕು. ನಮ್ಮಲ್ಲಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಮಾಡುವಷ್ಟು ಪ್ರೀತಿ ದೇವರಲ್ಲಿ ನಾವು ಮಾಡುವುದಿಲ್ಲ. ಅನೇಕರನ್ನು ನೋಡ್ತೇವಲ್ಲ, ಅಲ್ಲಿ 108 ಪ್ರದಕ್ಷಿಣೆ. ಅಕಸ್ಮಾತ್ ಅಲ್ಲಿ ದೇವರದು ಪಕ್ಕದ ದೇವಸ್ಥಾನ ಇದ್ರೆ ಅಲ್ಲಿಗೆ ಹಣ್ಣು ಕಾಯಿ ಮಾತ್ರ ಅಂತ ಇರ್ತದೆ. ಎಲ್ಲಕ್ಕಿಂತ ಹೆಚ್ಚು ಭಗವಂತನನ್ನು ಪ್ರೀತಿಸತಕ್ಕಂತಹ ಭಾವ ಯಾರಲ್ಲಿರ್ತದೋ ಅಂಥವರನ್ನು ಸಾಧುಗಳು ಅಂತ ಕರೀತಾರೆ. ಆ ಸಾಧುಗಳ ಸಂಗ ಮಾಡು, ಅವರಿಂದ ನಿನಗೆ ಭಗವಂತನ ಹೃತ್ಕರ್ಣ ರಸಾಯನ ಕಥಾಶ್ರವಣವಾಗ್ತದೆ. ಕಥಾಶ್ರವಣದಿಂದ ಮನಸ್ಸಿನಲ್ಲಿದ್ದಂತಹ ಅಹಂಕಾರ ಮಮಕಾರಗಳೆಂಬ ಭಾವ ದೂರ ಆಗ್ತದೆ. ಆ ದುರ್ಭಾವಗಳು ದೂರವಾದ ಹಾಗೆ ಮನಸ್ಸಿನಲ್ಲಿ ಕಾಮಕ್ರೋಧಗಳೆಲ್ಲ ಜಡೀಭೂತಗಳಾಗ್ತವೆ. ಮನಸ್ಸು ಶುದ್ಧವಾಗ್ತದೆ. ಶುದ್ಧವಾದ ಮನಸ್ಸು ಭಗವಂತನ ಕಡೆಗೆ ಸಾಗ್ತದೆ. ಭಗವಂತನ ಕಡೆಗೆ ಸಾಗುವ ಮನಸ್ಸೇ ಸಂಸಾರದಿಂದ ಬಿಡುಗಡೆಗೆ ದಾರಿ. ಅಮ್ಮನಿಗೆ ಅರ್ಥ ಆಯಿತು. ಆದರೂ ಕೇಳ್ತಾಳೆ, ದೇವರ ಕಥೆ ಕೇಳುವುದು ಅಂದರೆ ನೀನೇ ಇದ್ಯಲ್ವಾ, ನೀನೇ ಹೇಳು. ಅದಕ್ಕೆ ನೀನು ದೇವರ ಕಥೆ ಬಹಳಷ್ಟು ಈಗಾಗಲೇ ಕೇಳಿದ್ಯಮ್ಮ, ಆದರೆ ದೇವರ ಬಗ್ಗೆ ಏನು ಕಥೆ ಕೇಳಿದ್ದಿ ಅದನ್ನು ಒಳಗಿನಿಂದ ನಾವು ಅನುಸಂಧಾನ ಮಾಡಬೇಕು, ಚಿಂತನೆ ಮಾಡಬೇಕು, ಮನನ ಮಾಡಬೇಕು, ಧ್ಯಾನದಲ್ಲಿ ಅದು ಪರ್ಯವಸಾನ ಆಗಬೇಕು. ದೇವರನ್ನು ಧ್ಯಾನ ಮಾಡುವುದಕ್ಕೋಸ್ಕರ ಯೋಗ ಮಾಡಬೇಕು ಅಂತ ಯೋಗದ ಚಿಂತನೆ ಹೇಳಿಕೊಡ್ತಾನೆ ಮಗ. ಯೋಗಸ್ಯ ಲಕ್ಷಣಂ ವಕ್ಷಿ ಸಬೀಜಸ್ಯ ನೃಪಾತ್ಮಜೇ, ಸಬೀಜ ಯೋಗವನ್ನು ಹೇಳ್ತೇನೆ ಅಂತ. ಯೋಗ ಮತ್ತು ಸಾಂಖ್ಯ, ನಾನಿಲ್ಲಿ ಸಾಂಖ್ಯದ ವಿಸ್ತಾರ ಹೇಳುವುದಿಲ್ಲ. ವಸ್ತು ಸಾಂಖ್ಯ ಅಂದರೆ ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ. ಭಗವತ್ ತತ್ವದ ಜ್ಞಾನಕ್ಕೆ ಸಾಂಖ್ಯ ಅಂತ ಹೆಸರು. ಆ ದೇವರನ್ನು ತಿಳಿಯುವುದು ಸಾಂಖ್ಯ. ತಿಳಿದ ಮೇಲೆ ಅದನ್ನು ಸಾಧನೆ ಮಾಡುವುದು, ಅದನ್ನು ಧ್ಯಾನ ಮಾಡುವುದು, ಅದು ಯೋಗ. ಅದರಿಂದ ಸಾಂಖ್ಯ ಯೋಗ ಎರಡೂ ಕೂಡ ಮನುಷ್ಯನಿಗೆ ಬೇಕು. ಬರೀ ಸಾಂಖ್ಯ ಸಾಕಾಗುವುದಿಲ್ಲ, ಬರೀ ಯೋಗ ಸಾಕಾಗುವುದಿಲ್ಲ. ಯೋಗ ಬೇರೆ ಸಾಂಖ್ಯ ಬೇರೆ ಎಂತಲೂ ತಿಳ್ಕೊಳ್ಬಾರ್ದು. ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸಪಶ್ಯತಿ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಸಾಂಖ್ಯ ಯೋಗಗಳು ಏಕಮುಖವಾಗಬೇಕು. ಯಾವುದನ್ನು ದೇವರನ್ನು ಸರಿಯಾಗಿ ತಿಳ್ಕೊಂಡಿದ್ದೇವೋ ಅದನ್ನೇ ಹೃದಯದಲ್ಲಿ ಆ ಭಗವಂತನಲ್ಲಿ ಧ್ಯಾನ ಮಾಡಬೇಕು. ಈ ಸಾಂಖ್ಯ ಯೋಗಗಳು ಸೇರಿದರೆ ಅವನನ್ನು ಪಶ್ಯತಿ, ಅವನು ಪಂಡಿತನಾಗಿದ್ದಾನೆ, ಅವನು ಜ್ಞಾನಿ ಅಂತ ಕರಿಬೇಕು. ಆ ರೀತಿಯಲ್ಲಿ ದೇವರ ಧ್ಯಾನ ಮಾಡಬೇಕಾದರೆ ಮೊದಲು ನಾವು ಮನಸ್ಸಿಗೆ ಕೆಲವೊಂದು ರೀತಿಯ ಚಿಕಿತ್ಸೆ ಮಾಡಬೇಕು. ಆ ಚಿಕಿತ್ಸೆಗಳನ್ನು 25 ಹಂತದಲ್ಲಿ ಕಪಿಲ ಹೇಳ್ತಾನೆ. ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ ನಿವರ್ತನಂ ದೈವಲಬ್ಧೇನ ಸಂತೋಷ ಆತ್ಮವಿಚರಣಾರ್ಚನಂ ಮಿತಮೇಧ್ಯಾಶನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ. ಒಂದು ಊಟದ ಬಗ್ಗೆ ಹೇಳ್ತಾನೆ. ಮುಖ್ಯವಾಗಿ ಶಕ್ತಿಗೆ ಅನುಗುಣವಾಗಿ ಸ್ವಧರ್ಮಾಚರಣೆ ಮಾಡಬೇಕು. ಕೆಟ್ಟ ಕೆಲಸಗಳನ್ನು ಯಾವತ್ತೂ ಮಾಡಬಾರ್ದು. ಯಾರು ವಿಧರ್ಮದಲ್ಲಿ ರತನಿರ್ತಾನೆ ಅಂಥವನಿಗೆ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ. ನಾನು ಕೆಟ್ಟ ಕೆಲಸ ಎಷ್ಟು ಬೇಕಾದರೂ ಮಾಡಲಿ, ದೇವರ ಕೋಣೆಯಲ್ಲಿ ನಿಂತು ಭಾರೀ ದೇವರ ಧ್ಯಾನ ಮಾಡ್ತೇನೆ ಅಂದರೆ ಆಗುವುದೇ ಇಲ್ಲ. ಆ ಮನಸ್ಸು ಏಕಾಗ್ರವಾಗುವುದಕ್ಕೆ ಸಾಧ್ಯ ಇಲ್ಲ. ಶುದ್ಧ ಕರ್ಮಗಳಲ್ಲಿ ನಿರತನಾದವನಿಗೆ ಮಾತ್ರ ಮನಸ್ಸಿನಲ್ಲಿ ಏಕಾಗ್ರತೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಶಕ್ತಿಗೆ ಅನುಗುಣವಾಗಿ ಸ್ವಧರ್ಮಾಚರಣೆ ಮಾಡಬೇಕು. ಸುಮ್ಮನೆ ಭೀಷ್ಮ ಪಂಚಕ ಮಾಡ್ತೇನೆ ಅಂತ ಹೇಳಿ 5 ದಿವಸ ಉಪವಾಸ ಮಾಡಿ 6ನೇ ದಿವಸ ಆಸ್ಪತ್ರೆಗೆ ಹೋಗಿ ಡ್ರಿಪ್ಸ್ ಹಾಕಿಕೊಳ್ಳುವಲ್ಲ, ಹಾಗಾಗಬಾರದು. ಶಕ್ತಿಗೆ ಅನುಗುಣವಾಗಿ ಧರ್ಮಾಚರಣೆಯನ್ನು ಮಾಡಿದಾಗ ಯೋಗ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಉಪವಾಸಕ್ಕೂ ಒಂದು ವ್ಯವಸ್ಥೆ ಇದೆ. ಇಷ್ಟು ಉಪವಾಸ ಮಾಡು. ಮಿತಮೇಧ್ಯಾಶನಂ, ಮಿತವಾಗಿ ಊಟ ಮಾಡುವುದು ಕೂಡ ಮಿತವಾದ ಭೋಜನ ಇರಬೇಕು. ಕಂಠಮಟ್ಟವೋ ಮೂಗುಮಟ್ಟ ಅಂದರೆ ಬಾಯಿಗಿಂತಲೂ ಮೇಲೆ ತುಂಬಿಸುವುದು, ಈ ಗೋಣಿಯಲ್ಲಿ ತುಂಬಿಸಿದ ಹಾಗೆ ತುಂಬಿಸುವುದಕ್ಕೆ ಹೋಗಬೇಡ. ಇನ್ನೂ 4 ತುತ್ತು ಬೇಕು ಅಂತ ಅನಿಸುವಾಗ ಊಟವನ್ನು ನಿಲ್ಲಿಸು. ಊಟವನ್ನೂ ಕೂಡ ಒಂದು ಮೇಧ, ಅದೊಂದು ಯಜ್ಞ ಅಂತ ಭಾವಿಸಿಕೊಂಡು ಮಾಡು. ಊಟಕ್ಕೆ ವೇದದಲ್ಲಿರುವ ಶಬ್ದ ಭೋಜನ ಅಂತಲ್ಲ, ಅದು ಪ್ರಾಣಾಗ್ನಿಹೋತ್ರ ಅಂತ ವೇದದಲ್ಲಿರುವ ಶಬ್ದ. ವೇದದಲ್ಲಿ ಭೋಜನ ಶಬ್ದ ಇದೆ, ಆದರೆ ದೇವರು ಅನ್ನೋ ಭೋಜನಂ ಭೋಕ್ತ ಅಂತ ಹೇಳಿದ ಹಾಗೆ ದೇವರ ಹೆಸರಲ್ಲಿ ವಯಂ ದೇವಸ್ಯ ಭೋಜನಂ ಅಂತ ಬೇರೆ ಅರ್ಥದಲ್ಲಿ ಬರ್ತದೆ. ಆದರೆ ಊಟ ಅನ್ನುವುದಕ್ಕೆ ಯಜ್ಞ ಅನ್ನುವ ಶಬ್ದವೇ ವೇದದಲ್ಲಿ ಬರ್ತದೆ. ಯಾಕೆಂದರೆ ಅಹಂ ವೈಶ್ವಾನರೋ ಭೂತ್ವ,
ಭಗವಂತ ಒಳಗಿಂದ ಅಗ್ನಿಯ ಸ್ವರೂಪದಲ್ಲಿ ನಿಂತಿದ್ದಾನೆ, ಆ ಭಗವಂತನಿಗೆ ಕೊಡುವ ಆಹುತಿ ಇದು ಅಂತ ಯೋಚಿಸಿಕೊಂಡು ಭೋಜನವನ್ನು ಮಾಡಬೇಕು. ಯಜ್ಞದಲ್ಲಿ ಹೇಗೆ ಮೌನವಾಗಿರಬೇಕೋ ಊಟದಲ್ಲೂ ಕೂಡ ಮೌನವಾಗಿರತಕ್ಕದ್ದು. ಊಟದ ಹೊತ್ತಿಗೆ ಟಿವಿ ಎಲ್ಲ ಆಫ್ ಆಗಬೇಕು ಅಂತ. ಇದೆಲ್ಲ ಊಟದ ಕ್ರಮ. ಮಕ್ಕಳಿಗೆ ಹೆದರಿಕೆ ಆಗ್ತಾ ಉಂಟೀಗ. ಅದು ಊಟ ಅಂದರೆ ಅದೊಂದು ಯಜ್ಞ. ಸಂಧ್ಯಾವಂದನೆ ಮಾಡುವಾಗ ಹೇಗೆ ಟಿವಿ ಎಲ್ಲ ಆಫ್ ಮಾಡಬೇಕು, ಹಾಗೆ ಭೋಜನ ಕಾಲದಲ್ಲೂ ಕೂಡ ಯಜ್ಞಾದಿಗಳಿಗೆ ಬೇಕಾದ ಹಾಗೆ ಪರಿಶುದ್ಧವಾದ ವಸ್ತ್ರವನ್ನುಟ್ಟು, ಯಜ್ಞವನ್ನು ಹೇಗೆ ನೆಲದಲ್ಲಿ ಕುಳಿತು ಮಾಡ್ತೇವೋ ಹಾಗೆ ಸರಿಯಾಗಿ ನೆಲದಲ್ಲಿ ಮಣೆ ಹಾಕಿಕೊಂಡು ಕುಳಿತುಕೊಂಡು ಸರಿಯಾದ ರೀತಿಯಲ್ಲಿ ಭೋಜನವೆಂಬ ಯಜ್ಞವನ್ನು, ಅಲ್ಲೂ ಸ್ವಾಹಾಕಾರ ಪ್ರಾಣಾಯ ಸ್ವಾಹ ಇತ್ಯಾದಿ ಪರಿಷೇಕಾದಿ ವಿಧಾನ ಹೇಗೆ ಯಜ್ಞದಲ್ಲಿದೆಯೋ ಹಾಗೆ ಈ ಕರ್ಮದಲ್ಲೂ ಅದನ್ನು ಅಳವಡಿಸಿಕೊಂಡು ಮಿತವಾಗಿ ಉಣ್ಣಬೇಕು. ಇದು ಈ ರೀತಿ ಇದ್ದರೆ ಅವನಿಗೆ ಧ್ಯಾನ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಅದು ಬಿಟ್ಟು ಹೊಟ್ಟೆ ಪಟ್ಟಿ ತಿಂದರೆ ಅದು ಊಟ ಮಾಡಿಸುವವರು ಹಾಗೆ ಮಾಡ್ತಾರೆ. ಇನ್ನು ಸ್ವಲ್ಪ ಸಾವಕಾಶ ಊಟ ಮಾಡಿ ಅಂತಲೇ ಹೇಳ್ತಾ ಇರ್ತಾರೆ. ಇವರು ಸಾವಕಾಶ ಅಂತ 2:30 ಆದರೂ ಕೂಡ ಮುಗಿಸುವುದಿಲ್ಲ. ನಿಜವಾಗಿ ಅವರು ಸಾವಕಾಶ ಅಂತ ಹೇಳುವುದರ ಹಿನ್ನೆಲೆ ಏನು ಅಂದರೆ ಹೊಟ್ಟೆಯಲ್ಲಿ ಸ್ವಲ್ಪ ಅವಕಾಶ ಇಟ್ಟುಕೊಳ್ಳಿ ಅನ್ನುವ ಭಾವದಿಂದ ಹೇಳುವುದು ಆಯುರ್ವೇದದ ಪ್ರಕಾರ. ಆದರೆ ಇವರು ಸಾವಕಾಶ ಅಂದರೆ ತುಂಬ ಸಮಯ ಇದೆ, ಚೆನ್ನಾಗಿ ತಗೊಳ್ಳಿ ಅಂತ ಭಾವನೆ ಮಾಡಿ ತಗೊಂಡ್ರೆ ಅವನಿಗೆ ಧ್ಯಾನ ಸಾಧ್ಯ ಆಗುವುದಿಲ್ಲ. ತಲೆದಿಂಬು ಎಲ್ಲಿದೆ, ಫ್ಯಾನ್ ಎಲ್ಲಿದೆ ಅಂತ ಕೇಳಿಕೊಂಡು ಹೊರಡಬೇಕಾಗ್ತದೆ. ಆದ್ದರಿಂದ ಮಿತ ಮೇಧ್ಯ ಅಶನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ. ಹೆಚ್ಚು ಜನ ಸೇರಿದಲ್ಲಿ ಸೇರದೇ ಇರುವುದರಿಂದ ಆ ಯೋಗ ಸುಲಭ ಆಗ್ತದೆ. ಇವೆಲ್ಲ ಯೋಗಗಳನ್ನು ಈತ ಹೇಳ್ತಾ ಹೋದರೆ ಕೊನೆಗೆ ಪ್ರಾಣಾಯಾಮ ಶನಿ ಅಂತ ಪ್ರಾಣಾಯಾಮದ ಬಗ್ಗೆ ಹೇಳ್ತಾನೆ. ಧ್ಯಾನ ಧಾರಣ ಸಮಾಧಿಯ ತನಕವೂ ಹೇಳ್ತಾನೆ. ಆದರೆ ತಾಯಿ ಕೇಳ್ತಾಳೆ, ದೇವರನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಿ. ಶಂಖಚಕ್ರ ಗದಾ ಪದ್ಮಧಾರಿಯಾದ ದೇವರನ್ನು ಧ್ಯಾನ ಮಾಡುವಾಗ ನಮಗೆ ಅವನ ಮುಖವನ್ನು ಧ್ಯಾನ ಮಾಡುವಾಗ ಕಾಲು ಮರೆತು ಹೋಗ್ತದೆ. ಇಷ್ಟೇ ಅಲ್ಲ, ಅವನ ಕೈಯಲ್ಲಿ ಸುದರ್ಶನ ಚಕ್ರ ಯೋಚನೆಗೆ ಬಂದಾಗ ಪಾಂಚಜನ್ಯ ಮರೆತು ಹೋಗ್ತದೆ. ನಮ್ಮದು ಧ್ಯಾನ ಬಹಳ ಕಷ್ಟ. ಒಟ್ಟಿಗೆ ಇಡೀ ದೇವರನ್ನು ಸ್ಮರಿಸುವುದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ವಲ್ಲ. ಆವಾಗ ಕಪಿಲ ಹೇಳ್ತಾನೆ, ಪೂರ್ತಿ ಸ್ಮರಿಸುವುದಕ್ಕಾಗದೆ ಹೋದಾಗ ಒಂದು ಕೈಯನ್ನು ಮಾತ್ರ ಧ್ಯಾನ ಮಾಡು, ಕಾಲನ್ನು ಮಾತ್ರ ಧ್ಯಾನ ಮಾಡು. ಸರ್ವಂ ಸ್ಮರ್ತುಂ ಅಶಕ್ತಶ್ಚೇತ್ ಏಕಾಂಗಂ ಚಿಂತಯೇದ್ ಬುಧಃ. ಒಂದೊಂದು ಭಾಗವನ್ನು ದೇವರದ್ದು ಆಲೋಚಿಸು. ಅದನ್ನು ಆಲೋಚಿಸಿ ಅಲ್ಲಿ ನಿನಗೆ ಚಿತ್ತಲಾಭ ಆದಾಗ, ಅಲ್ಲಿ ಮನಸ್ಸು ಗಟ್ಟಿಯಾಯಿತು ಅಂದರೆ ಅದರ ಮೇಲೆ ನಾಭಿಯ ತನಕ, ಆಮೇಲೆ ಹೃದಯವನ್ನೂ ಸೇರಿಸಿ, ಆಮೇಲೆ ಕಂಠದ ತನಕ, ಕೊನೆಗೆ ಶಿರಸ್ಸಿನ ತನಕ ಸಮಗ್ರ ಸ್ವರೂಪವನ್ನು ಚಿಂತನೆ ಮಾಡು. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರಬಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ ಯಚ್ಛೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ಯದಿದೃತೇನ ಶಿವೋಭೂತ್ ಧ್ಯಾತುರ್ಮನಶ್ಯಮಲಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ ಕೇವಲ ಪಾದವನ್ನು ಸ್ಮರಣೆ ಮಾಡು ತಾಯಿ. ಪಾದವನ್ನು ಸ್ಮರಣೆ ಮಾಡುವುದು ಅಂದರೆ ಹೇಗೆ? ಸಂಚಿಂತಯೇತು ಚರಣಾರವಿಂದಂ, ಕಮಲದಂತಹ ಪಾದ. ಹೇಗೆ ಕಮಲ ಕಣ್ಣಲ್ಲಿ ನೋಡ್ತಾ ಇದ್ದರೆ ಮತ್ತಷ್ಟು ನೋಡಬೇಕು ಅಂತ ಅನಿಸ್ತದೆ. ಆ ಸೌಂದರ್ಯ, ಆಕರ್ಷಕ ವ್ಯಕ್ತಿತ್ವ ಅದರಲ್ಲಿದೆ. ಹಾಗೆ ಭಗವಂತನ ಪಾದ ಕಮಲದ ಹಾಗೆ ನಸುಗೆಂಪಾದಂತಹ ಪಾದ, ಕಮಲದಂತೆ ಆಕರ್ಷಿಸತಕ್ಕಂತಹ ಪಾದ, ಕಮಲದಂತೆ ಸ್ನಿಗ್ಧತೆಯುಳ್ಳಂತಹ ಪಾದ. ಆ ಪಾದವನ್ನು ಚಿಂತನೆ ಮಾಡು. ಆ ಪಾದ ಹೇಗೆ ಅಂದರೆ, ನನ್ನ ಹೃದಯದಲ್ಲಿ ಆ ದೇವರ ಪಾದವನ್ನು ಚಿಂತಿಸಬೇಕು. ದೇವರು ನನ್ನ ಹೃದಯವೆಂಬಂತಹ ಒಂದು ನೆಲದಲ್ಲಿ ತನ್ನ ಹೆಜ್ಜೆಯನ್ನು ಇಟ್ಟಿದ್ದಾನೆ ಅಂತ ಒಳಗಿಂದ ನಾವು ದೇವರನ್ನು ಕಾಣಬೇಕು. ಹಾಗೆ ಯೋಚಿಸುವಾಗ ಆ ಪಾದ ಕೆಂಪಾಗಿದೆ. ಆ ಪಾದದ ಮುಂಭಾಗದಲ್ಲಿ ಆತನ ಪಾದದ ಅಂಗುಷ್ಠ ಕಾಣಿಸ್ತಾ ಇದೆ. ಪಾದದ ಉಗುರುಗಳಿಂದ ಒಂದು ಬೆಳಕು ಬರ್ತಾ ಇದೆ. ಅದು ಬೆಳದಿಂಗಳ ಹುಣ್ಣಿಮೆಯ ದಿವಸದ ಚಂದ್ರನ ಬೆಳದಿಂಗಳಿನ ಹಾಗೆ ಬೆಳಕು. ಅದು ಹೃದಯದಲ್ಲೆಲ್ಲ ಆ ಬೆಳಕು ವ್ಯಾಪಿಸಿದ ಬೆಳಕಿನಿಂದಾಗಿ ಅಲ್ಲಿದ್ದ ಕತ್ತಲೆಲ್ಲ ನಾಶವಾಗಿದೆ ಅಂತ ಯೋಚಿಸಬೇಕಂತೆ. ಹೃದಯದಲ್ಲಿರುವ ಕತ್ತಲು ಅಂದರೆ ಅಜ್ಞಾನ. ಅವೆಲ್ಲವನ್ನೂ ಕೂಡ ಆ ಭಗವಂತನ ಉತ್ತುಂಗ ರಕ್ತ ವಿಲಸನ್ ನಖ ಚಕ್ರವಾಲ ಜ್ಯೋತ್ಸ್ನಾಭಿಹಿ ಆಹತ ಮಹದೃದಯ ಅಂಧಕಾರಂ. ಅಂತಹ ದೇವರ ಪಾದವನ್ನು ಹೃದಯದಲ್ಲಿ ಚಿಂತಿಸು. ಇನ್ನು ಅದರ ಮಹತ್ವವನ್ನು ಯೋಚಿಸಬೇಕು. ದೇವರ ಪಾದ ಎಂಥದ್ದು? ಅದು ನಿನ್ನೆ ನಾವು ಕಥೆಗೆ ಹೇಳಿದ್ವಿ. ಭಗವಂತನ ಪಾದ ತೊಳೆದ ನೀರನ್ನು ಶಿವ ಧರಿಸಿದ್ದರಿಂದ ಶಿವನಾದ. ನೋಡಲಿಕ್ಕೆ ಶಿವನ ವ್ಯಕ್ತಿತ್ವ ಹೇಗೆ ಅಂದರೆ, ನಿವಾಸ ನಿಲಯಶ್ಚಿತ, ವಾಸ ಮಾಡತಕ್ಕಂತಹ ಮನೆ ಯಾವುದು ಅಂದರೆ ಸ್ಮಶಾನ. ತವ ಶಿರಸ್ತತಿರ್ ಮಾಲಿಕ, ರುಂಡಗಳನ್ನು ಮಾಲೆ ಹಾಕಿಕೊಂಡಿದ್ದಾನೆ. ಕಪಾಲಮಪಿ ತೇಕರೆ, ಒಂದು ಕಪಾಲವನ್ನು ಕೈಯಲ್ಲಿ ಭಿಕ್ಷಾಟನೆಗೋಸ್ಕರ ಹಿಡ್ಕೊಂಡಿದ್ದಾನೆ.
ಹೀಗೆ ಮೇಲ್ನೋಟಕ್ಕೆ ನೋಡಿದಾಗ ಭಸ್ಮಭೂಷಿತಾಂಗನಾದಂತಹ ಶಿವ ಒಂದು ಅಶಿವ ಅಂತ ಕಾಣಿಸ್ತಾನೆ, ಅಮಂಗಲ ಅಂತ ಮೇಲ್ನೋಟಕ್ಕೆ ಸಾಮಾನ್ಯ ದೃಷ್ಟಿಯವರಿಗೆ ಕಾಣಿಸಿದರೆ, ತಥಾಪಿ ಭವತಪ್ಪದಂ ಶಿವ ಶಿವೇತ್ಯದೋ ಜಲ್ಪತಾಂ ಅಕಿಂಚನ ನಕಿಂಚನ ವ್ರಜಿ ನಮಸ್ತ್ಯ ಭಸ್ಮೀಭವತ್. ಆದರೆ ಅವನನ್ನು ಶಿವ ಶಿವ ಅಂತ ಇವತ್ತು ಸದಾಶಿವ ಅಂತ ಕರಿತೇವಲ್ವಾ, ಆ ರೀತಿ ಸದಾ ಮಂಗಳ ಸ್ವರೂಪಿಯಾದದ್ದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಶಿರದಲ್ಲಿ ಆ ಭಗವತ್ಪಾದೋದಕವನ್ನು ಧರಿಸಿ ಆತ ಗಂಗಾಧರ ಅಂತ ಕರೆಸಿಕೊಂಡದ್ದು. ಹಾಗಾಗಿ ಯಾವ ಪಾದದ ಜಲವನ್ನು ಲೋಕಾಧೀಶ್ವರನಾದಂತಹ ಈಶ್ವರ ಶಿರದಲ್ಲಿ ಧರಿಸಿದ ಕಾರಣದಿಂದ ಶಿವ ಅಂತ ಲೋಕದಲ್ಲಿ ಕಳಿಸಿಕೊಂಡನೋ ಅಂತಹ ಪಾದ, ಆ ಪಾದವನ್ನು ನೀನು ಹೃದಯದಲ್ಲಿ ಧ್ಯಾನಿಸಿದಿ ಅಂತಾದರೆ ನಿನ್ನ ಹೃದಯದಲ್ಲಿ ತುಂಬಿದ ಜನ್ಮ ಜನ್ಮಾಂತರಾರ್ಜಿತ ಪಾಪವೆಂಬಂತಹ ಪರ್ವತಗಳಿಗೆ ಬೀಸಿ ಒಗೆದಂತಹ ವಜ್ರಾಯುಧದ ಹಾಗೆ ಅಂತ ಯೋಚಿಸು. ಹೀಗೆ ಭಗವಂತನ ಪಾದವನ್ನು ಹೃದಯದಲ್ಲಿ ಯೋಚಿಸಿದರೆ ನಮ್ಮ ಪಾಪಗಳೆಲ್ಲ ಧ್ವಂಸವಾಗಿ ಹೋಗ್ತಾವೆ ಅಂತ ಕಪಿಲ ಪ್ರಾರಂಭಿಸಿ, ಊರು ಅಲ್ಲಿಂದ ಒಂದೊಂದು ಮೇಲೆ ಬೇಲೆ, ಊರು ಭುಜಂಗ ಭುಜಯೋಹೋ ಅಥವಾ ವಿಹಂಗ ಭುಜಯೋಹೋ ಅಧಿಶೋಭಮಾನವು ಅಂತ ಜಾನುವಿನಿಂದ ಹಿಡಿದು ಮೇಲಕ್ಕೆ ಉದರ ನಾಭಿಹೃದಂ, ಅಲ್ಲಿಂದ ಮೇಲೆ 4 ಕೈಯಲ್ಲಿ 4 ಆಯುಧಗಳು, ಶಿರಸ್ಸು, ಕಿರೀಟ, ಅತ್ತಿತ್ತ ಓಲಾಡತಕ್ಕಂತಹ ತಲೆಗೂದಲು, ಇವನ್ನೆಲ್ಲ ಧ್ಯಾನ ಮಾಡು ಅಂತ ಒಂದೊಂದೇ ಭಾಗದ ಧ್ಯಾನವನ್ನು ಮಾಡಿ ಸಮಗ್ರದಲ್ಲೂ ಜಯವನ್ನು ಸಂಪಾದಿಸಿ ಪೂರ್ತಿ ದೇವರ ಸ್ವರೂಪವನ್ನು ನಗುಮುಖದ ಭಗವಂತನನ್ನು ಹೃದಯದಲ್ಲಿ ಚಿಂತಿಸಬೇಕು ಅಂತ ಧ್ಯಾನ ಪ್ರಕ್ರಿಯೆಯನ್ನು ಹೇಳ್ತಾನೆ. ಆ ತಾಯಿ ಮಗು ಅದು ಅರ್ಥ ಆಗಲಿಲ್ಲ, ಇದು ಅರ್ಥ ಆಗಲಿಲ್ಲ ಅಂತ ಮತ್ತೆ ಕೇಳ್ತಾ ಇದೆ. ಈ ಮಗುವಿಗೆ ಅರ್ಥ ಆಗ್ತದೆ, ಇವಳಿಗೆ ದೇವರು ಇನ್ನೂ ಅರ್ಥ ಆಗಲಿಲ್ಲ, ಯಾಕಂದರೆ ಮಗು ಅನ್ನೋದನ್ನು ಬಿಡಲಿಲ್ಲ ಇನ್ನೋಳು. ಮತ್ತೆ ಹುಟ್ಟು ಅಂದರೆ ಏನು, ಸಾವು ಅಂದರೆ ಏನು, ಎಷ್ಟು ಕಷ್ಟ ಇದೆ, ಗರ್ಭದಲ್ಲಿರುವಾಗ ಮಕ್ಕಳು ಎಷ್ಟು ಒದ್ದಾಡ್ತವೆ, ಎಲ್ಲ ಕಥೆ ಹೇಳ್ತಾನೆ. ಈ ಹುಟ್ಟು ಸಾವುಗಳು ಅನ್ನೋದೇ ದೊಡ್ಡ ಬಂಧನ ಅನ್ನೋದನ್ನು ನಿರೂಪಣೆ ಮಾಡ್ತಾನೆ. ಇಷ್ಟೆಲ್ಲ ಕೇಳಿದ ಮೇಲೆ ಆ ತಾಯಿ ದೇವರೇ ಅಂತ ಹೇಳ್ತಾಳೆ. ಆವಾಗ ಈ ಮಗನಿಗೆ ಅರ್ಥ ಆಯಿತು, ಅಮ್ಮನಿಗೆ ನಾನು ಹೇಳಿದ್ದೆಲ್ಲ ತಲೆಗೆ ಹೋಯಿತು ಅಂತ ಅರ್ಥ ಆಗ್ತದೆ. ಆಕೆಗೆ ತಾನು ನಮಸ್ಕಾರ ಮಾಡ್ತಾನೆ ದೇವರು, ಅವಳು ಇವನಿಗೆ ನಮಸ್ಕಾರ ಮಾಡ್ತಾಳೆ. ಇವನು ಅಲ್ಲಿಂದ ಹೊರಟು ಹೋಗ್ತಾನೆ. ಹೊರಟು ಉತ್ತರದ ಕಡೆಗೆ ಹೋಗಿ ಆಸುರಿ ಅನ್ನುವ ಶಿಷ್ಯನಿಗೆ ಮತ್ತೆ ಸಾಂಖ್ಯವನ್ನು ಉಪದೇಶ ಮಾಡಿ ಲೋಕದಲ್ಲಿ ಚಾಲ್ತಿಗೆ ಬರುವುದಕ್ಕೆ ವ್ಯವಸ್ಥೆ ಮಾಡ್ತಾನೆ. ಆ ತಾಯಿ ಯಾವ ಕಪಿಲ ಭಗವತ್ ಸ್ವರೂಪವನ್ನು ಧ್ಯಾನ ಮಾಡುವುದಕ್ಕೆ ಉಪದೇಶಿಸಿದ ಅದೇ ಸ್ವರೂಪದ ಹೃದಯದಲ್ಲಿ ಶ್ರೀವತ್ಸ ಚಿಹ್ನೆಯುಳ್ಳಂತಹ ಕಪಿಲ ರೂಪಿ ಪರಮಾತ್ಮನನ್ನೇ ಆ ದೇವರನ್ನಾಗಿ ಯೋಚನೆ ಮಾಡಿ ಹೃದಯದಲ್ಲಿ ಗಟ್ಟಿಯಾಗಿ ತುಂಬಿಸಿಕೊಳ್ತಾಳೆ. ತನ್ನ ಪ್ರಾಣಶಕ್ತಿಯನ್ನು ಊರ್ಧ್ವಮುಖವಾಗಿಸಿಕೊಳ್ತಾಳೆ. ತಾನು ತನ್ನ ಶರೀರದಲ್ಲಿ ಅದೇ ರೂಪವನ್ನು ಧ್ಯಾನ ಮಾಡ್ತಾ ಉತ್ಕ್ರಮಣವನ್ನು ಮಾಡ್ತಾಳೆ, ಶರೀರ ತ್ಯಾಗ ಮಾಡ್ತಾಳೆ. ಅದೇ ಬಿಂದು ಸರಸ್ಸಿನ ತಟದಲ್ಲಿ ಅವಳು ದೇವರಲ್ಲಿ ಹೋಗಿ ಸೇರುವಂತಹ ಪ್ರಸಂಗ ಈ ಕಪಿಲನಿಂದಾಗಿ ಆಕೆಗೆ ಪ್ರಾಪ್ತಿಯಾಯಿತು. ತನ್ನ ತಾಯಿಯನ್ನು ಉದ್ಧಾರ ಮಾಡಿದಂತಹ ಮಗ, ಉದ್ಧರಿಸಲ್ಪಟ್ಟ ಆ ತಾಯಿ ಒಂದು ನದಿಯಾಗಿ ಹರಿತಾಳಂತೆ. ಆ ಪ್ರದೇಶಕ್ಕೆ ಸಿದ್ಧಪದ, ಇವತ್ತು ಬಿಂದು ಸರೋವರ, ಅದು ಮಾತೃಗಯೆ ಅಂತ ಆ ಪ್ರದೇಶವನ್ನು ಕರೀತಾರೆ. ನಾವು ಕೂಡ ನಮ್ಮ ತಾಯಿಯನ್ನು, ಗತಿಸಿದ ತಾಯಿಯನ್ನು ಉದ್ದೇಶಿಸಿ ಅವರು ಏನೇನು ಕಷ್ಟ ನಮಗೋಸ್ಕರ ಅನುಭವಿಸಿದ್ದಾರೆ ಅಂತ ಯೋಚನೆ ಮಾಡುವ ಒಂದು 16 ಶ್ಲೋಕಗಳುಂಟು. ಷೋಡಶ ಪಿಂಡ ಪ್ರದಾನಕ್ಕೆ ವಿಹಿತವಾದ ಶ್ಲೋಕಗಳು. ಅದನ್ನು ಆಲೋಚನೆ ಮಾಡಿಕೊಂಡು ಅಲ್ಲಿ ತಾಯಿಯನ್ನು ಉದ್ದೇಶಿಸಿ ಮಾಡುವ ಶ್ರಾದ್ದ ಕರ್ಮದಿಂದ ನಮಗೂ ಒಂದಿಷ್ಟು ಮಾತೃಋಣ ಪರಿಹಾರವಾಗ್ತದೆ ಅಂತ ಅಂತಹ ಒಂದು ಕ್ಷೇತ್ರವನ್ನಾಗಿಸಿದಂತಹ ದೇವರು ಕಪಿಲ ದೇವರು. ಯೈದಂ ಅನುಶೃಣೋತಿ, ಯಾರು ಇದನ್ನು ಕೇಳ್ತಾನೆ ಅಂಥವ ಭಗವಂತನ ಪಾದದಲ್ಲಿ ಪೂರ್ತಿ ಆಸಕ್ತನಾಗ್ತಾನೆ ಅಂತ ಒಂದು ಫಲವನ್ನು ಕಪಿಲ ಗೀತೆಗೆ ಹೇಳಿ ತೃತೀಯ ಸ್ಕಂಧ ಇಲ್ಲಿಗೆ ಉಪಸಂಹಾರ ಆಗ್ತದೆ. 3ನೇ ಸ್ಕಂಧದಲ್ಲಿ ವರಾಹ ಅವತಾರ ಮತ್ತು ಕಪಿಲಾವತಾರದ ವಿಸ್ತಾರವಾದ ವಿವರಣೆ ಬಂದಿದೆ. ಮತ್ತು 4ನೇ ಸ್ಕಂಧದಲ್ಲಿ ಈಗ ಕಪಿಲನ ಕಥೆ ಯಾಕೆ ಬಂತು? ಈ ಸ್ವಯಂಭುವ ಮನುವಿನ 3 ಜನ ಹೆಣ್ಣು ಮಕ್ಕಳಲ್ಲಿ ಮಧ್ಯದವಳು ದೇವಹೂತಿ. ದೇವಹೂತಿಯ ಮಗನಾಗಿ ಕಪಿಲ ಬಂದದ್ದು. ದೇವಹೂತಿಯ ಅಕ್ಕ ಆಕೂತಿ ಅಂತ ಅವಳಿಗೆ ಹೆಸರು. ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡಿದರು. ಚತುರ್ಮುಖನ ಮಗ ರುಚಿಗೆ ಕೊಟ್ಟು ವಿವಾಹ ಮಾಡಿದರು. ಈ ರುಚಿ ಆಕೂತಿ ಯಾವತ್ತು ಒಟ್ಟಿಗೆ ಇರುವುದು. ಸ್ವಲ್ಪ ಸಂಸ್ಕೃತ ಗೊತ್ತಿದ್ದವರಿಗೆ ಅರ್ಥ ಆಗ್ತದೆ. ರುಚಿ ಆಕೂತಿ ದಂಪತಿಗಳು. ಈ ರುಚಿ ಪ್ರಜಾಪತಿಗೆ ಆಕೂತಿಯಲ್ಲಿ ಆವಿರ್ಭವಿಸಿದಂತಹ ವ್ಯಕ್ತಿಗಳಲ್ಲಿ ಒಬ್ಬ ದಕ್ಷ ಅಲ್ಲಿ ಆವಿರ್ಭವಿಸ್ತಾನೆ. ರುಚಿ ಆಕೂತಿಗಳ ಅಲ್ಲಿ ಪ್ರಸೂತಿಯಲ್ಲಿ ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಆಕೂತಿಯಲ್ಲಿ ಹುಟ್ಟಿದಂತಹ ಮಕ್ಕಳು ಯಜ್ಞ ಮತ್ತು ದಕ್ಷಿಣ ಅಂತ ಹೇಳ್ತಕ್ಕಂಥ 2 ಮಕ್ಕಳು. ಅಲ್ಲಿ ವಿಶೇಷ ಸ್ವಯಂಭುವ ಮನು ಆಕೂತಿಯನ್ನು ವಿವಾಹ ಮಾಡಿಕೊಡುವಾಗ ಅದು ಆಕೂತಿಂ ರುಚಯೇ ಪ್ರಾದಾತ್ ಅಪಿ ಭ್ರಾತೃಮತೀ ಮನುಹು,
ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವನಿಗೆ. ಆದರೆ ಮದುವೆ ಮಾಡುವಾಗ ಒಂದು ಒಪ್ಪಂದ ಮಾಡಿ ಮದುವೆ ಮಾಡಿದ. ಏನಂದ್ರೆ ಪುತ್ರಿಕಾ ಪುತ್ರ ಧರ್ಮ ಅಂತ ಅದಕ್ಕೆ ಹೆಸರು. ಅಂದ್ರೆ ಈಕೆಯಲ್ಲಿ ಹುಟ್ಟುವ ಗಂಡು ಮಗುವನ್ನು ನನಗೆ ಅರ್ಪಿಸಬೇಕು ಅಂತ ಒಪ್ಪಂದದಿಂದ ಮದುವೆ ಮಾಡಿಸಿತ್ತು. ಇದರ ಪರಿಣಾಮ ಏನು? ಅಲ್ಲಿ ಗಂಡು ಹೆಣ್ಣು ಇಬ್ಬರು ಮಕ್ಕಳು ಹುಟ್ಟಿದ್ರು. ಈಗ ಹುಟ್ಟಿದ ಗಂಡು ಮಗುವನ್ನು ಅಲ್ಲಿಗೆ ಕೊಡಬೇಕು, ತನ್ನ ಹೆಂಡತಿಯ ಮನೆಗೆ ಕೊಡಬೇಕು. ಆದರೆ ಕೊಟ್ಟರೆ ಈ ಹೆಣ್ಣು ಮಗು ಮನೆಯಲ್ಲಿ ಉಳಿಬೇಕಲ್ಲ, ಉಳಿಲಿಲ್ಲ ಅಂತೆ, ಅದು ಅಲ್ಲಿಗೆ ಹೋಯ್ತಂತೆ. ಹೀಗಾಗಿ ಯಜ್ಞ ಅಂತ ಆ ಮಗುವಿಗೆ ಹೆಸರು. ಸಾಕ್ಷಾತ್ ಭಗವಂತನೇ ಅಲ್ಲಿ ಮಗನಾಗಿ ಹುಟ್ಟಿದ್ದ. ವಸ್ತುತಃ ಗಂಡು ಮಕ್ಕಳು ಇರುವಾಗ ಈ ಪುತ್ರಿಕಾ ಪುತ್ರ ಧರ್ಮದಿಂದ ಹೆಣ್ಣು ಮಕ್ಕಳನ್ನು ಮದುವೆ ಮಾಡುವ ಕ್ರಮ ಇಲ್ಲ. ಯಾಕಂದರೆ ಗಂಡು ಮಕ್ಕಳಿದ್ದಾರೆ ನಮಗೆ ಅಂತ. ಹೆಣ್ಣು ಮಕ್ಕಳು ಮಾತ್ರ ಇದ್ದರೆ ಆಗ ಮಗಳನ್ನು ಮದುವೆ ಮಾಡಿಕೊಡುವಾಗ ಈಕೆಯ ಮೊದಲ ಗಂಡು ಮಗು ನನಗೆ ಅಂತ ಹೇಳಿ ಮದುವೆ ಮಾಡಿಕೊಡ್ತಕ್ಕಂಥ ಕ್ರಮ ಇದೆ. ಇಲ್ಲಿ ಇವನು ಈ ರೀತಿ ವ್ಯವಸ್ಥೆ ಯಾಕೆ ಮಾಡಿಕೊಂಡ ಸ್ವಯಂಭೂಮನು ಅಂದರೆ ಅಲ್ಲಿ ದೇವರು ಹುಡ್ತಾರೆ ಅಂತ ಗೊತ್ತವನಿಗೆ. ನಮ್ಮನೆಯಲ್ಲಿ ದೇವರು ಬರಲಿ ಅಂತ ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ ಆಗ್ತದೆ ಅಂತ. ಹಾಗೆ ಆ ದೇವರು ಮನೆಗೆ ಬರಬೇಕು ಅಂತ ಹಾಗೆ ಮಾಡಿತ್ತು. ದೇವರು ಬರುವಾಗ ದೇವರ ಜೊತೆಗೆ ಲಕ್ಷ್ಮಿ ಬರ್ತಾಳೆ. ಹೆಜ್ಜೆಯ ಮೇಲೊಂದು ಹೆಜ್ಜೆ ರಿಕ್ಕುತ ಅಂತ, ದೇವರ ಹೆಜ್ಜೆಯ ಹಿಂದೆ ಹೆಜ್ಜೆ ಹಾಕಿಕೊಂಡು ಹೋಗುವಳು ಅವಳು. ಆದ್ದರಿಂದ ದಕ್ಷಿಣಾದೇವಿ ಅಂತ ಹೇಳಿದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಅಣ್ಣ ತಂಗಿ ಅನ್ನುವ ಸ್ವರೂಪದಲ್ಲಿ ಇಲ್ಲಿ ಆವಿರ್ಭವಿಸಿದ್ದಾರೆ. ಲಕ್ಷ್ಮೀದೇವಿಯು ಜೊತೆಗೆ ಅಲ್ಲಿಗೆ ಹೋದ್ಲು. ಅಂತೂ ಯಜ್ಞ ಬಿಟ್ಟು ದಕ್ಷಿಣೆ ಇಲ್ಲ ಅಂತ ಇದರಿಂದ ಅರ್ಥ ಮಾಡಿಕೊಳ್ಬೇಕು. ಕೆಲವರು ಹಾಗೆ ಯಜ್ಞ ಇವತ್ತು ಮಾಡುವುದು, ಆಮೇಲೆ ನಾಳೆ ನಿಮ್ಮ ಅಕೌಂಟಿಗೆ ಹಾಕ್ತೇನೆ ಅಂತ ಹಾಗೆ ಹೇಳುವುದಕ್ಕಿಲ್ಲ. ಯಜ್ಞ ದಕ್ಷಿಣೆ ಒಟ್ಟಿಗೆ ಇರುವಂಥದ್ದು. ಆ ಯಜ್ಞ ಆ ಸ್ವಯಂಭುವ ಮನ್ವಂತರದ ಇಂದ್ರನಾಗಿ ಇಂದ್ರ ಪದವಿಯಲ್ಲಿದ್ದ ವ್ಯಕ್ತಿಗಳು ಏನೇನು ಮಾಡಬೇಕು ಅಂತ ಒಂದು ಸಂವಿಧಾನ ರೂಪಿಸಿದಂತಹ ಮೊದಲ ಇಂದ್ರ. ಅಂದರೆ ಇಂದ್ರ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ, ಇಂದ್ರ ಅಂದರೆ ಒಂದು ಸ್ಥಾನ, ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅಂತೆಲ್ಲ ಇದ್ದ ಹಾಗೆ. ಒಂದೊಂದು ಮನ್ವಂತರಕ್ಕೆ ಬೇರೆ ಬೇರೆ ಇಂದ್ರರಾಗ್ತಾರೆ. ಕೆಲವು ಮನ್ವಂತರದಲ್ಲಿ 2 ಸಲ ಆರಿಸಿ ಬರುವುದು ಅಂತುಂಟು. ಈಗ ಹಾಗೆ ಪುರಂದರ ಅಂತ ಈಗ 7ನೇ ಮನ್ವಂತರದ ಅಧಿಪತಿ, ಅವನು 6ನೇ ಮನ್ವಂತರದಲ್ಲೂ ಪುರಂದರನೇ ಇಂದ್ರನಾಗಿದ್ದ. ಆದರೆ ಉಳಿದ ಕಡೆಯಲ್ಲೆಲ್ಲ ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ಬರು ಇಂದ್ರರು ಬೇರೆ ಬೇರೆ ಇರ್ತಾರೆ. ಮೊದಲನೇ ಮನ್ವಂತರದಲ್ಲಿ ಅಂದರೆ ಸ್ವಯಂಭುವ ಮನ್ವಂತರದಲ್ಲಿ ಈ ಆಕೂತಿ ಸೂನು ಆದಂತಹ ಯಜ್ಞ ತಾನು ಇಂದ್ರ ಪದವಿಯಲ್ಲಿದ್ದು ಲೋಕಕ್ಕೆ ಕಾಲಕ್ಕೆ ಮಳೆ ಬರುವ ಹಾಗೆ ತ್ರಿವಿಷ್ಟಪವನ್ನು ಪಾಲನೆ ಮಾಡಿದಂತಹ ಭಗವಂತನ ರೂಪ ಯಜ್ಞ ಅನ್ನುವ ರೂಪ. ಇದರ ಮಧ್ಯದಲ್ಲಿ ಇಲ್ಲೊಂದು ದತ್ತಾತ್ರೇಯ ಅವತಾರದ ಕಥೆಯನ್ನು ಹೇಳ್ತಾರೆ. ಯಾಕಂದರೆ ಹಿಂದೆ ಅನಸೂಯೆಯನ್ನು ಅತ್ರಿಗೆ ಮದುವೆ ಮಾಡಿ ಕೊಟ್ಟಿದ್ರಲ್ವಾ. ಅತ್ರಿ ಅಂದ್ರೆ ಏನು? 3 ಬಿಟ್ಟವ ಅಂತ ಅರ್ಥ. ಅದು ಇಂಗ್ಲೀಷ್ನ ತ್ರೀ ಅಲ್ಲ, ಸಂಸ್ಕೃತದ ತ್ರೀ. ಅವರು ಅದನ್ನು ಬೇರೆ ಬೇರೆ ಭಾಷೆಯಲ್ಲಿ ತಗೊಂಡಿದ್ದಾರೆ. ತೀ ಇದ್ದದ್ದು ತೀನ್ ಅಂತಾಗಿದೆ, ಏನೇನೋ ಆಗಿದೆ. ಆದರೆ ಅತ್ರಿ ಅಂದರೆ ನವಿದ್ಯಂತೆ ತ್ರೀಣಿ ಯಸ್ಯ, 3 ಬಿಟ್ಟವ, ಕಾಮ ಕ್ರೋಧ ಲೋಭ ಇಲ್ಲ. ಅದಕ್ಕೆ ಸರಿಯಾಗಿ ಅನಸೂಯೆ ಪತ್ನಿಯಾಗಿ ಬಂದಿದ್ದಾಳೆ. ಇವರ ದಾಂಪತ್ಯದಿಂದ ಭಗವಂತ ಆವಿರ್ಭವಿಸ್ತಾನೆ. ಅತ್ರಿ ಒಂದು ತಪಸ್ಸು ಮಾಡಿದಂತೆ. ನಮಗೆಲ್ಲ ಆ ರೀತಿ ತಪಸ್ಸು ಮಾಡುವುದು ಭಾರಿ ಕಷ್ಟ, ಸಾಧ್ಯವೇ ಇಲ್ಲ. ಯಾಕಂದರೆ ಆತ ತಪಸ್ಸು ಮಾಡಿದ್ದೆ ಹೇಗೆ ಅಂದರೆ 3ರಲ್ಲಿ 1 ಯೋಚಿಸಿಕೊಂಡು ತಪಸ್ಸು ಮಾಡಿದ್ದು. ಆತ ತಪಸ್ಸು ಮಾಡಿದ್ದು ಭಗವಂತನನ್ನು ಕುರಿತು ತಪಸ್ಸು ಮಾಡಿದ್ದಾನೆ. ಆದರೆ ಬ್ರಹ್ಮ ವಿಷ್ಣು ರುದ್ರ, ಬ್ರಹ್ಮ ವಿಷ್ಣು ಮಹೇಶ್ವರ ಇವರನ್ನು ತ್ರಿಮೂರ್ತಿಗಳು ಅಂತ ಕರೀತೇವೆ. ಸತ್ವಂ ರಜಸ್ತಮ ಇತಿ ಪ್ರಕೃತೇರ್ಗುಣಾಸ್ತೈಃ ಏಕಸ್ಸ ಏವ ಪುರುಷಃ ಸೈಹಾಸ್ಯ ಧತ್ತೆ ಸ್ಥಿತ್ಯಾದಯೇ ಹರಿವಿರಿಂಚ ಹರೇತಿ ಸಂಜ್ಞಾಃ ಶ್ರೇಯಾಂಸಿ ತತ್ರ ಖಲು ಸತ್ವತನೌ ನೃಣಾಂ ಸ್ಯುಃ. ಈ ಸತ್ವರಜಸ್ತಮಸ್ಸು ಅಂತ 3 ಗುಣಗಳನ್ನು ದೇವರು ತಗೊಳ್ತಾನಲ್ವ ಸೃಷ್ಟಿಗೋಸ್ಕರ. ಅದರಲ್ಲಿ ಸತ್ವದಲ್ಲಿ ಭಗವಂತ ತಾನು ಸತ್ವ ಪರಸತ್ವ ಅಂತ ಕರೆಸಿಕೊಂಡು ವಾಸುದೇವ ಅನ್ನುವ ರೂಪದಿಂದ ನಿಲ್ತಾನಂತೆ. ಅವನನ್ನೇ ವಿಷ್ಣು ಅಂತ ಕರೆಯುವುದು. ಇನ್ನು ರಜಸ್ಸಿನಲ್ಲಿ ಬ್ರಹ್ಮ ಅನ್ನುವ ದೇವರು ಏನು ರಜೋಗುಣದಿಂದ ನಿರ್ಮಿತವಾದ ಮಹತ್ತತ್ವಾಭಿಮಾನಿ ಬ್ರಹ್ಮದೇವರಿದ್ದಾರೆ. ಆ ಬ್ರಹ್ಮದೇವರ ಒಳಗೆ ಬ್ರಹ್ಮ ಅನ್ನುವ ರೂಪದಲ್ಲಿ ದೇವರಿದ್ದಾರೆ. ಅದು ಬ್ರಹ್ಮನಿಗೆ ಬ್ರಹ್ಮ ಅಂತ ಹೆಸರು ಬಂದದ್ದೇ ಒಳಗಿರುವ ಬ್ರಹ್ಮನ ಕಾರಣದಿಂದ. ಇನ್ನು ರುದ್ರದೇವರ ಒಳಗೆ ಶಿವ ಅನ್ನುವ ಹೆಸರಿನಲ್ಲಿ ಭಗವಂತ ಇದ್ದಾನಂತೆ. ದೇವರಿಗೆ ಶಿವ ಅಂತ ಹೆಸರು. ಸರ್ವ ಶಿವಸ್ಥಾಣು ಅಂತ ದೇವರು ಶಿವ ಅಂತ ಅವನು ಅದರ ಒಳಗೆ ಕೂತಿದ್ದಾನೆ. ಈ ಅತ್ರಿ ಮಹರ್ಷಿ ಅತ್ರಿಯನ್ನು ಅತ್ರಿ ಅಂತ ಉಪಾಸನೆ ಮಾಡ್ತಾರೆ. ಆ 3ರ ಒಳಗಿರುವ ಭಗವಂತನನ್ನು ಉಪಾಸನೆ ಮಾಡ್ತಾ ಇದ್ದಾನೆ. ಹಾಗೆ ಉಪಾಸನೆ ಮಾಡಿ ಇರುವಾಗ ಅವನಿಗೆ ದೇವರು ಪ್ರತ್ಯಕ್ಷ ಆಗ್ತಾರೆ. ಯಾರು ಪ್ರತ್ಯಕ್ಷ ಆಗಬೇಕಿತ್ತು? ವಿಷ್ಣು ಮಾತ್ರ ಪ್ರತ್ಯಕ್ಷ ಆಗಬೇಕಿತ್ತು. ಆದರೆ 3 ಜನರು ಬರ್ತಾರೆ, ಬ್ರಹ್ಮ ರುದ್ರ ಮಹೇಶ್ವರ. ಇವನು ಅವರನ್ನು ನೋಡಿ ವರ ಕೇಳಬೇಕೋ ಬೇಡೋ? ನಾನು ಒಬ್ಬನನ್ನು ಉಪಾಸನೆ ಮಾಡಿದರೆ ಕಥನ್ನು ಯೂಯಂ ಅಂತ ಕೇಳ್ತಾನೆ. ಅದು ಎಂಥವರು ನೀವು 3 ಜನ? ನಿಮ್ಮನ್ನು ಒಬ್ಬೊಬ್ಬರನ್ನು ತಪಸ್ಸು ಮಾಡಿ ಪಡ್ಕೊಳ್ಳಿಕ್ಕೆ 1,000-2,000 ವರ್ಷ ಬೇಕು. ಅಂಥವರು ನನ್ನ ತಪಸ್ಸಿಗೆ ಇಂಥವರೂ 3 ಜನ ಬಂದಿದ್ದೀರಲ್ವಾ ಅಂತ ಹೇಳ್ತಾರೆ.
ಅಂದರೆ ಇದು ಆಕ್ಷೇಪವೋ ಸ್ತೋತ್ರವೋ ಅಂತ ಪ್ರಶ್ನೆ ಬರುವ ಹಾಗಿತ್ತು. ಎದುರಿಗಿದ್ದಂತಹ ನಾರಾಯಣ ಅದಕ್ಕೆ ಉತ್ತರ ಕೊಡ್ತಾನೆ. ನೀನು ಏನನ್ನು ಧ್ಯಾನ ಮಾಡಿದಿ ಅದು ನಾವು ಅಂತ ಹೇಳ್ತಾನೆ. ಯದ್ವೈ ಧ್ಯಾಯಸಿ ತೇ ವಯಂ ಅಂತ. ನೀನು ಏನನ್ನು ಧ್ಯಾನ ಮಾಡಿದಿ, ಒಂದನ್ನು ಧ್ಯಾನ ಮಾಡಿದಲ್ಲ ಅದು ನಾವು. ನೀನು ಯಾರನ್ನು ಧ್ಯಾನಿಸಿದಿ ಅದು ನಾನು ಅಂತ ಹೇಳಲಿಲ್ಲ ಅವ, ಅದು ನಾವು ಅಂತ 3 ಜನರನ್ನು ಸೇರಿಸಿ ಹೇಳ್ತಾನೆ. ಈ ದೇವರು ಬಹುವಚನ ಬಳಸಿದರೆ ಅದು ಅನೇಕ ರೂಪವನ್ನಿಟ್ಟುಕೊಂಡು ಬಹುವಚನ ಬಳಸುವುದು. ನಾವು ಅಂತ ದೇವರು ಹೇಳಿದರೆ ದೇವರು ಒಬ್ಬನೇ ಇರುವುದಲ್ವಾ. ನಾವು ನಾವಾಗಬೇಕಾದ್ರೆ 4-5 ಜನ ಇದ್ದಾಗ ನಾವು ಅಂತ ಹೇಳ್ತೇವೆ. ನೀನು ಏನೊಂದನ್ನು ಧ್ಯಾನ ಮಾಡ್ತಾ ಇದೆಯೋ ಅದು ನಾವು ಅಂದರೆ ಅರ್ಥ ಏನು? ನೀನು ಏನನ್ನು ಧ್ಯಾನಿಸಿದ್ದು? ರುದ್ರನ ಒಳಗಿರುವ ಶಿವರೂಪವನ್ನು, ಬ್ರಹ್ಮನ ಒಳಗಿರುವ ಬ್ರಹ್ಮರೂಪವನ್ನು, ಅಂದರೆ ನನ್ನನ್ನೇ ಧ್ಯಾನ ಮಾಡಿದ್ದು, ಜೊತೆಗೆ ಸಾಕ್ಷಾತ್ ವಿಷ್ಣುವನ್ನು. ಈಗ ರುದ್ರನ ಒಳಗಿರುವ ಶಿವರೂಪ ಬರಬೇಕಾದ್ರೆ ಅದರಿಂದ ಎತ್ತಿ ಶಿವನನ್ನು ತಂದರೆ ಅದು ಶಿವರೂಪ ಅಲ್ಲ. ಅದು ರುದ್ರನಲ್ಲಿ ಅಂತರ್ಯಾಮಿಯಾಗಿರುವ ರೂಪಕ್ಕೆ ಶಿವ ಅಂತ ಹೆಸರು. ಶಿವರೂಪಿ ಶಿವೇ ಸ್ಥಿತ. ಬ್ರಹ್ಮನ ಒಳಗಿರುವ ದೇವರು ಬ್ರಹ್ಮ, ಅದು ಬರಬೇಕು ಅಂತಾದರೆ ಬ್ರಹ್ಮ ಬರಬೇಕು. ನೀರು ತರಬೇಕಾದ್ರೆ ಪಾತ್ರೆ ತಂದರೆ, ನಾನು ನೀರು ತರಲಿಕ್ಕೆ ಹೇಳಿದರೆ ಚೊಂಬು ಯಾಕೆ ತಂದಿಂದ ಕಪಾಳ ಕೊಡಿದ್ರೆ ಹೇಗಿರ್ತದೆ? ಅದು ನೀರು, ಒಂದು ಚೊಂಬು ನೀರು ತರಬೇಕು ಅಂದರೆ ಚೊಂಬು ತರಬೇಕದು. ಹಾಗೆ ಈಗ ಶಿವನ ಒಳಗಿರುವ ಶಿವ ಬರಬೇಕಾದ್ರೆ ಶಿವನು ಬಂದಿದ್ದಾನೆ. ಆದರೆ ನೀನು ಧ್ಯಾನಿಸಿದಂತಹ ರೂಪವೇ ಇಲ್ಲಿ ಬಂದದ್ದು ಅನ್ನುವ ಅರ್ಥದಲ್ಲಿ ಯದ್ವೈ ಧ್ಯಾಯಸಿತೆ ವಯಂ ಅಂತ ಭಗವಂತ ಹೇಳ್ತಾನೆ. ಅತ್ರಿ ಲೋಕಕ್ಕೊಂದು ವಿಶಿಷ್ಟ ವಿಷಯವನ್ನು ತಿಳಿಸಿದ. ಒಬ್ಬನೇ ಭಗವಂತ 3ರಲ್ಲಿ ಅಥವಾ 2ರಲ್ಲಿ ನಿಂತು, ಪೃಥಕ್ಕಾಗಿ ತಾನೇ ಸ್ವತಃ ನಿಂತು ಲೋಕದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿಯಂತ್ರಿಸ್ತಾನೆ. ಈಗ 3 ಜನ ಇದ್ದಾರೆ ಅಲ್ಲಿ, ಶಿವನು ಇದ್ದಾನೆ, ಬ್ರಹ್ಮನೂ ಇದ್ದಾನೆ. ಅವರ ಹತ್ರ ಈತ ಸಂತಾನವನ್ನು ಬೇಡ್ತಾನೆ. ಅದರ ಪರಿಣಾಮವಾಗಿ ರುದ್ರದೇವರಿಂದ ಆವಿರ್ಭವಿಸಿದ ಸಂತಾನಕ್ಕೆ ದುರ್ವಾಸ ಅಂತ ಹೇಳಿದರೆ ಸಾಕು, ಸ್ವಲ್ಪ ಎಳೆಯುವುದಾದರೆ ದೂರ್ವಾಸ, ಹನುಮಾನ್ ಅಂತ ಹೇಳಿದ ಹಾಗೆ ದುರ್ವಾಸರ ಆವಿರ್ಭಾವ ಆಗ್ತದೆ. ದುರ್ವಾಸ ಅದು ಆತ್ಮೇಶ ಅಲ್ಲಿ ಸೋಮಂ ದುರ್ವಾಸಸಂ, ಇನ್ನು ಕೆಲವು ಪಾಠದಲ್ಲಿ ದುರ್ವಾಸಸಂ, ಸೋಮಂ ದುರ್ವಾಸಸಂ ಆತ್ಮೇಶ ಬ್ರಹ್ಮ ಸಂಭವಾನ್ ಅಂತ. ದತ್ತ ಸೋಮಂ ದೂರ್ವಾಸಸಂ ದತ್ತಂ ಆತ್ಮೇಶ ದತ್ತಂ ದೂರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್. ಸಾಕ್ಷಾತ್ ಭಗವಂತ ನಾರಾಯಣನಿಂದಾಗಿ ಅತ್ರಿ ಅನಸೂಯೆಯರಲ್ಲಿ ಆವಿರ್ಭವಿಸಿದವನಿಗೆ ದತ್ತ ಅಂತ ಹೆಸರು. ಇವನ ಬಗ್ಗೆ 2ಯ ಸ್ಕಂದದಲ್ಲಿ ವರ್ಣನೆ ಮಾಡಿದ್ದಾರೆ, ದತ್ತಾತ್ರೇಯನ ವರ್ಣನೆ. ಅಂದರೆ ದೇವರು ಹೇಳ್ತಾನಂತೆ ದತ್ತ ಅಂತ ದೇವರು ಹೇಳ್ತಾನೆ. ಈ ದತ್ತ ಅನ್ನುವುದಕ್ಕೆ ಕೊಡ್ರಿ ಅಂತ, ಕೊಡು ಅಂತ ಹೇಳುವುದಕ್ಕೆ ದೇಹಿ ಅಂತ ಹೇಳುವುದು. ದೇಹಿ ದತ್ತಾತ್ ದತ್ತಂ ದತ್ತ ಅಂದರೆ ಕೊಡಿ, ನೀವು ಏನು ಕೆಲಸ ಮಾಡ್ತೀರಿ ಅದನ್ನು ನನಗೆ ಅರ್ಪಣೆ ಮಾಡಿ ದತ್ತ ಅಂತ ದೇವರು ಹೇಳ್ತಾನಂತೆ. ನಾವೇನು ಹೇಳಬೇಕು? ದತ್ತಂ ನಮಮ ಅಂತ ಹೇಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅದನ್ನು ದೇವರಿಗೆ ಅರ್ಪಿಸಬೇಕು. ಅವನು ದತ್ತ ಅಂತ ಹೇಳಿದರೆ ದತ್ತಂ ಅನ್ಬೇಕು. ನಾವು ದತ್ತಂ ಅಂತ ಹೇಳಿದಾಗ ಅವನು ದತ್ತನಾಗಿ ಬರ್ತಾನಂತೆ. ಅದಕ್ಕೆ ದೇವರಿಗೆ ದತ್ತ ಅಂತ ಹೆಸರು ಅಂತ 2ಯ ಸ್ಕಂದದಲ್ಲಿ ಒಂದು ಶ್ಲೋಕ ಇದೆ. ದೇವರು ದತ್ತ ಅಂದರೆ ದತ್ತನಾಗಿ, ದತ್ತುಪುತ್ರನಾಗಿ, ನಾನು ನಿನ್ನನ್ನು ರಕ್ಷಣೆ ಮಾಡುವುದಕ್ಕೆ ನಾನಿದ್ದೇನೆ ಅಂತ ಬರ್ತಾನಂತೆ. ಅತ್ರಿಯ ಮಗನಾದ್ರಿಂದ ಆತ್ರೇಯ ದತ್ತಾತ್ರೇಯ ಅಂತ ಆತನನ್ನು ಕರೆಯುವುದು. ಲೋಕಕ್ಕೆ ಯೋಗಶಾಸ್ತ್ರವನ್ನು ಕೊಟ್ಟಂತಹ ರೂಪ, ನಮ್ಮಲ್ಲಿ ಉಪಾಸನೆಯಲ್ಲಿ ಬಿಟ್ಟು ಹೋದ ರೂಪ. ಈ ಬುದ್ಧನಿಗೆ ದೇವಸ್ಥಾನ ಕಟ್ಟುವುದು, ದತ್ತಾತ್ರೇಯನಿಗೆ ಪೂಜೆ ಮಾಡುವುದು, ಇದೆಲ್ಲ ನಮ್ಮಲ್ಲಿ ಬಿಟ್ಟು ಹೋಗಿದೆ. ಆಚಾರ್ಯರು ಎಲ್ಲೇ ಯೋಗದ ಬಗ್ಗೆ ಹೇಳಿದ್ರು ಇತಿ ದತ್ತಾತ್ರೇಯ ಯೋಗೇ ಅಂತ ಉಲ್ಲೇಖ ಮಾಡ್ತಾರೆ. ದೊಡ್ಡ ಯೋಗಶಾಸ್ತ್ರ ಪ್ರವರ್ತಕ ದತ್ತ. ಉಪಾಸನೆಯಲ್ಲಿ ಬಿಟ್ಟು ಹೋದದ್ದು ಯಾಕೆ ಅಂದರೆ ಸ್ವಲ್ಪ ವಿಚಿತ್ರ ವ್ಯವಹಾರ. ದೇವರದ್ದು ಒಂದೊಂದು ಅವತಾರದ ವ್ಯವಹಾರವೇ ವಿಚಿತ್ರ. ಈತನಿಗೆ ಕೆಲವೆಲ್ಲ ಮಾರ್ಕಂಡೇಯ ಪುರಾಣ ವರ್ಣನೆ ಮಾಡ್ತದೆ ದತ್ತಾತ್ರೇಯನ ಕಥೆಯನ್ನು. ದತ್ತಾತ್ರೇಯ ಅಂದರೆ ಎಲ್ಲರಿಗೂ ಇಷ್ಟ ಅಂತೆ. ಅವನನ್ನು ನೋಡುವುದಕ್ಕೋಸ್ಕರ ಮಕ್ಕಳ ಹಿಂಡು, ದೊಡ್ಡವರ ಹಿಂಡು, ಸ್ತ್ರೀಯರ ಹಿಂಡು ಅವನ ಜೊತೆಗೆ ಇರ್ತದೆ ಅಂತ. ಅವನನ್ನು ನೋಡಿದರೆ ಸಾಕು ನೆಮ್ಮದಿ ಸಿಗ್ತದೆ ಅಂತ. ಆದರೆ ದತ್ತನಿಗೆ ಏಕಾಂತದಲ್ಲಿ ಯೋಗ ಸಾಧನೆಯಲ್ಲಿ ಇಷ್ಟ. ಆದರೆ ಏಕಾಂತ ಸಿಗುವುದೇ ಇಲ್ಲ. ಎಲ್ಲಿ ಬಂದರೂ ಕೂಡ ಬೆಲ್ಲದ ಹಿಂದೆ ಇರುವೆಗಳು ಬಂದ ಹಾಗೆ. ಕೊನೆಗೆ ಅವ ಏನು ಮಾಡಿದ ಅಂತ ಹೇಳಿದರೆ ಕಾಡಿಗೆ ಹೋದ. ಕಾಡಿನಲ್ಲಿ ಹೋದರೆ ಅಲ್ಲಿ ಆಶ್ರಮವಾಸಿಗಳೆಲ್ಲ ಒಟ್ಟಿಗೆ ಬಂದರು. ಕಾಡಿನಲ್ಲೂ ಜನ ಬಿಡುವುದಿಲ್ಲ. ಕೊನೆಗೆ ಆಶ್ರಮವಾಸಿಗಳಿಂದ ಬಿಡಿಸಿಕೊಳ್ಳುವುದಕ್ಕೋಸ್ಕರ ಇವ ನೀರಿನ ಒಳಗೆ ಹೋಗಿ ಕೂತಂತೆ. 1 ತಿಂಗಳಾದರೂ ಹೊರಗೆ ಬರಲಿಲ್ಲ. ಇವ್ರಿಗೆ ಗೊತ್ತು ನೀರಿನಲ್ಲಿ ಗುಳುಗುಳು ಅಂತ ಮೇಲೆ ಬರ್ತದಲ್ವ, ಇವ ಕೆಳಗಿದ್ದಾನೆ ಬರ್ತಾನೆ ಅಂತ. 1 ತಿಂಗಳಾದರೂ ಕೂಡ ಸುತ್ತ ಬಿಡಲೇ ಇಲ್ಲ. ಕೊನೆಗೆ ಇವನಿಗೆ ಅರ್ಥ ಆಯಿತು, ನಾನು ಹೀಗೆ ಹೋದರೆ ಈ ಋಷಿಗಳೆಲ್ಲ ನನ್ನನ್ನು ಬಿಡುವುದಿಲ್ಲ ಅಂತ ಹೇಳಿ ನೀರಿನಿಂದ ಮೇಲಕ್ಕೆ ಬರುವಾಗ 4 ನಾಯಿಗಳನ್ನು ಕರ್ಕೊಂಡು ಬಂದ. ಈ ನಾಯಿಗಳು ಬಂದರೆ ಋಷಿಗಳೆಲ್ಲ ದೂರ ಹೋಗ್ತಾರೆ ಅಂತ. ಈ ನಾಯಿಗಳು ಬಂದರೂ ಕೂಡ ಇವರು ಪರವಾಗಿಲ್ಲ, ಅದು ಕೂಡ ಮಡಿ ಇವನ ಜೊತೆಗೆ ಉಂಟಲ್ವ ಅಂತೇಳಿ ಅದನ್ನು ಮಡಿ ಮಾಡಿದರು. ಅದು ಬಹುಶಃ ಪುಣ್ಯಾವಚನ ಮಾಡಿ ಅದನ್ನು ಮಾಡಿಕೊಂಡ್ರು. ಇವಾಗ ಕೊನೆಗೆ ಏನು ಮಾಡಿದ ಅಂತ ಹೇಳಿದರೆ ಕುಡಿಯುವುದ ಎಲ್ಲ ಪಾತ್ರೆಗಳನ್ನೆಲ್ಲ ತಂತ, ಇಂಥ ಪಾತ್ರೆಗಳು. ಅದರ ಜೊತೆಗೆ ಅರ್ಧ ಮಾತ್ರ ಬಟ್ಟೆ ಉಟ್ಟ ಒಂದು ಹೆಣ್ಣನ್ನು ಜೊತೆಗೆ ಸೇರಿಸಿಕೊಂಡು ಬಂದಂತೆ.
ಇಷ್ಟಾದಾಗ ಇವರ ತಲೆ ಕೆಟ್ಟಿತು ಋಷಿಗಳು. ನೀನು ಹೋಗ್ಬೋದು ಬೇರೆ ಕಡೆಗೆ ಅಂತ ಹೇಳಿದ್ರಂತೆ. ಆಮೇಲೆ ಏಕಾಂತದಲ್ಲಿ ಯೋಗ ಸಾಧನೆ ಮಾಡುವಾಗ ಕಾರ್ತವೀರ್ಯ ಅಂತ ಒಬ್ಬ ಅರ್ಜುನ, ಕೃತವೀರ್ಯನ ಮಗ ಅರ್ಜುನ ಬಂದು ಇವನ ಹತ್ರ ಯೋಗ ಅಭ್ಯಾಸ ಮಾಡಿದ, ಧನುರ್ವೇದವನ್ನು ಅಭ್ಯಾಸ ಮಾಡಿದ ಅಂತೆಲ್ಲ ಕಥೆ ಬರ್ತದೆ. ಅಂತೂ ಈತನ ವ್ಯವಹಾರ ಸ್ವಲ್ಪ ವಿಶಿಷ್ಟ. ಶುನಕ ಚತುಷ್ಟಯ ಪರಿವೃತ ಅಂತ ಹೀಗೆಲ್ಲಲ್ಲಿ ವರ್ಣನೆ ಮಾಡ್ತಾರೆ. ಅದರ ಹಿನ್ನೆಲೆ ಆಧ್ಯಾತ್ಮಿಕವಾದ ಅರ್ಥ ಏನೇ ಇರ್ಬೋದು. ಮೇಲ್ನೋಟದಲ್ಲಿ ದತ್ತಾತ್ರೇಯನ ಒಂದು ವ್ಯವಸ್ಥೆಯಲ್ಲಿ ಇವತ್ತಿಗೂ ಅವನ ದೇವಸ್ಥಾನದಲ್ಲಿ ಇದನ್ನೆಲ್ಲ ನೈವೇದ್ಯ ಮಾಡುವಂಥದ್ದೆಲ್ಲ ನಡೆಯುತ್ತೆ. ಆ ದೃಷ್ಟಿಯಿಂದ ನಮ್ಮಲ್ಲಿ ದತ್ತಾತ್ರೇಯನ ಉಪಾಸನೆ ಕಡಿಮೆ. ಆದರೆ ದತ್ತಾತ್ರೇಯ ಅನ್ನುವ ಭಗವಂತನ ರೂಪ ಅದು ಯೋಗಶಾಸ್ತ್ರವನ್ನು ಕೊಟ್ಟಂತಹ ಶ್ರೇಷ್ಠ ರೂಪ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ದತ್ತಾತ್ರೇಯನ ಬಗ್ಗೆ ಧ್ಯಾನ, ದತ್ತಾತ್ರೇಯ ಮಂತ್ರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇನ್ನು ದೂರ್ವಾಸರು, ಚಂದ್ರ, ಇವರದೆಲ್ಲ ಕಥೆ ಮುಂದೆ ಬರ್ತದೆ. ಚಂದ್ರ ಅಂದರೆ ಅದು ಬ್ರಹ್ಮದೇವರ ಸನ್ನಿಧಾನವುಳ್ಳ ರೂಪ. ಬ್ರಹ್ಮದೇವರ ಅವತಾರ ಅಲ್ಲ, ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತು ಕೇವಲಂ. ಹೀಗೆ ಚಂದ್ರನ ಆವಿರ್ಭಾವ. ಆತ್ರೇಯ ಚಂದ್ರ ಅಂತ ಅವನಿಗೆ ಹೆಸರು. ವಸ್ತುತಃ ಚಂದ್ರ ಹುಟ್ಟಿದ್ದು ಭಗವಂತನ ಮನಸ್ಸಿನಿಂದ. ಚಂದ್ರಮ ಮನಸೋ ಜಾತಃ ಅಂತ ಪುರುಷ ಸೂಕ್ತ ಹೇಳ್ತದೆ. ಮನೋಜ, ರಾಕ ಅಂತ ಕರೀತಾರೆ ಪೂರ್ಣಚಂದ್ರನನ್ನು. ಅವನು ಹುಟ್ಟಿದ್ದು ಭಗವಂತನ ಮನಸ್ಸಿನಿಂದ. ಅದೇ ಚಂದ್ರ ಸಾಂಶ ಬೇರೆ ಬೇರೆ ಅಂಶಗಳಿಂದ ಬೇರೆ ಬೇರೆ ಕಡೆಯಲ್ಲಿ ಹುಡ್ತಾನೆ. ಕ್ಷೀರಸಾಗರ ಮಥನ ಮಾಡುವಾಗ ಅಲ್ಲಿಂದ ಒಮ್ಮೆ ಕ್ಷೀರೋದಾರ್ಣವ ಸಂಭೂತನಾಗಿ ಆತ ಆವಿರ್ಭವಿಸ್ತಾನೆ. ಇನ್ನೊಂದು ಸಂದರ್ಭದಲ್ಲಿ ಅತ್ರಿಯ ನೇತ್ರದಿಂದ ಹುಟ್ಟುವಂತಹದ್ದನ್ನು ಮುಂದೆ ಭಾಗವತ ಹೇಳ್ತದೆ. ಈಗ ಅತ್ರಿ ಗೋತ್ರ ಸಮುದ್ಭವನಾಗಿ ಇಲ್ಲಿ ಹುಡ್ತಾನೆ. ಅಂದರೆ ಅನಸೂಯೆಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಚಂದ್ರ. ಹೀಗೆ ಚಂದ್ರ ಇಲ್ಲಿ ಹುಡ್ತಾನೆ, ಮೂಲ ರೂಪದಲ್ಲಿ ಸೇರಿಕೊಳ್ತಾನೆ. ಒಂದು ದೇವತೆಗಳು ಬೇರೆ ಬೇರೆ ರೂಪದಲ್ಲಿ ಅವತರಿಸುವಂತಹ ಕ್ರಮ ಇದೆ. ಚಂದ್ರನ ಆವಿರ್ಭಾವ ಆಯಿತು. ಇಷ್ಟು ಈ ಕಥೆಯನ್ನು ಹೇಳಿ ಮತ್ತೆ ಇನ್ನೊಬ್ಬಳು ಹೆಣ್ಣು ಮಗಳಿದ್ಲು ಅಲ್ವಾ, ಆಕೂತಿ, ಪ್ರಸೂತಿ, ದೇವಹೂತಿ. ಅದರಲ್ಲಿ ಪ್ರಸೂತಿಯ ಕಥೆಯನ್ನು ಹೇಳ್ತಾರೆ. ಪ್ರಸೂತಿಯಲ್ಲಿ ದಕ್ಷ ಪ್ರಜಾಪತಿಗೆ 16 ಜನ ಹೆಣ್ಣು ಮಕ್ಕಳು. ದಕ್ಷನ ಹೆಂಡತಿ ಪ್ರಸೂತಿ, 16 ಜನ ಹೆಣ್ಣು ಮಕ್ಕಳು. ಇದು ಸ್ವಯಂಭುವ ಮನ್ವಂತರದ ಕಥೆ. ಮುಂದಕ್ಕೆ ಮತ್ತೆ ವೈವಸ್ವತ ಮನ್ವಂತರದ ದಕ್ಷನ ಕಥೆ ಬರ್ತದೆ. ಅಲ್ಲಿ 60 ಜನ ಹೆಣ್ಣು ಮಕ್ಕಳ ಕಥೆ ಉಂಟು. ಇಲ್ಲಿ 16 ಜನ ಹೆಣ್ಣು ಮಕ್ಕಳು. ಆ 16 ಜನರಲ್ಲಿ 13 ಜನರನ್ನು ಆ ಕಾಲದ ಧರ್ಮ ಪ್ರಜಾಪತಿಗೆ, ಯಮಧರ್ಮ ಅಂದರೆ ಸ್ವಯಂಭುವ ಮನ್ವಂತರದ ಧರ್ಮನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಧರ್ಮನ 13 ಜನ ಪತ್ನಿಯರು. ಅದರಲ್ಲಿ ಮೊದಲನೆಯವಳ ಹೆಸರು ಬಹಳ ವಿಶಿಷ್ಟವಾಗಿದೆ. ಅವರ ಇಡೀ ಕಥೆ ಕೇಳುವುದಕ್ಕೆ 16 ಜನರದ್ದು ಹೆಸರು ಕೂಡ ನಮ್ಮಲ್ಲಿರುವ ಒಂದೊಂದು ಧರ್ಮದ ಹೆಸರುಗಳು. ಶ್ರದ್ಧಾ, ಕೀರ್ತಿ, ಪುಷ್ಟಿ, ಇದೆ ದಯೆ, ಇಂಥದ್ದೆಲ್ಲ ಹೆಸರು ಅವರದ್ದು. ಧರ್ಮನಿಗೆ ಶ್ರದ್ಧೆಯನ್ನು ಕೊಟ್ಟು ಮದುವೆ ಮಾಡಿದ್ರಲ್ವ. ಧರ್ಮ ಮತ್ತು ಶ್ರದ್ಧೆ ಇವರಿಂದ ಶುಭ ಅಂತ ಒಬ್ಬ ಮಗ ಹುಡ್ತಾನೆ. ಅಂದರೆ ಎಲ್ಲ ನಮ್ಮದೇ ಕಥೆ ಇದು. ನಾವು ಧರ್ಮ ಶ್ರದ್ಧೆ ಎರಡು ಸೇರಿದರೆ ಏನು ಹುಡ್ತದೆ? ಶುಭ ಹುಡ್ತದೆ. ಧರ್ಮ ಅಶ್ರದ್ಧೆ ಸೇರಿದರೆ ಅಶುಭವೇ ಹುಟ್ಟು. ಒಂದು ಧರ್ಮಾಚರಣೆಯ ಜೊತೆಗೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲದೆ ಧರ್ಮಾನುಷ್ಠಾನ ಮಾಡಿದರೆ ಶುಭ ಹುಟ್ಟುವುದಿಲ್ಲ. ಶುಭ ಹುಟ್ಟಬೇಕಾದ್ರೆ ಧರ್ಮ ಶ್ರದ್ಧೆ ಜೊತೆ ಸೇರಬೇಕು ಅನ್ನೋ ಒಂದು ರೀತಿಯ ರೂಪಕವನ್ನು ಇಟ್ಟುಕೊಂಡು ಈ ಕಥೆ ಇದೆ. ಶ್ರದ್ಧಾಸೂತ ಶುಭಂ ಮೈತ್ರಿ. ಶ್ರದ್ಧೆ ಶುಭನನ್ನು ಹುಟ್ಟಿಸ್ತಾಳೆ. ಅಭಯಂ ದಯಾ, ದಯೆ ಅಂತ ಮತ್ತೊಬ್ಬಳು ಮಗಳು. ದಯೆಯನ್ನು ಧರ್ಮನಿಗೆ ಕೊಟ್ಟಿದ್ದಾರಲ್ವಾ. ಧರ್ಮ ಪ್ರಜಾಪತಿಗೆ ದಯೆಯಲ್ಲಿ ಹುಟ್ಟಿದ ಮಗು ಯಾವುದು ಅಂದರೆ ಅಭಯ ಅಂತ ಅದರ ಹೆಸರು. ಹಾಗಾದರೆ ಧಾರ್ಮಿಕನಾದ ವ್ಯಕ್ತಿಯಲ್ಲಿ ಈ ಒಂದು ದಯೆ ಇಲ್ಲ ಅಂತ ಆದರೆ ಆಗುವುದೇನು? ಇದ್ದವರಿಗೆಲ್ಲ ಭಯ. ಅವರು ಮಡಿ ಮಾಡಿಕೊಂಡು ಬಂದರೆ ಎಲ್ಲರೂ ನಡುಗಿ ಕೂತ್ಕೊಂಡು ಬಿಡ್ತಾರೆ. ನಮ್ಮ ಗೋಪಾಲನ್ನ ಸೌಟಿಟ್ಕೊಂಡ ಮಡಿ ಮಾಡಿಕೊಂಡು ಬಂದರೆ ಸಾಕು, ಎಲ್ರಿಗೂ ಗಡಗಡ ನಡುಗೆ. ಯಾಕೆ ದಯೆ ಇಲ್ಲ. ಅದಕ್ಕೋಸ್ಕರ ಧರ್ಮದ ಜೊತೆಯಲ್ಲಿ ದಯೆ ಸೇರಿಕೊಂಡ್ರೆ ಆವಾಗ ಹುಟ್ಟುವಂಥದ್ದು ಅಭಯ. ಎಲ್ಲರೂ ನಿರ್ಭಯರಾಗಿ ಆನಂದದಿಂದ ಇರುವುದಕ್ಕೆ ಅವಕಾಶ ಆಗ್ತದೆ. ಈ ರೀತಿಯಲ್ಲಿ ಈ ದಕ್ಷನ 13 ಜನ ಪತ್ನಿಯರು ಧರ್ಮನ ಪತ್ನಿಯರು. ಅದರಲ್ಲಿ ಕೊನೆಯವಳು ಮೂರ್ತಿ ಅಂತ. ಧರ್ಮ ಮತ್ತು ಮೂರ್ತಿ ಸೇರಿದರೆ ದೇವರೇ ಸಾಕ್ಷಾತ್ತಾಗಿ ಬಿಡ್ತಾನೆ ಅಂತ ಅಲ್ಲಿ ನರನಾರಾಯಣರ ಆವಿರ್ಭಾವದ ಕಥೆ ಹೇಳಿದ್ದೇವೆ. ಇನ್ನು 14ನೇ ಮಗಳು, ಅವಳಿಗೆ ಸ್ವಧಾ ಅಂತ ಹೆಸರು. ಆ ಸ್ವಧೆಯನ್ನು ಪಿತೃದೇವತೆಗಳಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಸ್ವಧೆಯನ್ನು ನಿಮಿತ್ತೀಕರಿಸಿಕೊಂಡು ಪಿತೃದೇವತೆಗಳು ಮಾನಸ ಕನ್ಯೆಯರನ್ನು ಪಡಿತಾರೆ. ಅದರಲ್ಲಿ ಒಬ್ಬಳಿಗೆ ಮೇನೆ ಅಂತ ಹೆಸರು. ಬೇರೆ ಬೇರೆ ಒಟ್ಟು 4 ಜನ ಮಾನಸ ಕನ್ಯೆಯರ ಕಥೆ ಇದೆ. ಅಂತೂ ಮೇನೆಯ ಆವಿರ್ಭಾವ ಆಗ್ತದೆ. ಮೇನೆಯನ್ನೇ ಹಿಮವಂತನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹಿಮವಂತನಿಗೆ ಮೇನೆಯಲ್ಲಿ ಮೇನಾಕ ಅನ್ನೋ ಒಬ್ಬ ಮಗ ಹುಡ್ತಾನೆ. ಆಮೇಲೆ ಒಬ್ಬಳು ಅಪರ್ಣೆ, ಇನ್ನೊಬ್ಬಳು ಏಕಪರ್ಣೆ, ಮತ್ತೊಂದು ಏಕಪಾಟಲೆ ಅಂತ 3 ಜನ ಹೆಣ್ಣು ಮಕ್ಕಳು ಕೂಡ ಆವಿರ್ಭವಿಸ್ತಾರೆ. ಅಪರ್ಣೆ ಅಂತ ಹೇಳಿದರೆ ಅದು ಸಾಕ್ಷಾತ್ ಪಾರ್ವತೀ ದೇವಿ. ಇನ್ನು ಮತ್ತೆ 15ನೇಯವಳು, ಅವಳಿಗೆ ಸ್ವಾಹ ಅಂತ ಹೆಸರು.
ಸ್ವಾಹಾಳನ್ನು ಅಗ್ನಿಗೆ ಮದುವೆ ಮಾಡಿ ಕೊಡ್ತಾರೆ. ಅಗ್ನಿ ಸ್ವಾಹ, ಅದರಿಂದ ಸ್ವಾಹಾಕಾರ ಅಗ್ನಿಯಲ್ಲಿ, ಸ್ವಧಾಕಾರ ಪಿತೃಗಳಿಗೆ ಅಂತ ಇರುವುದು. ಸ್ವಾಹಾಳಿಗೆ ಅಗ್ನಿಯಲ್ಲಿ 3 ಜನ ಮಕ್ಕಳು, ಶುಚಿ, ಪಾವಕ, ಪವಮಾನ ಅಂತ 3 ಜನ ಮಕ್ಕಳು. ಈ 3 ಜನ ಮಕ್ಕಳಿಗೆ ಮತ್ತೆ ಮದುವೆ ಆಗ್ತದೆ. ಅವರಿಗೆ ಒಬ್ಬೊಬ್ಬರಿಗೂ 15 ಜನ ಮಕ್ಕಳು. ಹೀಗಾಗಿ ಒಟ್ಟು 45 ಜನ ಅಗ್ನಿಯರು, ಜೊತೆಗೆ ಶುಚಿ, ಪಾವಕ, ಪವಮಾನ ಸೇರಿ 48 ಜನ ಆಗ್ತದೆ. ಅವರ ಅಪ್ಪನಾದ ಅಗ್ನಿ ಮೊದಲು ಸೇರಿಸಿದರೆ 49 ಅಗ್ನಿಯರ ಬಗ್ಗೆ ಪೌರೋಹಿತ್ಯ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅಗ್ನಿ. ಒಂದು ಸೀಮಂತೋನ್ನಯನ ಮಾಡಬೇಕಾದ್ರೆ ಮಂಗಲ ಅಂತ ಅಗ್ನಿಯ ಹೆಸರು, ಉಪನಯನ ಮಾಡಬೇಕಾದ್ರೆ ಸಮುದ್ಭವ ಅನ್ನುವ ಅಗ್ನಿಯೇ ಬೇಕು, ಅಲ್ಲಿ ಚಿತೆಯಲ್ಲಿ ಅಗ್ನಿಯಲ್ಲಿ ಶವವನ್ನು ಇಡಬೇಕು ಅಂತಾದರೆ ಕ್ರವ್ಯಾದ ಅನ್ನುವ ಅಗ್ನಿ ಬೇಕು. ಹೀಗೆ ಬೇರೆ ಬೇರೆ ಅಗ್ನಿಯ ಹೆಸರುಗಳು ಬೇರೆ ಬೇರೆ. ಆ 49 ಜನ ಏಕೋನ ಪಂಚಾಶದಗ್ನಯ, ಇವರೆಲ್ಲ ಈ ದಕ್ಷನ ಮಗಳಾದ ಸ್ವಾಹಾಳಲ್ಲಿ ಆವಿರ್ಭವಿಸಿದಂತಹ ಅಗ್ನಿಯರು. ಕೊನೆಯವಳು, ಇನ್ನು 16ನೆಯವಳಿಗೆ ಸತಿ ಅಂತ ಹೆಸರು. ಸತಿಯನ್ನು ರುದ್ರನಿಗೆ ಕೊಟ್ಟು ಮದುವೆ ಮಾಡಿದ ಅಂತ ಇಷ್ಟು ಮೈತ್ರೇಯರು ಕಥೆ, ಅಂದರೆ ಶುಕಾಚಾರ್ಯರು ಕಥೆ ಹೇಳಿದರು. ರುದ್ರನಿಗೆ ಸತಿಯನ್ನು ಕೊಟ್ಟು ವಿವಾಹ ಮಾಡಿತು ಅಂತ ಕಥೆ ಮುಂದುವರಿತು. ಆಮೇಲೆ ಆವಾಗ ಪರೀಕ್ಷಿತ ಕೇಳ್ತಾನೆ, ಅಲ್ಲ ಅಲ್ಲಿ ಸಂತಾನದ ಬಗ್ಗೆ ಹೇಳಿಲ್ಲ, ಉಳಿದ ಕಡೆ ಎಲ್ಲ ಮಕ್ಕಳ ಬಗ್ಗೆ ಹೇಳಿದ್ರಿ, ಇಲ್ಲಿ ಹೇಳಲಿಲ್ಲ, ಅದು ಒಂದು ಫಚೀತಿ ಆಗೋಯ್ತಲ್ವಾ ಅಂತ ಕಥೆ ಶುರುವಾಯಿತು. ಅಲ್ಲಿ ಮಕ್ಕಳು ಹುಡ್ಲಿಲ್ಲ. ಕಾರಣ ಏನು ಅಂತೇಳಿದರೆ, ಮಾವ ಮತ್ತು ಅಳಿಯ ಮಾಡಿದ ಗಲಾಟೆಯಿಂದ ಈ ಮಗಳು ಫಚೀತಿಯನ್ನು ಅನುಭವಿಸಿದ್ಲು. ಒಟ್ಟು ಈ ದಕ್ಷಾಧ್ವರ ಪ್ರಸಂಗ ಏನಿದೆ, ಚತುರ್ಥ ಸ್ಕಂದದ ಕಥೆ, ಅದು ಒಟ್ಟು ನಮಗೆ ಹೇಳುವುದು ಮಾವ ಅಳಿಯ ಚೆನ್ನಾಗಿರಬೇಕು. ಅವರಿಬ್ಬರು ಗಲಾಟೆ ಮಾಡಿಕೊಂಡ್ರೆ ಅವರೇನೋ ಮೀಸೆ ಬಂದವರು ಗಟ್ಟಿ ಇರ್ತಾರೆ, ಆದರೆ ಈ ಮಧ್ಯದಲ್ಲಿ ಬಡಪಾಯಿ ಅವಳು ತೆಳ್ಳಗಾಗಿ ಹೋಗ್ತಾಳೆ ಅಂತ ಇದು ಒಟ್ಟು ಇದರ ಸಾರ. ದೊಡ್ಡ ಕಥೆ. ಆ ಕಥೆಯ ಹಿನ್ನೆಲೆ ನೋಡಿ ಗಮನಿಸುವಂಥದ್ದು, ಈ ರುದ್ರನಿಗೆ ಸಿಟ್ಟು ಬಂದದ್ದು. ಸಿಟ್ಟು ರುದ್ರನಿಗೆ ಬಂದದ್ದಲ್ಲ, ಮೊದಲು ಬಂದದ್ದು ಮಾವನಿಗೆ. ಅಳಿಯನಿಗೆ ಸಿಟ್ಟು ಬರೋದು ಆಮೇಲೆ, ಮೊದಲು ಮಾವನಿಗೆ ಸಿಟ್ಟು ಬರೋದು. ಮಾವನಿಗೆ ಸಿಟ್ಟು ಬಂದದ್ದು ಯಾಕೆ? ದಕ್ಷ ಪ್ರಜಾಪತಿಗೆ ಒಂದು ಯಜ್ಞದ ಒಂದು ದೊಡ್ಡ ಸಭೆ, ಆ ಸಭೆಯಲ್ಲಿ ಮಾವ ವಿಳಂಬವಾಗಿ ಬಂದದ್ದು ಯಾಕೆ? ನಿಜವಾಗಿ ಮೊದಲೇ ಬಂದು ಕೂತುಕೊಳ್ಬೇಕಲ್ವಾ? ಬಂದದ್ದು ಅದು ಕೂಡ ಎಲ್ಲರ ಮಧ್ಯದಲ್ಲೇ ಬಂದ ಸೀದಾ. ಯಾಕೆಂತ ಹೇಳಿದರೆ, ನಾನು ಬಂದಾಗ ಎದ್ದು ನಿಂತವರನ್ನೆಲ್ಲ ನೋಡಿ ಖುಷಿ. ಕೆಲವೆಲ್ಲ ತುಂಬ ವಯಸ್ಸಾದವರಿಗೆ ಅದು ಇರ್ತದೆ, ಎಲ್ಲರೂ ಎದ್ದು ನಿಂತರೆ ಇಷ್ಟು ಜನ ಗೌರವಿಸಿದ್ದಾರೆ ಅಂತ. ಹಾಗೆ ಮಧ್ಯದಲ್ಲಿ ಸಭೆಯಲ್ಲಿ ಬಂದ, ಎಲ್ಲರೂ ಎದ್ದು ನಿಂತಿದ್ದಾರೆ, ಭಾರಿ ಖುಷಿ ಆಯಿತು. ಆದರೆ ಇಬ್ಬರು ಎದ್ದು ನಿಲ್ಲಿಲ್ಲಂತೆ. ಒಂದು ಬ್ರಹ್ಮದೇವರು, ಸಭೆಯಲ್ಲಿ ಬ್ರಹ್ಮದೇವರು ಎದುರುಗಡೆ ಇದ್ದಾರೆ. ನಮ್ಮ ವಿಷ್ಣು ಮತ್ತು ಕೆಲವರೆಲ್ಲ ಸಭೆಗೆ ಬರುವುದಿಲ್ಲ ಆ ಸಮಯದಲ್ಲೆಲ್ಲ. ನಂತೂ ಸಭೆಯಲ್ಲಿ ಬ್ರಹ್ಮದೇವರು ಕೂತಿದ್ದಾರೆ. ಸರಿ, ಅವರಿಗೆ ಇವರು ನಮಸ್ಕಾರ ಮಾಡಿದ್ರು, ತಾವು ಕೂತರು. ಹೀಗೆ ಕೂಡಬೇಕಾದ್ರೆ ನೋಡಿದ್ರು ರುದ್ರದೇವರು ಕೂತ ಇದ್ದಾರೆ ಅಂತ. ಪ್ರಾಂಗ್ನಿಷಣ್ಣಂ ಮೃಡಂ ದೃಷ್ಟ್ವಾ ನಾಮೃಷ್ಯತ. ಈ ರುದ್ರದೇವರು ಕೂತದ್ದನ್ನು ನೋಡಿ ಇವರಿಗೆ ಸಹಿಸ್ಲಿಕ್ಕೆ ಆಗಲಿಲ್ಲ. ನನ್ನ ಅಳಿಯ, ನಾನು ಹೆಣ್ಣು ಕೊಟ್ಟು ನಾನು ಗುರು, ಅವನು ಶಿಷ್ಯ. ಈ ಹೆಣ್ಣು ಕೊಟ್ಟು ಕೂಡಲೇ ಅವ ಸುಧಾಮಂಗಳ ಆಗಿದ್ರು ಕೂಡ ಅವನಿಗೆ ಶಿಷ್ಯನೇ ಆಗ್ತಾನೆ. ಯಾಕಂದರೆ ಅಲ್ಲಿ ಒಂದು ಉಪದೇಶ ಮಾಡ್ತಾರೆ ಅವರು, ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಿತವ್ಯಾ ತ್ವಯೇಯಂ ಅಂತ ಮಾವ ಒಂದು ಉಪದೇಶ ಮಾಡಲಿಕ್ಕುಂಟು. ಸಹ ಧರ್ಮಶ್ಚರ್ಯತಾ ಅಂತ 2ನೇ ಉಪದೇಶ ಮಾಡಲಿಕ್ಕುಂಟು. ಇಷ್ಟು ಉಪದೇಶ ಮಾಡಿದಾಗ ಇವ ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ ಅಂತ ಹೇಳ್ತಾನೆ. ಕೆಲವು ಸಲ ಪುರೋಹಿತರೇ ಹೇಳ್ತಾರೆ. ಅಂದು ಹಾಗೆ ಒಂದು ಅಳಿಯನಿಗೆ ಅವನು ಉಪದೇಶಿಸಿದ್ರಿಂದ ಆ ಕಾರಣದಿಂದಲೂ ಒಂದು ಗುರುತ್ವ ಬರ್ತದೆ ಹೆಣ್ಣು ಕೊಟ್ಟವನಿಗೆ. ಅಂತಹ ಗುರು ಆದ್ರಿಂದ ಅವನು ನಮಸ್ಕಾರ ಮಾಡಬೇಕು. ಅವ ಎಷ್ಟೇ ಓದಿರಲಿ, ಇವನು ಬೇಕಾದರೆ SSLCಯಲ್ಲಿ 3ನೇ ವರ್ಷ ಓದಿದ್ರೂ ತೊಂದರೆ ಇಲ್ಲ, ಮಾವನಾದವ. ಅಂಥವನಿಗೆ ಆತ ನಮಸ್ಕಾರ ಮಾಡಲೇಬೇಕು, ಇದು ಧರ್ಮದ ವಿಧಿ. ಆದರೆ ನಾನು ಬಂದಾಗ ಆತ ಎದ್ದು ನಿಲ್ಲಿಲ್ಲ ಅಂತ ಇದು ಮಾವನಿಗೆ ಬಂದ ಸಿಟ್ಟು. ಈ ಸಿಟ್ಟಿನ ಕಾರಣದಿಂದ ಎಲ್ಲಿಯ ತನಕ ಹೋಯ್ತದು, ಆತ ಆ ಸಭೆಯಲ್ಲೇ ಅವಮಾನ ಮಾಡ್ತಾನೆ ರುದ್ರದೇವರಿಗೆ. ಅವ ಕೂಡುವುದು ಬಿಟ್ಟು ನಿಂತುಕೊಂಡು ಭಾಷಣ ಶುರು ಮಾಡಿಬಿಟ್ಟ. ನನ್ನ ಎಂಥ ಮಗಳು ಮೃಗಶಾವಾಕ್ಷಿ, ಈ ಇಷ್ಟು ವಿಶಾಲವಾದ ಕಣ್ಣು, ಇವನಿದ್ದಾನೆ ಮರ್ಕಟಲೋಚನ, ಉರುಟು ಕಣ್ಣಿನವ. ಮದುವೆ ಮಾಡಬೇಕಾದ್ರೆ ತಲೆಯಲ್ಲಿ ಇರಲಿಲ್ಲ, ಈಗೆಲ್ಲ ಉಪನ್ಯಾಸ ಮಾಡುವಾಗ ಬರ್ತದೆ ಇವನ ಬಾಯಲ್ಲಿ. ಇವನಿಗೆ ಮರ್ಕಟಲೋಚನೆಗೆ ಈ ಬ್ರಹ್ಮದೇವರು ಹೇಳಿದ್ರು ಅಂತೇಳಿ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ. ಇವನು ಎಂಥವ, ಒಂದು ಸಂಧ್ಯಾವಂದನೆ ಮಾಡುವುದಿಲ್ಲ, ಲುಪ್ತ ಕ್ರಿಯಾಯ ಅಶುಚಯೇ ಮಾನಿನೇ ಭಿನ್ನ ಸೇತವೇ, ಬೈಯುವ ಶಬ್ದಗಳನ್ನೆಲ್ಲ ಬಳಸ್ತಾನೆ. ವ್ಯಾಖ್ಯಾನ ಮಾಡುವವರಿಗೆ 2ನೇ ಅರ್ಥದಲ್ಲಿ ಅದೆಲ್ಲ ಹೊಗಳಿಕೆಯ ಅರ್ಥವೇ ಇರುವುದು ಅಂತ ಬೈದರೆ ಈ ಅಳಿಯ ಸರಿ ಇದ್ದಾನೆ. ಅವನು ಹಿಂದೆ ಹೇಳಿದ ಹಾಗೆ ಯಾವ ಟೆನ್ಷನು ಇಲ್ಲ. ಅವನಲ್ಲಿ ಇದ್ದಕ್ಕಿದ್ದಾಗೆ ಅದೃಶ್ಯನಾದ. ಇದೇನೋ ಬೈತಾ ಇದ್ದಾರಲ್ಲ, ಆಗಲಿ ಉಪನ್ಯಾಸ ಕೇಳುವವರು, ಕೆಲವರು ಚಪ್ಪಾಳೆ ತಟ್ಟುವವರು ಇದ್ದರು ಅಲ್ಲಿ, ಕೆಲವರು ಗಡ್ಡ ಹೀಗೆ ಹಿಡ್ಕೊಂಡು ನಗುವವರೆಲ್ಲ ಇದ್ದರು. ಅವರಿಗೆಲ್ಲ ಖುಷಿ ಆಗುವುದಾದರೆ ಅವನ ಭಾಷಣ ಆಗಲಿ ಅಂತ ರುದ್ರದೇವರು ಅದೃಶ್ಯರಾದರು. ಈ ಬೈತಾ ಇದ್ದವರು ಯಾರಿಗೆ ಬೈತಾ ಇದ್ದಾರೆ ಅವರನ್ನು ನೋಡ್ತಾ ಇಲ್ಲ, ಸಭೆ ನೋಡಿ ಬೈಯೋದು. ಆಮೇಲೆ ಒಂದು ಸಲ ನೋಡಿದರೆ ಆ ಬೈಸಿಕೊಳ್ಳುವ ಮನುಷ್ಯನೇ ಅಲ್ಲಿಲ್ಲ, ದೇವರೇ ಅಲ್ಲಿಲ್ಲ. ಅವೊಂದೆಲ್ಲ ಹಿಡಿದೋಯ್ತು, ಬೈಯುವ ಕಥೆ ಎಲ್ಲ ನಿಂತೋಯ್ತು.
ಅಂತೂ ಸಭೆ ಅಲ್ಲಿಗೆ ನಿಂತು ಹೋಯಿತು. ಇಷ್ಟೆಲ್ಲ ಒಂದು ಗಲಾಟೆ ಏನೇನೋ ಆಗಿ ಮುಗಿದು ಹೋಯಿತು. ಅದರ ನಂತರ ನಡೆದ ಘಟನೆ ಏನು ಅಂತ ಹೇಳಿದರೆ, ಇಲ್ಲಿ ಶಾಪ ಪ್ರತಿಶಾಪ ಏನೇನೋ ಎಲ್ಲ ಗಲಾಟೆಗಳಾಯಿತು. ಮತ್ತೆ ದಕ್ಷ ಪ್ರಜಾಪತಿ ಅಲ್ಲೊಂದು ಶಾಪ ಕೊಟ್ಟಿದ್ದ, ಈ ರುದ್ರನಿಗೆ ಯಜ್ಞದಲ್ಲಿ ಭಾಗ ಇಲ್ಲದೆ ಹೋಗಲಿ ಅಂತ ಒಂದು ಶಾಪ ಕೊಟ್ಟ. ಆದರೆ ಏನು, ಹೋಮ ಮಾಡುವವರು ಎಲ್ಲರೂ ಕೂಡ ಕೊನೆಗೆ ಶಿಷ್ಟಗುದ್ದೋಮ ಅಂತ ಒಂದು ರುದ್ರನಿಗೆ ಹೋಮ ಆಹುತಿ ಕೊಡಲಿಕ್ಕೆ ಉಂಟು. ಆಮೇಲೆ ಒಂದು ಹಗ್ಗವನ್ನು ಹಿಡ್ಕೊಂಡು ಅವನಿಗೆ ಹಾಕ್ಲಿಕ್ಕೆ ಉಂಟು. ಇದು ಪಶುಪತಿಯಾದ ರುದ್ರನಿಗೆ ಅಂತ ಹೇಳಿಕೊಂಡು ಒಂದು ಹಗ್ಗ ಹಾಕ್ಲಿಕ್ಕೆ ಉಂಟು ಅವನಿಗೆ. ಅಂತೂ ರುದ್ರನಿಗೆ ಆಹುತಿ ಇಲ್ಲದೆ ಯಜ್ಞ ಪೂರ್ತಿ ಆಗುವುದಿಲ್ಲ, ಅದು ವಿಧಿ, ವೇದೋಕ್ತವಾದ ವಿಧಿ. ಇವನು ಶಾಪ ಕೊಟ್ಟರೂ ಕೂಡ ಅದು ನಿಲ್ಲಿಲ್ಲ. ಕೊನೆಗೆ ಇವನೇ ಒಂದು ಯಾಗ ಹಮ್ಮಿಕೊಂಡ. ಎಲ್ಲ ಪುರೋಹಿತರನ್ನು ಕರೆಸೋದು, ಯಾಗ ಮಾಡುವುದು, ರುದ್ರನಿಗೆ ಆಹುತಿ ಕೊಡಲಿಕ್ಕಿಲ್ಲ. ಅದು ಸಕ್ಸಸ್ ಆದದ್ದು ನೋಡಿ ಆಮೇಲೆ ಎಲ್ಲರೂ ಆಹುತಿ ನಿಲ್ಲಿಸಬೇಕು ಅಂತ ಒಂದು ಅಡ್ವರ್ಟೈಸ್ ಮಾಡುವುದಕ್ಕೋಸ್ಕರ ಒಂದು ಯಾಗ ಶುರು ಮಾಡಿದ. ಬೃಹಸ್ಪತಿ ಸವಂ ಚಕ್ರೆ ಅಂತ ದೊಡ್ಡ ಯಾಗ ಅದು. ಯಾಗಕ್ಕೆ ಎಲ್ಲರನ್ನೂ ಆಹ್ವಾನಿಸಿದ್ದಾನೆ. ಆದರೆ ನಮ್ಮ ಕೈಲಾಸ ಪರ್ವತಕ್ಕೆ ಒಂದು ಮಾತ್ರ ಆಹ್ವಾನ ಪತ್ರ ಕಳಿಸಲಿಲ್ಲ. ಆ ತಾಯಿಗೆ ವಿಷಯ ಗೊತ್ತಾಯಿತು, ಅಲ್ಲಿಂದ ಅಷ್ಟು ಜನ ಬರ್ತಾ ಇರುವವರೆಲ್ಲ ಹೇಳಿ ವಿಷಯ ಗೊತ್ತಾಯಿತು. ಪತಿ ಹತ್ರ ಕೇಳ್ತಾಳೆ, ಒಂದು ನಾಟಕ ಶುರು ಆಗ್ತದೆ ಅವ್ರದ್ದು, ನೀವು ಬಂದರೆ ಚೆನ್ನಾಗಿರ್ತದೆ. ಯಾಕಂದರೆ ಮದುವೆ ಆದಮೇಲೆ ಒಂದು ದಿವಸವೂ ಮನೆಗೆ ಹೋಗಲಿಲ್ಲ, ತವರು ಮನೆಗೆ. ನನ್ನ ಅಕ್ಕಂದಿರೆಲ್ಲ ಬರ್ತಾ ಇದ್ದಾರಂತೆ, ಅವರೆಲ್ಲ ಸಪತಿಕರಾಗಿ ಬರ್ತಾ ಇದ್ದಾರೆ, ಗಂಡಂದಿರ ಜೊತೆಗೆ ಬರ್ತಾರೆ ಅಕ್ಕಂದಿರು. ಅವರಿಗೆಲ್ಲ ನಾವು ಒಂದಿಷ್ಟು ಉಡುಗೊರೆ, ಅವರಿಂದ ಉಡುಗೊರೆ ಸ್ವೀಕಾರ ಇದೆಲ್ಲ ನಡೆಸುವುದಕ್ಕೆ ಒಂದು ಅವಕಾಶ, ನಾವು ಹೋಗೋಣ ಅಂತ ಹೇಳ್ತಾಳೆ. ಜೊತೆಗೆ ಆಹ್ವಾನ ಬರಲಿಲ್ಲ ಅಂತ ಬೇಸರಿಸಬೇಡಿ, ಇಷ್ಟು ಹೇಳ್ತಾಳೆ. ಯಾಕಂದರೆ ಮಾವನ ಮನೆಗೆ ಅಂದರೆ ನನಗೆ ಜನ್ಮ ಕೊಟ್ಟ ತಂದೆಯ ಮನೆಗೆ ಹೋಗುವಾಗ ಆಹ್ವಾನ ಬೇಕು ಅಂತಿಲ್ಲ ಅಂತ ಎಲ್ಲ ಕೆಲವು ಧರ್ಮಶಾಸ್ತ್ರದ ಮಾತುಗಳನ್ನು ಹೇಳ್ತಾಳೆ. ಅದಕ್ಕೆ ರುದ್ರ ಪ್ರತಿ ಉತ್ತರ ಕೊಡ್ತಾನೆ. ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಾಂತಿ ಬಂಧುಷು ತೇ ಯದಿ ಅನಾವಿಷ್ಕೃತ ದೋಷ ದೃಷ್ಟಯಃ. ನಾವು ಆಹ್ವಾನ ಇಲ್ಲದೆ ಹೋದರೂ ಕೂಡ ಕೆಲವರ ಮನೆಗೆ ಹೋಗ್ಬೋದು. ಒಂದು ಪಾಠ ಹೇಳಿದ ಗುರುಗಳ ಮನೆಗೆ, ಶರೀರವನ್ನು ಕೊಟ್ಟ ತಂದೆ ತಾಯಿಯರ ಮನೆಗೆ, ಅತ್ಯಂತ ಗೆಳೆಯರ ಮನೆಗೆ ಎಲ್ಲ ಹೋಗಬೇಕಾದ್ರೆ ಆಹ್ವಾನ ಬೇಕು ಅಂತ ನಿರೀಕ್ಷಿಸಬೇಕು ಅಂತಿಲ್ಲ, ಹೋಗ್ಬೋದು. ಆದರೆ ಉದ್ದೇಶಪೂರ್ವಕವಾಗಿ ಆಹ್ವಾನ ಕೊಡದೆ ಹೋದರೆ ಅದು ಅಪ್ಪನ ಮನೆಗಾದರೂ ಹೋಗಬಾರ್ದು. ಯಾಕೆಂದರೆ ಅವರು ಯಾಗ ಮಾಡ್ತಾ ಇದ್ದಾರೆ, ಯಾಗದಲ್ಲಿ ನಾವು ಬಂದರೆ ಅದು ಅಶುಚಿ ಆಗ್ತದೆ ಅಂತ ಅವರಿಗೆ ಇರ್ತದೆ. ಅಂತಲ್ಲಿಗೆ ನನ್ನ ಅಪ್ಪ ಆಹ್ವಾನ ಕೊಡದೇ ಇದ್ರೂ ಹೋಗ್ಬೋದು ಅಂತ ಧರ್ಮಶಾಸ್ತ್ರ ಉಂಟು ಅಂತ ಹೋಗಿ ಅಲ್ಲಿ ಯಜ್ಞವನ್ನೇ ಹಾಳು ಮಾಡುವ ಕೆಲಸ ಮಾಡಬಾರ್ದು. ಈಗ ನಾವು ತಪ್ಪು ಮಾಡಿದ್ದೇವೆ ಅನ್ನುವ ಭಾವದಿಂದ ನನಗೆ ಹೆಣ್ಣು ಕೊಟ್ಟ ಮಾವ ಆಹ್ವಾನ ಕೊಡದೇ ಇದ್ದಾಗ ನಾನು ಅಲ್ಲಿಗೆ ಹೋದರೆ ಅಲ್ಲಿ ಯಜ್ಞ ಹಾಳಾಗ್ತದೆ. ಆದ್ದರಿಂದ ನಾನು ಬರುವ ಯೋಚನೆ ಮಾಡ್ತಾ ಇಲ್ಲ ಅಂತ ರುದ್ರ ಗಟ್ಟಿ ನೇರವಾಗಿ ಹೆಂಡತಿ ಹತ್ರ ನೇರ ಮಾತಾಡಬೇಕಲ್ವ, ನೇರ ಮಾತಾಡಿದ. ಆಗ ಹೆಂಡತಿಗೆ ಸ್ವಲ್ಪ ಹರ್ಟ್ ಆಯಿತು. ಈ ತವರು ಮನೆಯ ಬಗ್ಗೆ ಮಾತಾಡುವಾಗ ಗಂಡಂದಿರು ತುಂಬ ಜಾಗೃತಿಯಾಗಿ ಮಾತಾಡಬೇಕಾಗ್ತದೆ. ಅವಳು ಕೇಳ್ತಾಳೆ, ಅಲ್ಲ ನೀವೊಂದು ಎದ್ದು ನಿಂತಿದ್ರೆ ಅಂತ ಶುರು ಮಾಡಿದ. ಅಷ್ಟೇ, ನಿಮ್ಮಿಂದಲೇ ಶುರು ಆದದ್ದು ಗಲಾಟೆ ಅಂತ. ಅದಕ್ಕೆ ಹೇಳ್ತಾನೆ, ಹೌದು ಎದ್ದು ನಿಲ್ಲಬೇಕು ದೊಡ್ಡವರು ಬಂದಾಗ, ಆದರೆ ದೊಡ್ಡವರು ದೊಡ್ಡವರಾಗಿ ಬಂದಾಗ ಎದ್ದು ನಿಲ್ಲಬೇಕು. ದೊಡ್ಡವರು ಮಾಡುವ ಚಿಕ್ಕತನ ಕೆಲವು ಉಂಟಲ್ವಾ, ಅದು ನಡೆದು ಹೋಯಿತು. ಈಗ ದೊಡ್ಡವರು ಬಂದಾಗ ಒಬ್ಬ ಮನುಷ್ಯ ನಿಂತುಕೊಳ್ಳುವುದು ಯಾಕೆ? ದೇವರು ಬಂದರು ಅಂತ ನಿಂತುಕೊಳ್ಳು. ರಥ ಬಂದಾಗ ನಿಲ್ಲಬೇಕು ಅಂತಿಲ್ಲ, ರಥದಲ್ಲಿ ದೇವರು ಬಂದಾಗ ನಿಂತುಕೊಳ್ಬೇಕಲ್ವಾ. ಶರೀರ ರಥ ಇದ್ದ ಹಾಗೆ, ರಥದಲ್ಲಿ ದೇವರು ಇರ್ತಾನೆ. ಹಿರಿಯರು ಬಂದರೆ ಅಲ್ಲಿ ದೇವರ ಒಂದು ಹಿರಿತನ ಇದೆ, ಅಲ್ಲಿ ನಮಸ್ಕಾರ ಮಾಡಬೇಕು, ಎದ್ದು ನಿಲ್ಲಬೇಕು. ಆದರೆ ಇಲ್ಲಿ ಖಾಲಿ ರಥ ಬಂದದ್ದು, ದೇವರು ಇರಲಿಲ್ಲ. ಯಾಕೆಂತೇಳಿದರೆ ದಕ್ಷನಿಗೆ ಒಂದು ಅಹಂಕಾರ. ಆ ಅಹಂಕಾರ ಸಾಮಾನ್ಯ ವ್ಯಕ್ತಿ ಅಲ್ಲ, ದಕ್ಷ ಅಂದರೆ ದೊಡ್ಡ ವ್ಯಕ್ತಿ. ಆದರೆ ವೇದವ್ಯಾಸರು ಹೇಳಿದ್ದಾರೆ, ನಾವು ಹಾಗೆ ಹೇಳ್ಬೋದು. ದಕ್ಷ ತಾನು ಆ ಸಭೆಗೆ ಬರುವಾಗಲೇ ಅಹಂಕಾರದಿಂದ ತುಂಬಿದವನಾದ್ದರಿಂದ ಅಲ್ಲಿ ದೇವರಿಗೆ ಸ್ಥಾನ ಇರಲಿಲ್ಲ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೇ ಪ್ರಾಜ್ಞಿ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೀವ ನ ದೇಹ ಮಾನಿನೇ. ದೊಡ್ಡವರು ಬಂದಾಗ ನಾವು ನಿಂತುಕೊಳ್ಬೇಕು ಯಾಕೆ ಅಂತ ಮನುವಿನ ಹತ್ರ ಕೇಳಿದರೆ ಮನು ಹೇಳ್ತಾನೆ, ದೊಡ್ಡವರು ಬರುವಾಗ ನಮ್ಮ ಆತ್ಮ ಎದ್ದು ನಿಲ್ತದೆ ಅಂತೆ. ನಾವು ಶರೀರದಿಂದ ಎದ್ದು ನಿಲ್ಲದೆ ಹೋದರೆ ಆತ್ಮ ಮೇಲಕ್ಕೆ ಹೋಗ್ತದೆ, ಕೊನೆಗೆ ಶ್ವಾಸವೇ ಹೋಗುತ್ತೆ, ಆಯುಷ್ಯ ಕಡಿಮೆ ಆಗುತ್ತೆ. ಆದ್ದರಿಂದ ದೊಡ್ಡವರು ಬಂದಾಗ ಎದ್ದು ನಿಂತಾಗ ಮೇಲಕ್ಕೆ ಹೋಗುವ ಆತ್ಮಕ್ಕೆ ಶರೀರವೂ ಮೇಲೆ ಬಂದಾದ್ರಿಂದ ಆತ್ಮ ಸುಸ್ಥಿರ ಆಗ್ತದೆ, ನಿನಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗ್ತದೆ ಅಂತ ಮನು ಹೇಳ್ತಕ್ಕಂತಹ ಮಾತು. ಭಾಗವತ ಅದಕ್ಕೆ ಇನ್ನೊಂದು ವಿಷಯ ಸೇರಿಸ್ತದೆ. ದೊಡ್ಡವರು ಬಂದಾಗ ಅಷ್ಟೇ ಕಾರಣದಿಂದ ಎದ್ದು ನಿಲ್ಲುವುದಲ್ಲ, ಅಲ್ಲಿ ದೇವತಾ ಸನ್ನಿಧಾನ. ದೊಡ್ಡ ದೊಡ್ಡ ಸನ್ನಿಧಾನದಲ್ಲಿ ದೊಡ್ಡ ದೊಡ್ಡ ದೇವತಾ ಸ್ಥಿತಿ ಇರ್ತದೆ. ಆದ್ದರಿಂದ ದೊಡ್ಡವರು ಬಂದಾಗ ನಾವು ಎದ್ದು ನಿಲ್ಲಬೇಕು.
ಆದರೆ ಏನಾಗಿದೆ ಇಲ್ಲಿ, ಈ ದಕ್ಷ ಬಂದಾಗ ಅವನಲ್ಲಿ ದೇವರು ಕಾಣಿಸಲಿಲ್ಲ ನನಗೆ. ಅಹಂಕಾರದಿಂದ ಅಲ್ಲಿ ದೇವರು ಮರೆಯಾಗಿದ್ದರು, ಹಾಗಾಗಿ ನಾನು ನಿಲ್ಲಿಲ್ಲ. ಇವಳು ಹೇಳ್ತಾಳೆ, ಅಲ್ಲ ಮಾವ ಅಂತೇಳಿ ಎದ್ದು ನಿಲ್ಬೋದಿತ್ತು. ಇದು ಸುರಾದರೆ ಇನ್ನು ಉತ್ತರ ಕೊಡಲಿಕ್ಕೆ ಕಷ್ಟ. ಕೊನೆಗೆ ಏನೇ ಆಗಲಿ ನೀವು ಬರುವುದಿಲ್ಲ ಅಂತಾದರೆ ನಾನಾದರೂ ಹೋಗ್ಬೋದಲ್ವ, ಹೀಗೆಲ್ಲ ಗಲಾಟೆ ಶುರುವಾಯಿತು. ರುದ್ರನಿಗೆ ಇವಳು ಹೋದರೂ ಕೂಡ ಸಮಸ್ಯೆ ಅಂತ ಸ್ಪಷ್ಟ ಗೊತ್ತಿದೆ. ಯಾಕಂದರೆ ನನ್ನ ಅರ್ಧಾಂಗಿನಿ ಆಕೆಯನ್ನು ಕಳಿಸಿದರೆ ನಾನು ಅರ್ಧ ಬಂದಿದ್ದೇನೆ. ನಾವು ಅರ್ಧ ಅರ್ಧ ಬೇರೆ ಬೇರೆ ಅಲ್ಲ, ಗಂಡ ಹೆಂಡತಿ ಅರ್ಧ ಬೇರೆ ಉಂಟಾ? ಶಿವಪಾರ್ವತಿ ಅಂತ ಹೇಳಿದರೆ ಕಾಳಿದಾಸ ಹೇಳ್ತಾನೆ, ವಾಗರ್ಥಾವಿವ ಸಂಪೃಕ್ತವು ಅಂತ ಹೇಳ್ತಾನೆ. ಅದೆರಡು ಅರ್ಧಧಾರಿ ನರೇಶ್ವರ ಸ್ವರೂಪ ಅವರದ್ದು. ಆದ್ರಿಂದ ನೀನು ಹೋಗುವುದು ನಾನು ಹೋಗದೇ ಇರುವುದು ಅಂತ ಈ ಸತಿಪತಿಯರಲ್ಲಿ ಈ ಕ್ರಮ ಉಂಟಾ? ಕೊನೆಗೆ ಅವಳು ಇವನು ಮಾತು ಇನ್ನು ಬೆಳೆಸಿದರೆ ಈ ವಾಗ್ದೇವಿ ಹತ್ರ ನಾನು ಮಾತಾಡಿದರೆ ಜಾಸ್ತಿ ಆಗ್ತದೆ ಅಂತೇಳಿ ಅವು ಸುಮ್ಮನೆ ಸ್ಥಾಣು ಅದು ತಾನು ಪದ್ಮಾಸನ ಹಾಕಿ ಗಟ್ಟಿ ನೆಲೆ ನಿಂತು ಬಿಟ್ಟ ರುದ್ರ. ಹಾಗೆ ಹತ್ತಿರ ಬರ್ತಾಳೆ, ನಾನು ಹೊರಡ್ತೇನೆ ಅಂತ ಹೇಳ್ತಾಳೆ. ಇವನು ಮಾತಾಡುವುದಿಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಅವಳಿಗೆಲ್ಲ ಸ್ಮೃತಿಗಳು ನೆನಪಾಗ್ತದೆ. ಒಂದಷ್ಟು ದೂರ ಹೋಗ್ತಾಳೆ, ಆದರೂ ಇನ್ನೊಂದು ಸಲ ಕೇಳಿ ನೋಡೋಣ ಅಂತ ಮತ್ತೆ ಕೇಳ್ತಾಳೆ. ಇದು ಸುದ್ದಿಯೇ ಇಲ್ಲ ಸ್ಥಾಣು. ಕೊನೆಗೆ ಚಂಡಿ ಆಗ್ತಾಳೆ ಅಂತ ಭಾಗವತ ಹೇಳ್ತದೆ. ಅವಳು ನೆಲಕ್ಕೆ ಒಂದೊಂದು ಹೆಜ್ಜೆ ಇಟ್ಟರೆ ಹಿಮವತ್ ಪರ್ವತವೇ ಗಡಗಡನೆ ನಡುಗಿ ಹೋಯ್ತಂತೆ. ಆ ಸಿಟ್ಟಿನಿಂದ ಆಕೆ ಸೀದಾ ಸಾಗಿದ್ದೆ. ನಮಗೆ ಆಹ್ವಾನ ಕೊಡಲಿಲ್ಲ ಅಂದರೆ ಯಾಕೆ ಅಂತ ಅಲ್ಲಿ ಹೋಗಿ ಕೇಳ್ತೇನೆ ಅನ್ನುವ ದೃಷ್ಟಿಯಿಂದ ಅಲ್ಲಿಂದ ಹೊರಟಿದ್ದಾಳೆ. ಹೊರಡುವಾಗ ಶಿವನ ಪ್ರಮಥಗಣಗಳೆಲ್ಲ ಜೊತೆಗೆ ಹೊರಟು. ಯಾಕಂದರೆ ಇವಳು ಹೀಗೆ ಸಿಟ್ಟಿನಲ್ಲಿ ಹೋಗ್ತಾಳೆ ಅಂದರೆ ರುದ್ರನಿಗೆ ಅಭಿಮತ ಇರ್ತದೆ, ನಾವು ಒಟ್ಟಿಗೆ ಹೋಗುವುದು ಅಂತ. ಅವರು ಸೇರಿ ಹೊರಟರು. ಇಳಿದು ಬಂದು ಹರಿದ್ವಾರಕ್ಕೆ ಬರ್ತಾರೆ. ಅಲ್ಲಿಂದ ಹರಿದ್ವಾರದಲ್ಲಿ ನಮ್ಮ ದಕ್ಷಿಣ ಯಾಗ ನಡೀತಾ ಇದೆ. ಯಾಗ ಮಂಟಪವನ್ನೂ ಪ್ರವೇಶಿಸಿದರೆ ಅಕ್ಕಂದಿರು ಮತ್ತು ಅಮ್ಮ ಓಡಿ ಬಂದು ಅಪ್ಪಿಕೊಳ್ತಾರೆ. ಆದರೆ ಇವಳಿಗೆ ಅದು ಯಾವುದೂ ಮುಖ್ಯ ಅಲ್ಲ. ನನ್ನ ಅಪ್ಪ ಅಲ್ವಾ ಗಲಾಟೆಗೆ ಕಾರಣ. ಅಪ್ಪ ಹೇಗೆ ನನ್ನನ್ನು ಪ್ರೀತಿಸ್ತಾರೋ ನೋಡಬೇಕು ನೋಡಿದರೆ ಅವ ತಲೆ ತಿರುಗಿಸಿ ಕೂತಿದ್ದಾರೆ ಆ ಕಡೆ. ಅದರ ಜೊತೆಗೆ ಪುರೋಹಿತರು ಹಾಗೆ ಅವು ಹೇಳಿದ್ದಾರೆ, ನಾವು ಇಷ್ಟೆಲ್ಲ ಕೊಡ್ತೇವೆ, ಅದರಿಂದ ನೀವು ಮಾತಾಡಿಸಬಾರ್ದು ಅವರೆಲ್ಲ ಬಂದರೆ ಅಂತ ಹೇಳಿದ್ದಾರೆ. ಭೃಗು ಮಹರ್ಷಿಗಳು ಪುರೋಹಿತರು, ಸಾಮಾನ್ಯ ವ್ಯಕ್ತಿಗಳಲ್ಲ. ಪುರೋಹಿತರು ಋಷಿಗಳಲ್ಲೇ ಬಹಳ ಎತ್ತರದ ವ್ಯಕ್ತಿತ್ವ. ಭೃಗು ಅಂದರೆ ಅಸಾಮಾನ್ಯ. ಪರಶುರಾಮಾಚಾರ್ಯರು ಬಂದದ್ದು ಅದೇ ಭೃಗು ವಂಶದಲ್ಲಿ. ಅಂಥವರಲ್ಲಿ ಪುರೋಹಿತರು, ಅವರು ಕೂಡ ಮಾತಾಡಿಸ್ತಾ ಇಲ್ಲ. ಇವಳು ಸೀದಾ ಯಜ್ಞದ ಹತ್ತಿರವೇ ಬಂದ. ತಾಯಿ ಎಲ್ಲ ಮಾತಾಡಿಸಿದ್ರು ಅವಳಿಗೆ ಅಷ್ಟು ಇಷ್ಟ ಆಗಲಿಲ್ಲಂತೆ. ಸೀದಾ ಯಜ್ಞದ ಹತ್ತಿರ ಬರ್ತಾಳೆ. ಬಂದು ಯಜ್ಞವನ್ನೆಲ್ಲ ಗಮನಿಸ್ತಾಳೆ. ಮೊದಲು ಅಲ್ಲಿ ಪೂರ್ವ ಪಶ್ಚಿಮ ದಕ್ಷಿಣ ಎಲ್ಲ ಯಜ್ಞ ಅವಳಿಗೆ ಗೊತ್ತಿದೆ, ಯಜ್ಞ ಹೇಗೆ ಮಾಡುವುದು, ಎಲ್ಲಿ ಯಾರಿಗೆ ಬಲಿ ಕೊಡ್ತಾರೆ. ಈಶಾನ್ಯ ದಿಕ್ಕಿನಲ್ಲಿ ರುದ್ರನಿಗೆ ಹಾಕಬೇಕಲ್ವ, ಅಲ್ಲಿ ಖಾಲಿ ಉಂಟು, ಉಳಿದದ್ದೆಲ್ಲ ಕಡೆ ಉಂಟು. ಅರುದ್ರ ಭಾಗಂ ತಮವೇಕ್ಷ್ಯ ಚಾಧ್ವರ್. ಆ ಯಜ್ಞದಲ್ಲಿ ರುದ್ರ ಭಾಗ ಸಲ್ಲಿಲ್ಲ ಅನ್ನುವುದನ್ನು ನೋಡಿದ ಕೂಡಲೇ ಅವಳಿಗೆ ಸಿಟ್ಟು ಜಾಸ್ತಿ ಆಯಿತು. ಅಲ್ಲೇ ಕೂತುಕೊಂಡು ಅಪ್ಪನಿಗೆ ಸ್ವಲ್ಪ ಮಾತಾಡಬೇಕು ಅಂತ ಭಾರಿ ಜೋರಾಗೇ ಮಾತಾಡ್ತಾಳೆ. ಯಾಕೆ ಅಪ್ಪ ನಿನಗೆ ಆ ರುದ್ರನ ಮೇಲೆ ಸಿಟ್ಟು? ಶಿವ ಅನ್ನುವ 2 ಅಕ್ಷರವನ್ನು ಹೇಳಿದರೆ ಮನುಷ್ಯ ಮಾಡಿದ ಪಾಪಗಳೆಲ್ಲ ಭಸ್ಮವಾಗಿ ಹೋಗ್ತವೆ. ಅಂತಹ ದೇವತಾಶ್ರೇಷ್ಠನಾದಂತಹ ರುದ್ರ ನಮ್ಮೆಲ್ಲರ ಮನಸ್ಸನ್ನು ನಿಯಂತ್ರಿಸಿ ಮನಸ್ಸಿನಿಂದ ಸತ್ಕರ್ಮ ಮಾಡಿಸುವವ. ಹರಿಸ್ಮರಣೆ ಮನಸ್ಸಿನಲ್ಲಿ ಬರಬೇಕಾದ್ರೆ ರುದ್ರನ ಅನುಗ್ರಹ ಬೇಕು. ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ಆ ರುದ್ರನ ಪ್ರೇರಣೆಯಿಂದ ಮನಸ್ಸು ದೇವರ ಕಡೆಗೆ ಹೋಗಬೇಕು, ಬೇಡದೇ ಇದ್ದ ಕಡೆಗೆ ಹೋಗಬೇಕು. ಆ ರುದ್ರನಿಂದಾಗಿ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರುವಂಥದ್ದು. ಮನೋನಿಯಾಮಕವಾದಂತಹ ಶಕ್ತಿ ರುದ್ರ. ತೈಲಧಾರೆಯ ಹಾಗೆ ಅವಿಚ್ಛಿನ್ನ ಭಕ್ತಿಯನ್ನು ಕೊಡತಕ್ಕಂಥವ ರುದ್ರದೇವ. ಅಂತಹ ರುದ್ರನ ಮೇಲೆ ನಿನಗೆ ಯಾಕೆ ಸಿಟ್ಟು? ನನ್ನ ಮೇಲೆ ಸಿಟ್ಟಿಲ್ಲ, ರುದ್ರನ ಮೇಲೆ ಸಿಟ್ಟು. ಇಷ್ಟೆಲ್ಲ ಒಂದಿಷ್ಟು ಉಪದೇಶ ಮಾಡಿ ಕೊನೆಗೆ ಅವಳು, ನಾನೀಗ ಹಿಂದಕ್ಕೆ ಹೋಗುವುದಾ? ಹಿಂದಕ್ಕೆ ಹೋಗುವುದು ಸರಿಯಲ್ಲ. ಮತ್ತೆ ಅಲ್ಲಿಗೆ ಹೋಗುವುದಕ್ಕೆ, ಯಾಕಂದರೆ ಇಲ್ಲಿ ಇರುವುದು ಸರಿಯಲ್ಲ. ರುದ್ರನ ಬಗ್ಗೆ ನಿಂದನೆ ನಡೀತಾ ಇದೆ. ರುದ್ರನಿಗೆ ವೇದ ಹೇಳಿದ ರೀತಿಯಲ್ಲಿ ಆಹುತಿ ನಡೆದಿಲ್ಲ. ರುದ್ರ ಭಾಗ ಇಲ್ಲದೆ ಇದ್ದಂತಹ ಯಜ್ಞ. ಆದ್ದರಿಂದ ನನ್ನ ಪತಿಯನ್ನೇ ನಿಂದಿಸುವ ಪ್ರದೇಶದಲ್ಲಿ ನಾನು ಇರಬಾರ್ದು. ಇಲ್ಲಿಂದ ಅಲ್ಲಿಗೆ ಹೋಗುವ ಅಂದರೆ ಅವರ ಹತ್ರ ನಾನು ಹೇಳಿ ಬರಲಿಲ್ಲ. ಇಲ್ಲಿ ಅಪ್ಪನಿಗೆ ಬುದ್ಧಿ ಹೇಳಬೇಕು ಅಂತಲೇ ಬಂದದ್ದು. ಇನ್ನು ಅಲ್ಲಿಗೆ ಹೋದರೆ ಹೇಳದೇ ಬಂದವಳು ನಾನು. ಆದ್ದರಿಂದ ಅಲ್ಲಿಗೆ ಹೋಗುವ ಹಾಗೂ ಇಲ್ಲ ರುದ್ರನಿಂದೆಯನ್ನು ಮಾಡುವ ನಿನ್ನ ನಾಲಿಗೆಯನ್ನೋ ಒಂದು ತೆಗೆದು ಸೀಳಬೇಕು ಅಂತುಂಟು. ಧರ್ಮಶಾಸ್ತ್ರದಲ್ಲಿ ಹಾಗುಂಟು. ದೊಡ್ಡವರನ್ನು ನಿಂದಿಸುವ ಸಭೆಗೆ ಪ್ರವೇಶ ಮಾಡಿದರೆ, ಶಕ್ತಿ ಇದ್ದರೆ, ಅವ ಕ್ಷತ್ರಿಯನಾದರೆ ಸೀಳಿಯೇ ಆಗಬೇಕಂತೆ. ಇಲ್ಲ ಅಲ್ಲಿಂದ ಎದ್ದು ಹೋಗಬೇಕು. ಅದಕ್ಕೂ ಆಗುವುದಿಲ್ಲ ಅಂದರೆ ಅಲ್ಲಿ ಪ್ರಾಣತ್ಯಾಗ ಮಾಡಬೇಕು ಅಂತ. ಇವಳು ಹೇಳ್ತಾಳೆ, ನಾನು 3ನೇದ್ದನ್ನೇ ಅನುಷ್ಠಾನ ಮಾಡುವುದು ಸರಿ. ಯಾಕೆ ಅಂತ ಹೇಳಿದರೆ, ನಾನು ರುದ್ರನ ಹತ್ರ ಹೋಗಬೇಕು ಹೌದು, ಆದರೆ ರುದ್ರನ ಹತ್ರ ಹೋದರೂ ಸಮಸ್ಯೆ ಇದೆ. ಈ ಶರೀರಕ್ಕೆ ಏನು ಹೆಸರು ಗೊತ್ತಾ? ನಮ್ಮ ಊರಿನಲ್ಲಿ ದಾಕ್ಷಾಯಣಿ ಅಂತ ಹೆಸರು. ದಕ್ಷನ ಮಗಳು ಅಂತ ಅರ್ಥ ಅದಕ್ಕೆ.
ಗರ್ಗನ ಮಗಳು ಗರ್ಗಾಯಣಿ ಅಂತ ಅನಿಸಿಕೊಳ್ತಾಳೆ. ಹಾಗೆ ದಕ್ಷನ ಮಗಳಾದ್ರಿಂದ ದಾಕ್ಷಾಯಣಿ ಅಂತ ಕರೆಯುವುದು ನನ್ನನ್ನು. ರುದ್ರದೇವ ನನ್ನನ್ನು ಪ್ರೀತಿಯಿಂದ ದಾಕ್ಷ ಅಂತ ಹೇಳಿದ ಕೂಡಲೇ ಹಲ್ಲು ಕಚ್ಚಿಕೊಳ್ತಾರೆ. ಈ ಹೆಸರೇ ದೊಡ್ಡ ಸಮಸ್ಯೆ ಈ ಶರೀರಕ್ಕೆ. ಯಾಕಂದ್ರೆ ಆಗ ಈ ಮಾವನ ನೆನಪಾಗ್ತದೆ, ದಕ್ಷಂದು, ಆತ ಮಾಡಿದ ಅಪರಾಧ, ಅವನ ಮಗಳಿಗಳು ಅಂತ ಇದು ಇಲ್ಲಿಗೆ ಬಂದು ತಾಗೋದು. ಇದು ಸಮಸ್ಯೆ. ಆದ್ರಿಂದ ಈ ದಕ್ಷನ ಹೆಸರಿನಿಂದ ಏನು ಈ ಶರೀರ ಇದೆ ಇದು ಇಲ್ಲೇ ಖಾಲಿಯಾಗಿ ಹೋಗಬೇಕು. ನಾನು ಮತ್ತೆ ರುದ್ರನನ್ನು ಪಡೆಯುವುದಾದರೆ ಹೊಸ ಶರೀರದಲ್ಲಿ ಹೋಗಬೇಕೇ ಹೊರತು ಈ ದಕ್ಷನ ಮಗಳು ಅನ್ನೋ ಹೆಸರಿನಲ್ಲಿ ಅಲ್ಲಿಗೆ ಹೋಗಬಾರದು ಅಂತ ಹೇಳ್ತಾಳೆ. ಹೇಳಿ ಆ ರುದ್ರನ ಭಾಗ ಏನಿದೆ, ಈಶಾನ್ಯ ಭಾಗ, ಯಜ್ಞದ ಈಶಾನ್ಯ ಭಾಗದಲ್ಲಿ ತಾನು ಪದ್ಮಾಸನ ಹಾಕಿಕೊಂಡು ಉತ್ತರಕ್ಕೆ ಮುಖ ಮಾಡಿಕೊಂಡು ಕೂತುಕೊಳ್ತಾಳೆ. ಉತ್ತರದ ಕಡೆಯಲ್ಲಿರತಕ್ಕಂತಹ ಕೈಲಾಸ ಪರ್ವತವನ್ನು ಯೋಚಿಸ್ತಾಳೆ. ಅಲ್ಲಿ ಸ್ಥಿತನಾದಂತಹ ರುದ್ರನನ್ನು ಹೃದಯದಲ್ಲಿ ಮನಸ ಧ್ಯಾನಿಸ್ತಾಳೆ. ತನ್ನ ಶಕ್ತಿಯನ್ನು ನಾಭಿಯಿಂದ ಮೂಲಾಧಾರದಿಂದ ಸ್ವಾಧಿಷ್ಠಾನಕ್ಕೆ ತಂದು, ಸ್ವಾಧಿಷ್ಠಾನದಿಂದ ಹೃದಯದಲ್ಲಿರತಕ್ಕಂಥ ಅನಾಹತ ಚಕ್ರಕ್ಕೆ ಎಳೆದು ತಂದು ಅಲ್ಲಿ ಪ್ರಾಣಶಕ್ತಿಯನ್ನು ಉದ್ಬೋಧನೆಗೊಳಿಸಿ ಪಂಚ ಪ್ರಾಣರನ್ನೂ ಕೂಡ ಹೃದಯದಲ್ಲಿ ಚಿಂತಿಸಿ ಅಲ್ಲಿಂದ ಕಂಠದಲ್ಲಿರುವ ವಿಶುದ್ಧಕ್ಕೆ ತಂದು ವಿಶುದ್ಧದಿಂದ 2 ಹುಬ್ಬುಗಳ ಮಧ್ಯದಲ್ಲಿರುವ ಆಜ್ಞಾಚಕ್ರದಲ್ಲಿ ತಂದು ಆತ್ಮಶಕ್ತಿಯನ್ನು ನಿಲ್ಲಿಸಿಕೊಳ್ತಾಳೆ. ಅಲ್ಲಿ ಆತ್ಮಶಕ್ತಿಯನ್ನು ನಿಲ್ಲಿಸಿಕೊಂಡು ರುದ್ರನ ಜೊತೆಗೆ ರುದ್ರನ ಅಂತರ್ಯಾಮಿಯಾದ ಸಂಕರ್ಷಣ ಅನ್ನುವ ಭಗವತ್ ಸ್ವರೂಪವನ್ನು ಚಿಂತನೆ ಮಾಡ್ತಾಳೆ. ಸಂಕರ್ಷಣ ಅನ್ನುವ ಸ್ವರೂಪದ ಬಾಯಿಯಿಂದ ಹೊರಗೆ ಬರುವ ಅಗ್ನಿಯನ್ನು ಯೋಚನೆ ಮಾಡ್ತಾಳೆ. ತನ್ನಲ್ಲಿರುವ ಪೃಥಿವಿಯನ್ನು ಜಲದಲ್ಲಿ ಲಯ ಚಿಂತನೆ ಮಾಡ್ತಾಳೆ. ಜಲತತ್ವವನ್ನು ಶರೀರದಲ್ಲೇ ಇರುವ ಅಗ್ನಿತತ್ವದಲ್ಲಿ ಲಯ ಚಿಂತನೆ ಮಾಡಿದ ಹೊತ್ತಿಗೆ ಶರೀರದಲ್ಲಿ ಬೆಂಕಿ ಇಡುವುದಕ್ಕೆ ಪ್ರಾರಂಭ ಆಗ್ತದೆ. ಯೋಗಾಗ್ನಿ ಅಂತ ಇದಕ್ಕೆ ಹೆಸರು. ನಾವು ಪುರುಸೊತ್ತಿದ್ರೆ ಮಾಡಿ ನೋಡ್ಬೋದು ಒಂದೊಂದು ಸಲ. ಹೀಗೆ ಯೋಗದಿಂದ ಶರೀರದಲ್ಲಿ ಅಗ್ನಿಯನ್ನು ಉತ್ಪತ್ತಿ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಅಗ್ನಿ ಚಿಂತನೆಯನ್ನು ಮಾಡಿದಾಗ ಶರೀರ ಸುಟ್ಟೇ ಹೋಯ್ತಂತೆ. ದೇವತೆಗಳೆಲ್ಲ ಮೇಲೆ ನೋಡ್ತಾ ಇದ್ದಾರೆ, ಪ್ರಮಥ ಗಣಗಳೆಲ್ಲ ಬದಿಯಲ್ಲಿ ನೋಡ್ತಾ ಇದ್ದಾರೆ, ಅವರೆಲ್ಲ ಸಿಟ್ಟು ಮಾಡಿಕೊಂಡಿದ್ದಾರೆ. ದಕ್ಷನಿಗೂ ಕೂಡ ಹೀಗಾಗೋಯ್ತಲ್ವಾ ಅಂತ ದಕ್ಷನಿಗೂ ಅನಿಸಿತು. ತಲೆಗೆ ಏರಿದ್ದೆಲ್ಲ ಒಂದು ಸಲ ಹಿಡಿದೋಯ್ತು, ಮಜ್ಜಿಗೆ ಕುಡಿದ ಹಾಗೆ ಆಯ್ತು, ಏರಿದ್ದೆಲ್ಲ ಹಿಡಿದೋಯ್ತು. ಅವನು ಕೂಡ ಹೀಗಾಗೋಯ್ತಲ್ಲ ಮಗಳಿಗೆ ಅಂತ ಯೋಚಿಸ್ತಾ ಇದ್ದಾನೆ. ಅಷ್ಟರಲ್ಲಿ ಪ್ರಮಥ ಗಣಗಳೆಲ್ಲ ಬಡಿಯುವುದಕ್ಕೆ ಬಂದರು. ನಮ್ಮ ಪುರೋಹಿತರು ಗಟ್ಟಿದ್ರು. ಅವರು ಅಗ್ನಿಯಲ್ಲಿ ಒಂದು ಆಹುತಿ ಹಾಕಿದ್ದರಂತೆ. ಯಜ್ಞಘ್ನಘ್ನೇನ ಯಜುಷಾ ದಕ್ಷಿಣಾಗ್ನೌ ಜುಹಾವಹ. ದಕ್ಷಿಣಾಗ್ನಿಯಲ್ಲಿ ಯಜ್ಞಘ್ನಘ್ನ ಅನ್ನುವ ಮಂತ್ರದಿಂದ ಆಹುತಿ ಕೊಟ್ಟ ಕಾರಣದಿಂದ ಅಲ್ಲಿ ರುಭು ಅನ್ನುವ ದೇವತಾ ಶಕ್ತಿಗಳು ಎದ್ದು ಬಂದು ಅವರೆಲ್ಲ ಈ ಪ್ರಮಥ ಗಣಗಳನ್ನು ಹೊಡೆದು ಓಡಿಸಿದರು. ಅಂತೂ ಯಜ್ಞ ಏನೋ ಉಳಿಯಿತು. ಆದರೆ ಅಲ್ಲಿಗೆ ರುದ್ರನಿಗೆ ಸುದ್ದಿ ಬಂತು ಹೀಗಾಗಿದೆ ಅಂತ. ರುದ್ರದೇವ ವ್ಯೋಮಕೇಶ ತಲೆಗೂದಲನ್ನು ಹೀಗೆ ಜಾಡಿಸಿದ ಬಿಚ್ಚಿದ ತಲೆಗೂದಲು ನೆಲಕ್ಕೆ ಹೊಡೀತಂತೆ. ಅವ ಜುಟ್ಟನ್ನು ಹೀಗೆ ತೆಗೆದು ಎಳೆದು ನೆಲಕ್ಕೆ ಹೊಡೆದದ್ದಲ್ಲ, ಈ ತಲೆಗೂದಲು ಜಾಡಿಸಿದರೆ ಅದು ನೆಲಕ್ಕೆ ಹೊಡಿತಂತೆ. ನೆಲಕ್ಕೆ ಹೊಡೆದಾಗ ಅಲ್ಲಿಂದ ಎದ್ದವ ವೀರಭದ್ರ ಅಂತ ನಾವು ಕರಿತೇವೆ. ರುದ್ರನ ಮತ್ತೊಂದು ಸ್ವರೂಪ ಇದ್ದ ಹಾಗೆ. ಇಲ್ಲಿ ಯಜ್ಞ ಎಲ್ಲ ಪುಡಿಯಾದದ್ದೆಲ್ಲ ಕಥೆ ಯಕ್ಷಗಾನದಲ್ಲಿ ನೋಡಿರ್ತೀವಿ. ಆದರೆ ಯಕ್ಷಗಾನದಲ್ಲಿ ಒಂದು ಅಬದ್ಧವನ್ನು ನೋಡಿರ್ತೇವೆ. ಏನಂದರೆ ಅಲ್ಲಿ ಒಂದು ಯಜ್ಞಕುಂಡ ಮಾಡಿ ಇವಳು ಯಜ್ಞಕುಂಡಕ್ಕೆ ಹಾರುದು, ದಿಗಣ ತೆಗೆಯುವುದು, ಆ ಹೆಣ್ಣು ದಿಗಣ ತೆಗೆದು ಫಟ್ ಅಂತ ಹಾರುದು. ಅವಳು ಯಜ್ಞಕುಂಡಕ್ಕೆ ಹಾರಿ ಸತ್ತದ್ದಲ್ಲ, ಯೋಗ ಮಾರ್ಗದಿಂದ ಯೋಗಾಗ್ನಿಯನ್ನು ಶರೀರದಲ್ಲಿ ಸೃಷ್ಟಿಸಿತ್ತು. ಆ ರೀತಿ ಯೋಗಾಗ್ನಿಯನ್ನು ಸೃಷ್ಟಿಸಿದ ಆಕೆ ಶರೀರದಿಂದ ಹೊರಗೆ ಹೋಗಿ ಮತ್ತೆ ಹಿಮವಂತನ ಮನೆಯಲ್ಲಿ ಹಿಮವತ್ ಪರ್ವತನ ಪತ್ನಿಯಾದ ಮೇನೆಯಲ್ಲಿ ಹುಟ್ಟಿದಂತಹ ಅಪರ್ಣೆ ಅಂದರೆ ಇವಳನ್ನು ಅಪರ್ಣ ಅಂತ ಕರೆದದ್ದು ಯಾಕೆ ಅಂದರೆ ಅವಳು ತಪಸ್ಸಿಗೆ ಹೋದ್ಲಂತೆ, ರುದ್ರನನ್ನೇ ಪತಿಯನ್ನಾಗಿ ಪಡಿಬೇಕು ಅಂತ. ಯಾಕಂದರೆ ಅದಕ್ಕೋಸ್ಕರವೇ ಹುಟ್ಟಿ ಬಂದವಳು. ಅವಳು ತಪಸ್ಸಿಗೆ ಹೋದಾಗ ದಿವಸಕ್ಕೆ ಒಂದು ಎಲೆಯನ್ನೂ ತಿನ್ನುವುದಿಲ್ಲ. ಎಲೆಯಲ್ಲಿ ಹಾಕಿದ್ದು ತಿನ್ನೋದು ಬಿಡುವ, ಒಂದು ಎಲೆಯನ್ನು. ಯಾಕಂದರೆ ಇನ್ನಿಬ್ಬರು ಇವಳ ತಂಗಿಯರಿದ್ದರು. ಅದರಲ್ಲಿ ಒಬ್ಬಳು ಒಂದು ದಾಸವಾಳ ಪುಷ್ಪ ದಿವಸಕ್ಕೆ ಒಂದು ಸಲ ತಿನ್ನೋದಂತೆ. ಒಂದು ದಾಸವಾಳ ಸಾಕು. ಪಾಟಲ ಪುಷ್ಪವನ್ನು ತಿಂದುಕೊಂಡು ಅವಳ ತಪಸ್ಸು. ಅವಳಿಗೆ ಏಕಪಾಟಲ ಅಂತ ಹೆಸರು. ಇನ್ನೊಬ್ಬಳು ಒಂದು ತರಗೆಲೆ ತಿಂದುಕೊಂಡು ತಪಸ್ಸು. ಅವಳಿಗೆ ಏಕಪರ್ಣ ಅಂತ ಹೆಸರು. ಇವಳು ಒಂದು ಎಲೆಯನ್ನೂ ತಿನ್ನದೇ ಇದ್ದರಿಂದ ಇವಳಿಗೆ ಅಪರ್ಣ ಅಂತ. ನವಿದ್ಯಂತೆ ಪರ್ಣಾನ್ಯಪ್ಯಾಹಾರತ್ವೇನ ಯಸ್ಯಾಹ. ಆಹಾರವಾಗಿ ಪರ್ಣವನ್ನೂ ತೆಗೆದುಕೊಳ್ಳುವುದಿಲ್ಲ, ಅದರಿಂದ ಅಪರ್ಣೆ ಅಂತ ಅವಳಿಗೆ ಹೆಸರು. ಅವಳ ಹತ್ರ ತಾಯಿ ಬರ್ತಾಳಂತೆ, ತಾಯಿ ಮೇನಕೆ ಎನ್ನಲು ಕರೀತಾರೆ ಅವಳನ್ನು. ಮೇನೆ ಬಂದು ಹೇಳ್ತಾಳೆ, ಏನು ಮಗು ಹೀಗೂ ತಪಸ್ಸು ಮಾಡುವುದಾ? ಬೇಡ ಅಂತ ಹೇಳ್ತಾಳೆ. ಕನ್ನಡದಲ್ಲಿ ಆದರೆ ಇಷ್ಟು ಉದ್ದ ಹೇಳಬೇಕು, ಹೀಗೂ ತಪಸ್ಸು ಮಾಡುವುದಾ ಮಗಳೇ ಬೇಡ ಅಂತ ಹೇಳಬೇಕು. ಸಂಸ್ಕೃತದಲ್ಲಿ ಊ ಮಾ ಅಂತ ಹೇಳಿದರೆ ಆಯಿತು. ಇದನ್ನು ಹರಿವಂಶ ಚೆನ್ನಾಗಿ ಹೇಳ್ತದೆ. ಅವಳು ಊ ಮಾ ಅಂತ ಹೇಳಿದ್ಲಂತೆ, ಅದಕ್ಕೆ ಉಮಾ ಅಂತ ಅವಳಿಗೆ ಹೆಸರಾಯಿತು. ಊ ಅಂದರೆ ಮಗಳೇ, ಮಾ ಅಂದರೆ ಬೇಡ ಅಂತ ಅರ್ಥ. ತಪಸ್ಸು ಮಾಡಬೇಡ ಅಂತ ಅವಳನ್ನು ಊಮೆ ಅಂತ ಕರೆಯುವುದಕ್ಕೆ ಶುರು ಮಾಡಿದ್ಲು. ಆ ತಪಸ್ಸನ್ನು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ. ಪರ್ವತದ ಮಗಳಾದ್ರಿಂದ ಪರ್ವತಜ, ಪಾರ್ವತಿ ಅಂತ ಅವಳಿಗೆ ಹೆಸರು. ಗಿರಿಜಾ ಅಂತ ಹೆಸರು.
ಹೀಗೆ ಅವಳು ತಪಸ್ಸು ಮಾಡಿ ರುದ್ರನನ್ನು ಒಲಿಸಿಕೊಂಡು ರುದ್ರನಲ್ಲಿ ಸಂಸಾರ ಮಾಡ್ತಾಳೆ. ರುದ್ರನನ್ನು ಒಲಿಸಿಕೊಳ್ಳಬೇಕಾದ್ರೆ ಒಂದು ಮನ್ಮಥನಿಗೂ ಒಂದು ಗತಿಯಾಗೋಯ್ತು. ರುದ್ರ ಕಾಮನನ್ನೂ ದಹನ ಮಾಡಿ ಹಾಕಿದ. ನನಗೋಸ್ಕರ ಕಾಮ ಸತ್ತ ಅಂತೇಳಿ ಆ ಪಾರ್ವತಿ ಆ ಕಾಮನನ್ನು ಹೆತ್ತಲಂತೆ. ಕಾಮನನ್ನು ಹೆತ್ತಾಗ ಅವನಿಗೆ ಹೆಸರು ಕಾಮ ಅಂತಲೇ ಹೆಸರು, ಸುಬ್ರಹ್ಮಣ್ಯ ಅಂತ ಇವತ್ತು ಕರಿತೇವೆ ನಾವು. ಆದರೆ ಹೆರುವಾಗ ಒಂದು ಸಮಸ್ಯೆ ಆಯಿತು. ಏನು ಅಂದರೆ ಇವರಿಬ್ಬರೂ ದಂಪತಿಗಳಾಗಿದ್ದಾಗ ದಾಂಪತ್ಯದಲ್ಲಿ ಎಷ್ಟಾದರೂ ಇನ್ನೂ ಮಕ್ಕಳಾಗಲಿಲ್ಲ ಅಂತ ಹೇಳಿ ಅಗ್ನಿ ಅವರಿಬ್ಬರು ಒಟ್ಟಿಗಿರುವಾಗ ಪ್ರವೇಶಿಸಿದಂತೆ. 1000 ವರ್ಷ ಆದ ಮೇಲೆ ಶಿವಪಾರ್ವತಿಯರು ಸಂಯುಕ್ತರಾಗಿ 1000 ವರ್ಷ ಆದ ಹೊತ್ತಿಗೆ ಅಗ್ನಿ ಇದ್ದಲ್ಲಿಗೆ ಪ್ರವೇಶಿಸಿದ. ದಂಪತಿಗಳು ಜೊತೆಗಿರುವಾಗ ಅಗ್ನಿ ಪ್ರವೇಶಿಸಿದ ಅಂತ ರುದ್ರ ಸ್ವಲ್ಪ ದೂರಕ್ಕೆ ಹೋದ. ರುದ್ರ ದೂರಕ್ಕೆ ಹೋದಾಗ ಆತನ ಲೋಕವನ್ನೇ ಸುಡುವ ಒಂದು ಶಕ್ತಿ, ವೀರ್ಯ ಶಕ್ತಿ, ಅದು ಸ್ಖಲಿತವಾಗಿ ನೆಲಕ್ಕೆ ಬಿತ್ತು. ನೆಲಕ್ಕೆ ಬಿದ್ದಾಗ ಭೂಮಿ ಸುಡುವುದಕ್ಕೆ ಪ್ರಾರಂಭ ಆಯ್ತಂತೆ. ಆಗ ಪಾರ್ವತಿ ದೇವಿಗೆ ಸ್ವಲ್ಪ ಸಿಟ್ಟು ಬಂದಂತೆ. ಏನು, ನಮ್ಮಿಬ್ಬರ ದಾಂಪತ್ಯದ ಮಧ್ಯದಲ್ಲಿ ನೀನು ಬಂದದ್ದಕ್ಕೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿದ್ದ ಮಗು ಭೂಮಿಗೆ ಬಿದ್ದ ಹಾಗಾಯಿತು ಅಂತ ಅವಳಿಗೆ ಸಿಟ್ಟು ಬಂತು. ಸಿಟ್ಟು ಬಂದ ಅಗ್ನಿ ಹತ್ರ ಹೇಳ್ತಾಳೆ, ಆ ರುದ್ರನ ತೇಜಸ್ಸನ್ನು ನೀನು ಧಾರಣೆ ಮಾಡು ಅಂತ. ಅಗ್ನಿ ಆ ರುದ್ರ ತೇಜಸ್ಸನ್ನು ಧಾರಣೆ ಮಾಡಿದರೆ ಆ ರುದ್ರ ತೇಜಸ್ಸಿನ ಬೆಂಕಿಯೇ ಸುಟ್ಟು ಹೋಗುವುದಕ್ಕೆ ಶುರುವಾಯ್ತಂತೆ. ಬೆಂಕಿ ಮತ್ತೊಂದನ್ನು ಸುಡಬೇಕಲ್ಲ, ಈ ರುದ್ರ ತೇಜಸ್ಸಿನಿಂದ ಬೆಂಕಿಯೇ ಅದಕ್ಕೆ ಬಿಸಿ ಆಗುವುದಕ್ಕೆ ಪ್ರಾರಂಭ ಆಯಿತು. ಕೊನೆಗೆ ಅಗ್ನಿ ಅದನ್ನು ಹೊತ್ತುಕೊಂಡು ಹೋಗಿ ಗಂಗೆ ಹತ್ರ ಕೇಳ್ತಾನೆ, ನೀನು ತಂಪಾಗಿದ್ಯಲ್ಲ, ಈ ಬಿಸಿಯನ್ನು ನೀನೇ ಹೊರುವುದಕ್ಕೆ ಶಕ್ಯ, ನನಗೊಂದು ಉಪಕಾರ ಮಾಡು ಅಂತ. ಗಂಗೆ ಒಪ್ಪಿಕೊಂಡ್ಲು. ಆ ರುದ್ರ ತೇಜಸ್ಸನ್ನು ಗಂಗೆಯಲ್ಲಿ ಇಟ್ಟ ಅಗ್ನಿ. ಗಂಗೆ ಅದನ್ನು ಹೊತ್ತುಕೊಂಡು ಹೋಗುವಾಗ ಗಂಗೆಗೂ ಬಿಸಿ ಆಗುವುದಕ್ಕೆ ಪ್ರಾರಂಭ ಆಯಿತು. ಕೊನೆಗೆ ಅದನ್ನು ಗಂಗೆ ತನ್ನ ಪ್ರವಾಹದಲ್ಲಿ ಎತ್ತಿ ದಡದಲ್ಲಿ ಬಿಸಾಡಿತು. ಎತ್ತಿ ಇಟ್ಟದ್ದು, ಬಿಸಾಡುವುದು ಅಂತ ಹೇಳಬಾರ್ದು, ಎತ್ತಿ ಇಟ್ಟಿತು. ಆ ದಡದಲ್ಲಿ ಒಂದಷ್ಟು ಶರ ಅನ್ನುವ ಹುಲ್ಲು ಇತ್ತು. ಶರವನದಲ್ಲಿ ಬಿತ್ತದು. ಶರದಲ್ಲಿ ಬಿದ್ದದ್ರಿಂದ ಅಲ್ಲಿ ಒಂದು ಮಗು ಹುಟ್ಟಿದಂತೆ. ಹೀಗೆ ರುದ್ರನ ಸುಬ್ರಹ್ಮಣ್ಯ ಹುಟ್ಟಬೇಕಾದ್ರೆ ಇಷ್ಟೆಲ್ಲ, ಅವನಿಗೆ ಅಗ್ನಿಭೂತ ಹೆಸರು, ಅಗ್ನಿ ಹೊತ್ತದ್ರಿಂದ. ರುದ್ರನಿಂದ ಜಾರಿದ್ದಕ್ಕೋಸ್ಕರ ಅವನಿಗೆ ಜಾರಿದವ ಸ್ಕಂದ ಅಂತ ಅವನಿಗೆ ಹೆಸರು, ಜಾರಿದವ ಅಂತ ಅದಕ್ಕೆ ಅರ್ಥ. ಅಲ್ಲಿಂದ ಗಂಗೆಯಲ್ಲಿ ಆವಿರ್ಭವಿಸಿದ್ರಿಂದ ಗಂಗಾಜ ಅಂತ ಅವನಿಗೆ ಒಂದು ಹೆಸರಿದೆ. ಅಲ್ಲಿಂದ ಶರದಲ್ಲಿ ಹುಟ್ಟಿದ್ರಿಂದ ಶರಜನ್ಮ ಅಥವಾ ಶರವಣ ಭವ ಅಂತ ಅವನಿಗೆ ಹೆಸರು, ಶರವಣದಲ್ಲಿ ಆವಿರ್ಭವಿಸಿದವ ಅಂತ ಹೆಸರು. ಅಲ್ಲಿ ಸುಂದರವಾದ ಮಗು ಕಂಡಾಗ ಆ ಕೃತಿಕಾದೇವಿಯರು 6 ಜನ ಇದ್ದಾರೆ. ಷಷ್ಠಿ ಪೂರ್ತಿಯಲ್ಲಿ ಬರ್ತದೆ, ಅವರು ಷಷ್ಠೀದೇವಿ ಅಂತ ಕರೀತಾರೆ. ಆ 6 ಜನ ಕೃತಿಕಾದೇವಿಯರು ಇದ್ದಾರೆ. ಆ ಕೃತಿಕಾದೇವಿಯರಿಗೆ ನನ್ನ ಮಗು ಅಂತ ಅನಿಸಿ ಹಾಲು ಕುಡಿಸುವುದಕ್ಕೆ ಬಂದ್ರಂತೆ. ಈ 6 ಜನ ಹಾಲು ಕುಡಿಸಿದ್ರೆ ಇವೇ ಕುಡಿಬೇಕು, 6 ಮುಖ ಮಾಡಿಕೊಂಡು ಕುಡ್ದ. ಅವನಿಗೆ ಷಣ್ಮುಖ ಅಂತ ಬೇರೆ ಹೆಸರಾಯಿತು, 6 ಮುಖದ ಹುಡುಗ. ಕೃತಿಕಾದೇವಿಯರು ಬೆಳೆಸಿದ್ರಿಂದ ಕಾರ್ತಿಕೇಯ ಅಂತ ಬೇರೆ ಹೆಸರಾಯಿತು. ಹೀಗೆ ಅನೇಕ ಹೆಸರುಗಳು, ಷಡಾನನಂ ಕುಂಕುಮರ. ಇನ್ನು ಅವನ ಹಾಗೆ ಇದ್ದ ಮಗುವಿಗೆ ಆಟ ಆಡುವುದಕ್ಕೋಸ್ಕರ ಒಂದು 4 ಕೋಳಿಯನ್ನು ತಂದು ಕೊಡ್ತಾನೆ ಕುಬೇರ. ಹಾಗೆ ಕುಕ್ಕುಟ ಪ್ರಿಯ ಅಂತ ಅವನಿಗೆ ಒಂದು ಹೆಸರಿದೆ. ಅವನಿಗೆ ಕೋಳಿಗಳ ಜೊತೆಗೆ ಆಟ ಆಡಿತಂತೆ ಆ ಮಗು. ಆ ಮಗು ಅಲ್ಲಿದ್ದಾಗ ದೇವೇಂದ್ರ ಬರ್ತಾನೆ. ದೇವೇಂದ್ರ ಬಂದವಾದಕ್ಕೊಂದು ನವಿಲು ತಂದು ಕೊಡ್ತಾನೆ, ಸಹಸ್ರಾಕ್ಷ ಅಂತ. ನವಿಲಿಗೆ ಸಹಸ್ರಾಕ್ಷ ಅಂತ ಹೆಸರು. ಆ ನವಿಲು ಮಯೂರ ವಾಹನ, ನವಿಲಿನ ಮೇಲೆ ಕೂತ್ಕೊಂಡಿತ್ತಂತೆ ಮಗು. ಅವನಿಗೆ ಅಗ್ನಿದೇವ ಒಂದು ಕೈಯಲ್ಲಿ ಶಕ್ತಿಯಾಯುಧ ಅಂತ ಒಂದು ಈಟಿ, ಆ ಶಕ್ತಿಯಾಯುಧವನ್ನು ತಂದು ಕೊಡ್ತಾನೆ. ಶಕ್ತಿಧರ ಅಂತ ಅವನಿಗೆ ಹೆಸರಾಗ್ತದೆ. ಅವನನ್ನು ದೇವಸೇನಾಧಿನಾಥ ಅಂತ ಉದ್ಘೋಷಣೆ ಮಾಡ್ತಾರೆ. ಆಮೇಲೆ ತಾರಕನನ್ನು ಕೊಂದದ್ರಿಂದ ತಾರಕಾರಿ ಅಂತ ಹೆಸರಾಗ್ತದೆ. ಹೀಗೆ ರುದ್ರನಿಗೆ ಪಾರ್ವತಿಯಲ್ಲಿ ಆವಿರ್ಭವಿಸಿದಂತಹ ಮಗ ಷಣ್ಮುಖ ಅಂತ ಅವನ ಹೆಸರು. ಅಂತೂ ದಕ್ಷಾಧ್ವರ ಪ್ರಸಂಗದ ಒಟ್ಟು ಸಾರ ಏನು? ಆಕೆ ಅಲ್ಲಿ ಶರೀರ ತ್ಯಾಗ ಮಾಡಿದ್ಲು, ಮತ್ತೆ ರುದ್ರನನ್ನು ಪಡೆದಳು, ಎಲ್ಲ ಸರಿ. ಆದರೆ ಆಕೆಯ ಶರೀರ ತ್ಯಾಗಕ್ಕೆ ಕಾರಣನಾದಂತಹ ಈ ವ್ಯಕ್ತಿ ದಕ್ಷ ಪ್ರಜಾಪತಿ ತಲೆ ಕಳೆದುಕೊಳ್ಳಬೇಕಾದ ಪ್ರಸಂಗ ಬರ್ತದೆ. ಕೊನೆಗೆ ವೀರಭದ್ರ ಬಂದ, ಸಾಕ್ಷಾತ್ ರುದ್ರದೇವರೇ ಬಂದರು. ರುದ್ರದೇವರು ಬಂದು ಈ ಯಜಮಾನನ ತಲೆಯನ್ನು ತೆಗೆದರು. ಈ ತಲೆ ಹೋದ ಮೇಲೆ ಮತ್ತೆ ಅಲ್ಲಿ ಆಡು ನೋಡ್ತಾ ಇತ್ತು, ನನ್ನನ್ನು ಕಟ್ಟಿದ್ದಾರೆ ಯಜ್ಞಕ್ಕೆ ತಲೆ ಹಾಕುವುದಕ್ಕೋಸ್ಕರ, ನನ್ನನ್ನು ಹಾಗೆ ಬಿಟ್ಟರು ಇವನ ತಲೆ ತೆಗೆದರಲ್ವಾ ಅಂತ ಆಡು ನೋಡ್ತಾ ಇತ್ತಂತೆ. ಕೊನೆಗೆ ಆಡಿನ ತಲೆ ತೆಗೆದು ಇವನಿಗಿಟ್ಟು ಎಲ್ಲ ವ್ಯವಸ್ಥೆ ಮಾಡಿದರು ಕೊನೆಗೆ. ಆಮೇಲೆ ಇವ ಚಮೆ 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 ಅಂತ ದೇವರನ್ನು ಸ್ತೋತ್ರ ಬೇರೆ ಮಾಡಿದ, ಆಡು ಸ್ತೋತ್ರ ಮಾಡಿದ. ಹಾಗೆ ರುದ್ರನ ಮೇಲೆ, ಅಂದರೆ ಒಮ್ಮೆ ತಲೆ ಹೋದ ಮೇಲೆ ಹೊಸ ತಲೆ ಬಂತಲ್ಲ, ಈಗ ಸರಿಯಾಗಿದ್ದಾನೆ ದಕ್ಷ. ಎಲ್ಲರೂ ಕೂಡ ನಮಸ್ಕಾರ ಮಾಡುವ ದಕ್ಷ. ಅಂದರೆ ಅವನ ತಲೆಗೆ ಏರಿದ್ದದ್ದೆಲ್ಲ ಹೋಯಿತು, ಹೊಸ ತಲೆ ಬಂತು, ಮತ್ತೆ ಸರಿಯಾದ. ರುದ್ರನ ಮೇಲೆ ಪರಮಭಕ್ತಿ ಆಮೇಲೆ ಹುಟ್ಟಿತು. ಮಾವನಾದವ ಅಳಿಯನನ್ನು ಪರಮಭಕ್ತಿಯಿಂದ ಸ್ತೋತ್ರ ಮಾಡ್ತಾನೆ ಮುಂದಕ್ಕೆ. ಒಟ್ಟು ಯಜ್ಞವನ್ನು ಸರಿಯಾಗಿ ಮಾಡಬೇಕು, ಇಲ್ಲದೆ ಹೋದರೆ ತಲೆ ಹೋಗುತ್ತೆ ಅಂತ ಒಟ್ಟು ಸಾರ. ಕೆಲವು ಸಲ ಬರ್ತಾರೆ, ಒಂದು ಪವಮಾನ ಹೋಮ ಆಗಬೇಕು, ಬೆಳಗ್ಗೆ 7 ಗಂಟೆಗೆ ಆಫೀಸಿಗೆ ಹೋಗಬೇಕು. ನಮ್ಮ ಮನೆಯವರು ಹೇಳುವುದು 6 ಗಂಟೆಗೆ,
ಆಮೇಲೆ 1 ಕೆಜಿ ತುಪ್ಪದಲ್ಲಿ ಮುಗಿಸಬೇಕು, ಹೀಗೆಲ್ಲ ಹೇಳಿ ಒಟ್ಟು ಯಜಮಾನ ಹೇಳಿದ ಹಾಗೆ ಪುರೋಹಿತರು ಯಾಗ ಮಾಡಿದರೆ ಆಗುವುದು ಹೀಗೆ. ಯಜಮಾನರ ತಲೆಗೆ ಹೋಗುತ್ತೆ, ಪುರೋಹಿತರದ್ದು ಈ ಪುರೋಹಿತರು ಇದ್ದಾರಲ್ಲ ಭೃಗು ಮಹರ್ಷಿಗಳದ್ದು, ಅವ್ರದ್ದು ಗಡ್ಡ ಎಲ್ಲಿ ಹೋಯ್ತು ಅಂತಿಲ್ಲ. ಆಮೇಲೆ ಗಡ್ಡ ಎಳೆದು, ಯಾಕಂದ್ರೆ ಅಲ್ಲಿ ರುದ್ರರಿಗೆ ಇವರು ಬೈತಾ ಇದ್ರೆ ಅವ ಗಡ್ಡವನ್ನು ಹೀಗೆ ಅಂತ ಇದ್ರಂತೆ ಭೃಗು ಮಹರ್ಷಿಗಳು. ಅದಕ್ಕೆ ವೀರಭದ್ರ ಬಂದವ ಅವರ ಗಡ್ಡವನ್ನೇ ತೆಗೆದು ಹಾಕಿದ, ಜುಟ್ಟನ್ನು ಬೋಳಿಸಿ ಬಿಟ್ಟ. ಹೀಗೆಲ್ಲ ಆಗ್ತದೆ. ಇನ್ನೊಬ್ಬರು ಹಲ್ಲು ತೆಗೆದು ನಕ್ರಂತೆ, ಅವರ ಹಲ್ಲು 32 ಹಲ್ಲು ಕೂಡ ನೆಲಕ್ಕೆ ಬಿದ್ದೋಯ್ತಂತೆ. ಇನ್ನೊಬ್ಬರು ಪೂಷನ್ ಅಂತ ಆ ದೇವತೆ ಹೆಸರು. ಇನ್ನೊಬ್ರು ಚಪ್ಪಾಳೆ ತಟ್ಟಿದ್ದಾರೆ, ಅವರ ಕೈ ಹೋಯ್ತು. ಕೊನೆಗೆ ಅವರಿಗೆಲ್ಲ ಕೈ ಹೋದವರಿಗೆ ಯಾರ್ದು ಹಲ್ಲು ಹೋಗಿದೆ ಅವರ ಕೈಯಲ್ಲಿ ಇವರು ತಿನ್ಬೇಕಂತೆ, ಆ ಹಲ್ಲು ಹೋದವರಿಗೆ ಇವರ ಹಲ್ಲು ಉಂಟಲ್ವ ಇದರಲ್ಲಿ ಅವರು ತಿನ್ನಬೇಕು. ಹೀಗೆಲ್ಲ ವ್ಯವಸ್ಥೆ ಆಯಿತು. ಕೊನೆಗೆ ಎಲ್ರಿಗೂ ಆಪರೇಷನ್ ಮಾಡಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಕೊನೆಗೆ. ಅಂತೂ ಒಂದು ದಕ್ಷಾಧ್ವರ ಪ್ರಸಂಗ ಬಹಳ ಅದ್ಭುತವಾದ ಪ್ರಸಂಗ. ಯಜ್ಞ ಶಾಸ್ತ್ರ ವಿಹಿತ ಕ್ರಮದಲ್ಲಿ ನಡೆಯಬೇಕು. ನಾಸ್ತಿ ಯಜ್ಞ ಸಮೋರಿಪುಹು. ಇಲ್ಲಿ ಪುರೋಹಿತರು ನಿಜವಾಗಿ ಯಾಗ ಹೇಗೆ ಮಾಡಬೇಕು ಅಂತ ಹೇಳಬೇಕು. ಆದರೆ ದಕ್ಷ ಹೇಳಿದ ಹಾಗೆ ಭೃಗು ಮಹರ್ಷಿಗಳು ಯಜ್ಞ ಮಾಡುವಂತಹ ಒಂದು ಪ್ರಸಂಗ ಇಲ್ಲಿ ಘಟಿಸಿತು. ವಿಧಿಹೀನವಾದ ಯಜ್ಞ ನಡೆದದ್ರಿಂದ ಇಂತಹ ಒಂದು ಕೆಟ್ಟ ಕೆಲಸ ಅಲ್ಲಿ ಒಂದು ನಡೆದು ಹೋಯಿತು ಅನ್ನುವುದು ದಕ್ಷಾಧ್ವರ ಪ್ರಸಂಗದ ಸಾರ. ಇಲ್ಲಿಗೆ ಈ 3 ಜನ ಹೆಣ್ಣು ಮಕ್ಕಳ ಕಥೆ ಮುಗಿಯಿತು. ಇನ್ನು ಗಂಡು ಮಕ್ಕಳ ಕಥೆ. ಉತ್ತಾನಪಾದನ ಮಗನಾಗಿ ಧ್ರುವನ ತಮ್ಮನಾಗಿ ಉತ್ತಮ ಅಂತ ಅವನಿಗೆ ಹೆಸರು. ಈ ಉತ್ತಾನಪಾದಂದು ಬಹಳ ವಿಚಿತ್ರ ಕಥೆ. 2 ಹೆಂಡತಿಯರು. 2 ಹೆಂಡತಿಯರಿದ್ದರೆ ಉತ್ತಾನಪಾದ ಆಗಿರ್ತಾರೆ. ಉತ್ತಾನಪಾದ ಅಂದರೆ ಅರ್ಥ ಏನು ಗೊತ್ತು? ಕಾಲು ಮೇಲೆ ಅಂತ ಅರ್ಥ. ಈ ಶೀರ್ಷಾಸನ. ಅದಕ್ಕೆ ಇನ್ನು ಕೃಷ್ಣನ ಕಥೆ ಬರ್ತದೆ. ಈಗ 2 ಹೆಂಡತಿಯರ ಕಥೆ ಇಲ್ಲಿ ಶುರು ಆಯಿತು, ಇನ್ನು 10 ಹೆಂಡತಿಯರ ಕಥೆ ಬರ್ತದೆ. ಆಮೇಲೆ 1 ಕೋಟಿ ಹೆಂಡತಿಯರ ಕಥೆಯೂ ಭಾಗವತದಲ್ಲಿದೆ. ಅದರಲ್ಲಿ ಈತನ ಕಥೆ ಸುನೀತಿ ಸುರುಚಿಯರಲ್ಲಿ ಸುನೀತಿಯ ಬಗ್ಗೆ ಅಸಡ್ಡೆ ಮಾಡಿ ಸುರುಚಿಯ ಬಗ್ಗೆ ಆಸಕ್ತನಾದ ಕಾರಣದಿಂದ ಉತ್ತಾನಪಾದ ಒಂದು ಸಲ ಕಣ್ಣಲ್ಲಿ ನೀರು ಹಾಕುವಂತಹ ಪ್ರಸಂಗ ಬಂತು. ಧ್ರುವನ ಕಥೆಯನ್ನು ಕೇಳಬೇಕು ಅಂತುಂಟು. ಒಟ್ಟು ಧ್ರುವನ ಕಥೆಯ ಸಾರ ಏನು? ಧ್ರುವ ಪುಟ್ಟ ಬಾಲಕ, 5 ವರ್ಷದ ಹುಡುಗ. ಆ ಹುಡುಗನನ್ನು ಸುರುಚಿ ತಾಯಿಯಾದಂತಹ ಸುನೀತಿ ಹೇಳ್ತಾಳೆ, ಮಗು, ನಮಗೆ ನಿನ್ನ ತಂದೆಯಿಂದ ನನಗೂ ಪ್ರೀತಿ ಸಿಗ್ತಾ ಇಲ್ಲ, ನನ್ನ ಮಗು ನೀನು ಅಂತೇಳಿ ನಿನಗೂ ಅವನಿಂದ ಪ್ರೀತಿ ಸಿಗ್ತಾ ಇಲ್ಲ. ಸುರುಚಿ ಅಂದರೆ ಭಾರಿ ಇಷ್ಟ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದೇ ತಪ್ಪು ಅಂತ ಅವರು ಹೇಳ್ತಾ ಇದ್ದಾರೆ. ಸುರುಚಿಯ ಹೊಟ್ಟೆಯಲ್ಲಿ ಹುಟ್ಟಿದರೆ ನೀನು ಸಿಂಹಾಸನದಲ್ಲಿ ಕೂತುಕೊಳ್ಬಹುದಂತೆ ಅಲ್ವಾ? ಇದನ್ನೆಲ್ಲ ನಾವು ತೀರ್ಮಾನಿಸಲಿಕ್ಕೆ ಆಗುವುದಿಲ್ಲ, ಎಲ್ಲ ದೇವರೇ ತೀರ್ಮಾನಿಸಬೇಕು. ಹಾಗಾದರೆ ನಾನು ದೇವರ ಹತ್ರ ಹೋಗ್ತೇನೆ ಅಂತ ಹೇಳ್ತಾನೆ. ಸಿಟ್ಟು ಬೇರೆ ಇರ್ತದೆ ಅವನಿಗೆ. ಆವಾಗ ತಾಯಿ ಹೇಳ್ತಾಳೆ, ಅಲ್ಲ, ಸಿಟ್ಟೆಲ್ಲ ಮಾಡ್ಕೊಳ್ಬೇಡ, ಶಾಂತವಾಗಿರಬೇಕು. ನಿನಗೆ ನನ್ನ ತಂಗಿ ಜೋರು ಮಾಡಿರ್ಬೋದು, ಸುರುಚಿ ಜೋರು ಮಾಡಿದ್ದ ಹೌದು, ಆದರೆ ಅವರಿಗೆ ಕೆಟ್ಟದಾಗಲಿ ಅಂತ ಮಾತ್ರ ಯೋಚಿಸಬೇಡ. ನೋಡಿ, ತಾಯಂದಿರು ಮಕ್ಕಳಿಗೆ ಹೇಳಿಕೊಡುವಂತಹ ಬುದ್ಧಿ. ಮಾಮಂಗಲಂ ತಾತ ಪರೇಶ್ವಮಮುಸ್ಥಾಹ ಭುಂಕ್ತೆ ಜನೋ ಯತ್ ಪರ ದುಃಖದಸ್ತತ್. ಯಾರು ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಯೋಚಿಸ್ತಾನೋ ಅದನ್ನು ಅವನೇ ತಿನ್ನಬೇಕಾಗುತ್ತೆ. ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ನಾವು ಯೋಚಿಸಬಾರ್ದು. ಮಾ ಅಮಂಗಲಂ ತಾತ. ಸಂಸ್ಕೃತದಲ್ಲಿ ತಾತ ಅಂತ ಮಕ್ಕಳನ್ನು ಕರೆಯೋದು. ಮಕ್ಕಳನ್ನು ತಾತ ಅಂತ ಕರೆದದ್ದಕ್ಕೆ ಮಕ್ಕಳು ಅಪ್ಪನನ್ನು ತಾತ ಅಂತ ಕರೆಯೋದು. ಕೊನೆಗೆ ಹಲ್ಲು ಹೋದಾಗ ಆ ತಾತ ಅಂದ್ರೇನು? ಹಲ್ಲು ಹೋದ ಮೇಲೆ ಟಾಟಾ ಹೇಳಲಿಕ್ಕೆ ಬರುವುದಿಲ್ಲ ಅಲ್ವಾ? ತಾತ ಹೇಳೋದು. ಅದಕ್ಕೆ ಅದು ಚಿಕ್ಕ ಮಕ್ಕಳಿಗೆ ಹಲ್ಲಿಲ್ಲದೆ ಹೋದಾಗಲೂ ತಾತ ಅಂತಲೇ ಹೆಸರು. ಮಾ ಅಮಂಗಲಂ ತಾತ ಪರೇಶು ಅಮಂಸ್ಥಾಹ. ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಯೋಚಿಸಬೇಡ. ಹಾಗೆ ಬೆಳೆದಂತಹ ಧ್ರುವ ಅವನು ಕಾಡಿಗೆ ಹೋಗ್ತಾನೆ, ತಪಸ್ಸು ಮಾಡ್ತೇನೆ ಅಂತ. ಈ ತಾಯಿ ಕಳಿಸಿಕೊಟ್ಲಲ್ವ, ಅದು ದೊಡ್ಡ ವಿಷಯ. ವಿದ್ಯಾಪೀಠಕ್ಕೆ ಕಳಿಸುವುದಿಲ್ಲ, ಇನ್ನು ಕಾಡಿಗೆ ಕಳಿಸುವುದಿಲ್ಲ ತಾಯಿ. ಈ ತಾಯಿ ಕಳಿಸಿದ್ಲು, ಅದರಿಂದಾಗಿ ಧ್ರುವನ ತಾಯಿ ಅಂತ ಅವಳಿಗೆ ಒಂದು ವಿಶೇಷ ಸ್ಥಾನಮಾನ ಬಂದದ್ದು. ಅಂತೂ ಈ ಮಗು ಕಾಡಿಗೆ ಹೋಯಿತು. ತಪಸ್ಸು ಅಂದರೆ ಹೆಸರು ಮಾತ್ರ ಗೊತ್ತು ಅದಕ್ಕೆ. ಕಾಡಿಗೆ ಹೋದರೆ ತಪಸ್ಸು ಮಾಡ್ಲಿಕ್ಕೆ ಆಗ್ತದೆ ಅಂತ. ಏನು ತಪಸ್ಸು ಅಂತ ಗೊತ್ತಿಲ್ಲ. ಇಡ್ಲಿಯ ಪಾತ್ರೆ ಇಟ್ಟರೆ ಇಡ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಮಕ್ಕಳಿಗೆ ಗೊತ್ತಿರ್ತದೆ. ಇಡ್ಲಿ ಮಾಡ್ಲಿಕ್ಕೆ ಆಗ್ತದಾ? ಹೇಗೆ ಮಾಡುವುದು ಅಂತ ಗೊತ್ತಿರಬೇಕಲ್ವ. ತಪಸ್ಸು ಹೇಗೆ ಮಾಡುವುದು? ದಾರಿಯಲ್ಲಿ ಹೋಗುವಾಗ ನಾರದರು ಸಿಕ್ಕಿದರು. ಇದಕ್ಕೆ ಟಿಟ್ಟಿಭನ್ಯಾಯ ಅಂತ ಹೆಸರು. ನಮಗೆ ಆಗುತ್ತೋ ಬಿಡುತ್ತೋ ಮಾಡ್ತೇನೆ ಅಂತ ಮೊದಲು ಕೆಚ್ಚಬೇಕು, ಆಮೇಲೆ ದೊಡ್ಡವರ ಒಂದು ಸಹಕಾರದಿಂದ ಸಾಧ್ಯವಾಗ್ತದೆ ಅಂತ. ಪರ್ವತದ ತೀರದಲ್ಲಿ 2 ಹಕ್ಕಿಗಳಿದ್ವಂತೆ, ದಂಪತಿಗಳು. ಟಿಟ್ಟಿಬ ಅಂತ ಗುಬ್ಬಿಯ ಹಾಗೆ ಪುಟ್ಟ ಹಕ್ಕಿಗಳು. ಅವುಗಳು ಮೊಟ್ಟೆ ಇಟ್ಟ ದಿವಸ, ಅದು ಸರಿಯಾಗಿ ಹುಣ್ಣಿಮೆ ಅಮಾವಾಸ್ಯೆಗೆ ಮೊಟ್ಟೆ ಇಡುವುದು. ಅದು ಮೊಟ್ಟೆ ಇಟ್ಟ ದಿವಸ ಸಮುದ್ರ ಉಕ್ಕಿ ಬರುವುದು, ಅದನ್ನು ಎತ್ತಿಕೊಂಡು ಹೋಗುವುದು. 2 ಸಲ ಹೀಗಾಯಿತು. ತಾಯಿಗೆ ತಂದೆಗೆ ಸಿಟ್ಟು ಬಂತು. ಮುಂದಿನ ಸಲ ಎಲ್ಲಿಯಾದರೂ ಸಮುದ್ರ ಹೀಗೆ ಮಾಡಿದರೆ ಸಮುದ್ರವನ್ನು ಖಾಲಿ ಮಾಡಿಬಿಡುವುದು ಅಂತ ಈ ಪುಟ್ಟ ಹಕ್ಕಿ ಹೇಳುವುದು. 3ನೇ ಸಲವೂ ಕೂಡ ಸಮುದ್ರ ಹೇಳ್ಕೊಂಡೋಯ್ತು. ಈಗ ನಾನು ಖಾಲಿ ಮಾಡ್ತೇನೆ ಅಂತ ಗಂಡು ಹಕ್ಕಿ ಹೊರಟ್ರೆ, ನೋಡು ಇನ್ನೊಂದು ಸಲ ನೋಡುವ ಅಂತ ಈ ಹೆಣ್ಣು ಹಕ್ಕಿ ಹೇಳಿತು.
4ನೇ ಸಲ ಹಾಗಾದರೆ ಈ 2 ಹಕ್ಕಿಗಳು ಕೂಡ ತೀರ್ಮಾನಿಸಿದ್ರು ಸಮುದ್ರ ಖಾಲಿ ಮಾಡುವುದು ಅಂತ. ಹೋಗುವುದು ಸಮುದ್ರದಿಂದ ಕೊಕ್ಕಿನಲ್ಲಿ ಚೂರು ನೀರು ತರುವುದು, ಇಲ್ಲಿ ಕೆಳಗೆ ಹಾಕೋದು, ಅದು ಅಡಿಯಲ್ಲಿ ಹೋಗಿ ಅಲ್ಲಿಗೆ ಸೇರೋದು, ಇದು ಅಲ್ಲಿ ತರುವುದು ಇಲ್ಲಿ ಹಾಕೋದು. ಹೀಗೆ ಮಾಡ್ತಾ ಇದ್ರೆ ಮೇಲಿಂದ ಗರುಡ ಬಂದಂತೆ. ಗರುಡ ದೇವರು ಬಂದು ನೋಡಿ ಏನು ಮಾಡ್ತಾ ಇದ್ದಾವೆ ಮಕ್ಕಳು ಈ ಹಕ್ಕಿಗಳು. ಮೊದಲು ನಾರದರು ಹೋಗಿ ಹೇಳಿದ್ದು ಗರುಡನಿಗೆ. ನಾರದರು ಇಲ್ಲದೆ ಹೋದರೆ ಭಾಗವತವೇ ಇಲ್ಲ. ಅಲ್ಲಿ ಹೋಗಿ ಗರುಡನಿಗೆ ಹೇಳಿದರು ನಿನ್ನ ಜಾತಿಯವರು ಅಂತ ಹೇಳಿದರು. ಹೀಗೆಲ್ಲ ಸಮುದ್ರದಿಂದ ತೊಂದರೆ. ಈ ಜಾತಿ ಸುದ್ದಿ ಬಂದು ಕೂಡಲೇ ಗರುಡ ಸೀದಾ ಬಂದ, ಸಮುದ್ರದ ಮೇಲೆ ರೆಕ್ಕೆ ಬೀಸಿದ. ಸಮುದ್ರ ರಾಜನಾದಂತಹ ವರುಣನಿಗೆ ಸಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಏನು ಮೊಸಳೆಗಳೆಲ್ಲ ಆಕಾಶಕ್ಕೆ ಹಾರಿದುವಂತೆ ಅವನ ರೆಕ್ಕೆಯ ಪೆಟ್ಟಿಗೆ. ಸಮುದ್ರ ಬಂಗಾರದ ತಟ್ಟೆಯಲ್ಲಿ 4 ಮೊಟ್ಟೆಗಳನ್ನಿಟ್ಟು ತಂದು ಈ ಹಕ್ಕಿಗಳಿಗೆ ಕೊಟ್ಟ ಅಂತ ಒಂದು ಕಥೆ. ಅಂದರೆ ಆಗೋಲ್ಲ ಅಂತ ಕೂತ್ರೆ ಆಗುವುದಿಲ್ಲ, ಮಾಡ್ತೇನೆ ಅಂತ ಹೊರಟ್ರೆ ದೊಡ್ಡವರ ಸಹಕಾರ ಮಧ್ಯದಲ್ಲಿ ಬರ್ತದೆ, ಅದು ಸಿದ್ಧಿಸ್ತದೆ ಅನ್ನೋದಕ್ಕೆ ಟಿಟ್ಟಿಭನ್ಯಾಯವನ್ನು ಹೇಳ್ತಾರೆ. ಹಾಗೆ ಧ್ರುವ ಹೊರಟ, ದೇವರನ್ನು ಕಂಡೇ ಸಿದ್ಧ ಅಂತ ಹೊರಟ. ನಾರದರು ಸಿಕ್ಕಿದ್ರು. ಏನು ಮಗು ಏನಾಯಿತು ಅಂತ. ಇವನು ಅಲ್ಲೂ ಸಿಟ್ಟಿನಲ್ಲೇ ಬರ್ತಾ ಇದ್ದಾನೆ, ತುಟಿಯನ್ನು ಹಲ್ಲಿನಲ್ಲಿ ಕಚ್ಚಿ ಹಿಡ್ಕೊಂಡು ಬರ್ತಾ ಇದ್ದಾನೆ. ನಾಧುನಾಪ್ಯವಮಾನಂತೆ ಸಮ್ಮಾನಂಚಾಪಿ ಪುತ್ರಕ. ಈ ವಯಸ್ಸಿನಲ್ಲಿ ಮಾನ ಅಪಮಾನ ಎಲ್ಲ ಸಮಾನ, ಹೀಗೆಲ್ಲ ಯೋಚನೆ ಮಾಡಬಾರ್ದು. ಹೋಗು, ಯಾವ ಅಮ್ಮ ನಿನಗೆ ಬೈದಿದ್ದಾಳೆ ಅವಳೇ ನಿನಗೆ ಈಗ ಮಿಠಾಯಿ ಕೊಡ್ತಾಳೆ, ಹೋಗು ಮನೆಗೆ ಅಂತ ಹೇಳ್ತಾನೆ ನಾರದ. ಆದರೆ ಈ ಮಗು ಕೇಳುವುದಿಲ್ಲ, ನಾನು ತಪಸ್ಸು ಮಾಡಿಯೇ ಸಿದ್ಧ ಅಂತ ಹೇಳ್ತಾನೆ. ಆಗ ನಾರದರು ಅವನಿಗೆ ಅಲ್ಲೇ ಸ್ನಾನ ಮಾಡುವುದಕ್ಕೆ ಹೇಳಿ ವಾಸುದೇವ 12 ಮಂತ್ರದ ಉಪದೇಶ ಕೊಡ್ತಾರೆ. ಅಚ್ಛವರ್ಣ ಅಭಯವರಕರ. ಒಂದು ಅಭಯ ಹೀಗಿದ್ರೆ ವರ, ಇದು ಅಭಯವರ, ಹೀಗೆ ಕೊಟ್ಟರೆ ವರ ಅಂತಷ್ಟೇ. ಅಭಯವರಕರನಾದಂತಹ ವಾಸುದೇವನನ್ನು ಚಿಂತನೆ ಮಾಡುವುದಕ್ಕೆ ಉಪದೇಶ ಮಾಡ್ತಾರೆ. ಇವನು ಕಾಡಿನಲ್ಲಿ ಹೋಗಿ ಆಹಾರವನ್ನೂ ಬಿಟ್ಟ 5ನೇ ತಿಂಗಳಿಗೆ. ಬರೀ ಗಾಳಿ ಮಾತ್ರ. ಕೊನೆಗೆ 6ನೇ ತಿಂಗಳಿಗೆ 5 ತಿಂಗಳು ಭರ್ತಿಯಾಗುವ ಹೊತ್ತಿಗೆ ಗಾಳಿ ತೆಗೆದುಕೊಳ್ಳುವುದನ್ನು ಬಿಟ್ಟ. ಕುಂಭಕದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ಭಗವಂತ ಪ್ರತ್ಯಕ್ಷನಾದ. ಇವನು ಕಣ್ಣು ತೆರೀತಾ ಇಲ್ಲ, ಒಳಗೆ ದೇವರನ್ನು ನೋಡ್ತಾ ಇದ್ದಾನೆ. ಒಳಗೆ ಯಾವ ದೇವರನ್ನು ನೋಡ್ತಾ ಇದ್ದಾನೆ ಅದೇ ದೇವರು ಹೊರಗಿನಿಂದ ನಿಂತರೆ ಇವನು ಕಣ್ಣು ತೆಗಿತಾ ಇಲ್ಲ. ಕೊನೆಗೆ ದೇವರು ಒಳಗೆ ಕಾಣಿಸುವ ರೂಪವನ್ನು ಅದೃಶ್ಯ ಮಾಡಿದಂತೆ. ಅಯ್ಯೋ, ಒಳಗಿನ ರೂಪ ಇಲ್ಲ ಅಂತ ಕಣ್ಣು ತೆಗೆದ, ನೋಡಿದರೆ ಅದೇ ದೇವರು ಎದುರುಗಡೆ ಕಾಣಿಸಿದ್ರು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾನ್ಶ್ಚ ಚರಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನನ್ನ ಶ್ರವಣ ತ್ವಗಾದೀನ್ ಎಲ್ಲ ಇಂದ್ರಿಯಗಳನ್ನು ಕೂಡ ಯಾವ ದೇವರು ಒಳಗೆ ಪ್ರವೇಶ ಮಾಡಿ ಕೆಲಸ ಮಾಡಿಸ್ತಾರೋ ಅಂತಹ ಆ ಭಗವಂತರಿಗೆ ನನ್ನ ನಮಸ್ಕಾರ ಅಂತ ಇವ ಸ್ತೋತ್ರ ಮಾಡ್ತಾನೆ. ಮೊದಲು ಬಾಯಿಯೇ ಹೊರಳಿಲ್ಲ, ದೇವರು ವೇದಮಯವಾದಂತಹ ಶಂಖದಿಂದ ಅವನ ಕೆನ್ನೆಯನ್ನು ಸ್ಪರ್ಶ ಮಾಡಿದಾಗ ಇವನ ಬಾಯಿಯಲ್ಲಿ ಮಾತು ಬಂತು. ಯಾಕೆ ದೇವರೇ ಒಳಗೆ ಪ್ರವೇಶ ಮಾಡಿ ಮಾತಾಡಿಸಿದ್ದು. ಯೋಂತಃ ಪ್ರವಿಶ್ಯ ಅಂತ ಒಳಗೆ ಪ್ರವೇಶ ಮಾಡಿ ದೇವರು ಮಾತಾಡಿಸಿದರು ಅಂತ ದೊಡ್ಡ ವೇದಾಂತದ ತತ್ವವನ್ನು ಹಿಡ್ಕೊಂಡು ದೇವರನ್ನು ಸ್ತೋತ್ರ ಮಾಡಿದ ಧ್ರುವ. ಹೀಗೆ ದೇವರನ್ನು ಕಂಡು ಹಿಂದಕ್ಕೆ ಬರುವಾಗ ಹೆಣ್ಣಾನೆಯಲ್ಲಿ ಕೂಡಿಸಿ ಈ ಸುರುಚಿಯೇ ಬಂದು ಕುಂಕುಮದ ನೀರಿನಲ್ಲಿ ಆರತಿ ಮಾಡಿ ಕೈ ಹಿಡ್ಕೊಂಡು ಒಳಗೆ ಪುರಪ್ರವೇಶ ಮಾಡಿಸ್ತಾಳೆ. ಆಗ ಭಾಗವತ ಹೇಳ್ತದೆ, ದೇವರನ್ನು ಕಂಡವರ ಮುಂದೆ ಎಲ್ಲರೂ ಬಾಗ್ತಾರೆ. ಅಂದರೆ ದೇವರನ್ನು ಕಾಣುವುದು ಅನ್ನೋದು ಜೀವನದ ಪರಮೋತ್ಕೃಷ್ಟ ಸಾಧನೆ. ಹಾಗೆ ಸಾಧನೆ ಮಾಡಿದವ ಧ್ರುವ. ಈ ಸಾಧನೆಗೆ ಕಾರಣ ಆದದ್ದು ಸುನೀತಿ. ಹೋಗು ಮಗು ತಪಸ್ಸು ಮಾಡು ಅಂತ ಕಳಿಸಿದ್ಲು. ಮಧ್ಯದಲ್ಲಿ ನಾರದರ ಉಪದೇಶ ಪ್ರಾಪ್ತವಾಯಿತು. ಒಟ್ಟು ಸಾಧನೆ ಆಗುವುದಿಲ್ಲ ಅಂತ ಹಿಂದಕ್ಕೆ ಕೂತುಕೊಳ್ಳಬಾರ್ದು, ನಾವು ಹೊರಡಬೇಕು. ದೊಡ್ಡವರ ಸಹಕಾರ ಸಿಕ್ಕಿಯೇ ಸಿಗ್ತದೆ ಅನ್ನೋದು ಧ್ರುವನ ಕಥೆಯಿಂದ ಅರ್ಥ ಆಗತಕ್ಕಂಥದ್ದು. ಮತ್ತೊಬ್ಬ ಗಂಡು ಮಗು ಪ್ರಿಯವ್ರತ. ನಾವಲ್ಲಿಗೆ ಹಾರುವ ಮಧ್ಯದಲ್ಲಿ ಪ್ರಾಚೀನ ಬರಿಹಿ ಈ ಧ್ರುವನ ವಂಶದಲ್ಲಿ ದೊಡ್ಡ ಕಥೆ ಇದೆ. ಧ್ರುವನಿಗೆ ಹೆಣ್ಣು ಕೊಟ್ಟವ ಯಾರು ಅಂತ ಹೇಳಿದರೆ ಶಿಂಶುಮಾರ ಅಂತ ಭಗವಂತನ ಒಂದು ರೂಪ ಇದೆ. ಅವನು ಗ್ರಹಗೋಲವನ್ನೆಲ್ಲ ಹಿಡಿತದಲ್ಲಿಟ್ಟುಕೊಂಡಿರುವ ಶಕ್ತಿ. ಭಗವಂತನ 2 ರೂಪ ಬಹಳ ಮುಖ್ಯ. ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ ಭಗವಂತನ ಒಂದು ರೂಪ ಇದೆ, ಅದಕ್ಕೆ ಕೂರ್ಮ ಅಂತ ಹೆಸರು. ಕೂರ್ಮ ರೂಪದಿಂದ ಬ್ರಹ್ಮಾಂಡವನ್ನು ಭಗವಂತ ಧರಿಸಿದ್ದಾನೆ, ವಾಯುವನ್ನು ಧರಿಸುವುದರ ಮೂಲಕ. ಅದೇ ಬ್ರಹ್ಮಾಂಡದ ಒಳಗೆ ಮೇಲಿರುವ ಗ್ರಹಗೋಲಾದಿಗಳನ್ನೆಲ್ಲ ಧಾರಣೆ ಮಾಡಿದಂತಹ ಭಗವಂತನ ರೂಪಕ್ಕೆ ಶಿಂಶುಮಾರ ಅಂತ ಹೆಸರು. ಶಿಂಶುಮಾರ ಕೂರ್ಮ. ಸಾಮಾನ್ಯ ಪೂಜೆಯಲ್ಲಿ ಇದೆರಡೂ ಬೇಕಾಗ್ತದೆ. ಶಂಖವನ್ನಿಡುವುದಕ್ಕೆ ಒಂದು ಕೂರ್ಮ ಪೀಠ ಬೇಕು, ಆ ಕಡೆ ಒಂದು ಶಿಂಶುಮಾರ ಪ್ರತಿಮೆಯನ್ನು ಇಟ್ಟುಕೊಂಡು ಪೂಜೆ ಮಾಡುವ ಸಂಪ್ರದಾಯ ಅನೇಕ ಕಡೆಯಲ್ಲಿದೆ. ಶಿಂಶುಮಾರನಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನು ಕೂಡ ಆಚಾರ್ಯರು ತಂತ್ರಸಾರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದೊಂದು ದೇವರ ರೂಪ, ಚೇಳಿನ ಆಕೃತಿಯಲ್ಲಿರತಕ್ಕಂತಹ ರೂಪ. ಆ ಶಿಂಶುಮಾರನ ಮಗಳಿಗೆ ಭ್ರಮಿ ಅಂತ ಹೆಸರು.
ಆ ಭ್ರಮಿಯನ್ನು ಕೊಟ್ಟು ಈ ಧ್ರುವನಿಗೆ ಮದುವೆ ಮಾಡಿದ್ದಾರೆ. ದೇವರು ಮದುವೆ ಮಾಡಿದ್ದು ಇವನಿಗೆ. ಆ ಭ್ರಮಿಯ ಸುತ ಉತ್ಕಲ ಅಂತ ಅವನಿಗೆ ಹೆಸರು. ಮುಂದಕ್ಕೆ ಅವರ ವಂಶ ಮುಂದುವರಿದು ಅದರಲ್ಲಿ 7ನೆಯ ತಲೆಗೆ ವೇನ ಅಂತ ಹೆಸರು. ಒಬ್ಬ ಅಂಗರಾಜ ಅಂತ ಒಬ್ಬ ಇದ್ದ, ಅಂದರೆ ಇವೇನನ ಅಪ್ಪ ಅಂಗ. ಆ ಅಂಗನಿಗೆ ಮಕ್ಕಳಿರಲಿಲ್ಲ. ಮಕ್ಕಳಾಗಬೇಕು ಅಂತ ಅವನೊಂದು ಯಾಗ ಶುರು ಮಾಡಿದ. ಪುತ್ರಕಾಮೇಷ್ಟಿ ಅಂತ ಹೆಸರು ಅದಕ್ಕೆ. ಯಾಗ ಶುರು ಮಾಡಿದ. ಆ ಯಾಗ ಮಾಡ್ತಾ ಇರಬೇಕಾದ್ರೆ ದೇವತೆಗಳು ಆಹುತಿಯನ್ನು ತಗೊಳ್ಳಿಕ್ಕೆ ಬರಲೇ ಇಲ್ಲ. ನಮಗೆ ಈ ಸಮಸ್ಯೆ ಇಲ್ಲವೇ ಇಲ್ಲ. ಯಾಕಂದ್ರೆ ದೇವರು ಬಂದಿದ್ದಾರೋ ಬಿಟ್ಟಿದ್ದಾರೋ ಯಾರಿಗೂ ಗೊತ್ತೇ ಆಗುವುದಿಲ್ಲ. ಇವರು ಯಾಗ ಮಾಡ್ತಾ ಇದ್ರೆ ದೇವರು ಬರಲೇ ಇಲ್ಲ. ಆಹುತಿ ಹಾಕಿದರೆ ಬೆಂಕಿಯ ಮೇಲೆ ಬೀಳ್ತದೆ, ದೇವತೆಗಳು ತಗೊಳ್ತಾ ಇಲ್ಲ. ದೇವತೆಗಳು ಯಾಕೆ ಬರ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಬಂತು. ಸ್ವಾಮಿನ್ ಹವಿಂಶ ದುಷ್ಟಾನಿ, ಪುರೋಹಿತರು ಹೇಳ್ತಾರೆ, ಸ್ವಾಮಿನ್ ನಾವು ಆಹುತಿ ಏನು ಕೊಡ್ತಾ ಇದ್ದೇವೆ ಹವಿಸ್ಸು ಅದು ಸರಿಯಾಗಿದೆ, ಕ್ರಮ ಪ್ರಕಾರ ನಿರೂಪಣ ಪ್ರೋಕ್ಷಣ ಇತ್ಯಾದಿ ಎಲ್ಲ ವಿಧಿ ಕಲ್ಕುರಾಚಾರ್ಯ ಹತ್ರ ಕೇಳಿದರೆ ಹೇಳ್ತಾರೆ ಹೇಗೆ ಹೇಗೆ ಮಾಡಬೇಕು ಅಂತೇಳಿ. ಅದು ಯಾವ ಯಾವ ವಿಧಿ ಉಂಟು ಅದೆಲ್ಲ ವಿಧಿಯ ಪ್ರಕಾರವೇ ಈ ಹವಿಸ್ಸನ್ನು ನಿರ್ಮಾಣ ಮಾಡಿದ್ದೇವೆ. ಅದು ಶುದ್ಧ ಹಸುವಿನ ತುಪ್ಪ, ನಂದಿನಿ ತುಪ್ಪ ಅಲ್ಲ, ಅದು ಪರಿಶುದ್ಧವಾದ ಕ್ರಮದ ತುಪ್ಪ. ಹವಿಂಶ ದುಷ್ಟಾನಿ ಶ್ರದ್ಧೆಯ ಆಸಾದಿತಾನಿ ತೇ. ಆಹುತಿಯನ್ನು ಕೊಡುವಾಗಲೂ ಕೂಡ ಶ್ರದ್ಧೆ, ನೇರ ಕುಳಿತುಕೊಂಡು ಎಡಗೈಯನ್ನು ಹೃದಯಕ್ಕೆ ಇಟ್ಟುಕೊಂಡು ಅದು ಬಿಟ್ಟು ಹೀಗೆ ಹೀಗೆ ಪರಿಚಿಕೊಂಡು ಆಹುತಿ ಹಾಕಿದ್ದಲ್ಲ, ಸರಿಯಾದ ಕ್ರಮದಲ್ಲೇ ಆಹುತಿಯನ್ನು ಶ್ರದ್ಧೆಯ ಆಸಾದಿತಾನಿ. ಮಂತ್ರವನ್ನು ಸರಿಯಾಗಿ ಹೇಳಿದ್ದೇವೆ, ಯಾವುದರಲ್ಲೂ ನಮ್ಮ ಕಡೆಯಿಂದ ಯಾವ ಲೋಪವೂ ಇಲ್ಲ. ಆದರೆ ದೇವತೆಗಳು ಆಹುತಿ ತಗೊಳ್ತಾ ಇಲ್ಲ. ಅಷ್ಟೇ ಅಲ್ಲ, ಮಂತ್ರ ಅಯಾತಯಾಮಾನಿ, ನಾವು ಹೇಳುವ ಮಂತ್ರ ಯಾತಯಾಮ ಆಗಲಿಲ್ಲ. ಯಾತಯಾಮ ಅಂದ್ರೇನು? ಉಪ್ಪಿನಕಾಯಿ 1.5 ವರ್ಷ ಅಲ್ವಾ, 18 ತಿಂಗಳು. 18 ತಿಂಗಳಿಗೆ ಉಪ್ಪಿನಕಾಯಿ ಯಾತಯಾಮ ಆಗ್ತದೆ ಅಂತೆ. ಚಟ್ನಿ ಪುಡಿ 18 ದಿವಸಕ್ಕೆ ಯಾತಯಾಮ ಆಗ್ತದೆ. ಚಟ್ನಿ 18 ಗಂಟೆಯೂ ಇಲ್ಲ, ಅಷ್ಟು ಯಾತಯಾಮ. ಒಂದು ಅನ್ನ ಮಾಡಿದರೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮಾಡಿದ ಅನ್ನ ಸೂರ್ಯಾಸ್ತಕ್ಕೆ ಯಾತಯಾಮ ಆಗ್ತದೆ. ಹಳಸುವುದು ಅಂತ ಅರ್ಥ. ಒಂದೊಂದು ಇಷ್ಟಿಷ್ಟು ಇದರಲ್ಲಿ ಎಲ್ಲ ಔಷಧಿಯಲ್ಲೆಲ್ಲ ಡೇಟ್ ಹಾಕಿರ್ತಾರಲ್ಲ, ಅದು ಆ ಯಾತಯಾಮ ಅಂದರೆ ಹಾಗೆ. ವೇದ ಮಂತ್ರಗಳು ನಾವು ಅಧ್ಯಯನ ಮಾಡಿದ್ದು ವರ್ಷಕ್ಕೊಂದು ಸಲ ಯಾತಯಾಮ ಆಗ್ತದೆ. ಯಾವುದು? ಶ್ರವಣ ನಕ್ಷತ್ರ. ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರ ಬಂದ ಮೇಲೆ ಅಲ್ಲಿಗೆ ಅತಿ ಯಾತಯಾಮ. ಅದಕ್ಕೆ ಆಗೇನು ಮಾಡಬೇಕಂದ್ರೆ ಒಂದು ಸಲ ಆ ವೇದವನ್ನು ಬಿಟ್ಟು ಆಮೇಲೆ ತಗೊಳ್ಬೇಕು, ರಿನ್ಯೂವಲ್ ಮಾಡಿಕೊಳ್ಳುವುದು ಅಂತ. ಅದಕ್ಕೆ ಉತ್ಸರ್ಜನ ಉಪಕರ್ಮ ಅಂತ ಹೆಸರು. ಉತ್ಸರ್ಜನೋಪಕರ್ಮಗಳ ಮೂಲಕ ಆ ವೇದಗಳನ್ನು ಮತ್ತೆ ಅಯಾತಯಾಮತ್ವವನ್ನು ಸಂಪಾದನೆ ಮಾಡಿಕೊಂಡ್ರೆ ಅದನ್ನು ಯಜ್ಞಾದಿಗಳಲ್ಲಿ ಬಳಸಿದರೆ ಅದು ಕೆಲಸ ಮಾಡ್ತದೆ. ಇವರು ಹೇಳ್ತಾರೆ, ನಮ್ಮ ಛಂದಾಂಶ ಯಾತಯಾಮಾನಿ, ನಮ್ಮ ವೇದಗಳೆಲ್ಲ ಅಯಾತಯಾಮ ಆಗಿದೆ. ಹಾಗಿದ್ದು ಕೂಡ ಈ ಮಂತ್ರವನ್ನು ಆಹುತಿಯನ್ನು ದೇವತೆಗಳು ತಗೊಳ್ತಾ ಇಲ್ಲ. ಇದರ ಅರ್ಥ ಏನು? ನಾವೆಲ್ಲ ಸರಿ ಇದೆ, ನಿಂದೇನೋ ಮಿಸ್ಟೇಕು ಅಂತ ಅರ್ಥ. ಇವನಿಗೆ ಅರ್ಥ ಆಗದೆ ಇರ್ತದ ರಾಜನಿಗೆ? ಅವನು ಏನದು? ನೀವು ಯಾರು ಸಂಕೋಚ ಮಾಡಬಾರ್ದು, ನೇರ ಹೇಳಬೇಕು. ಕೆಲವು ಸಲ ಯಜಮಾನ ಮೇಲೆ ಹೆದರಿಕೆಯಿಂದ ಹೇಳೋಲ್ಲ, ನೀವು ಏನು ಸಮಸ್ಯೆ ನಂದು ಅಂತ ಹೇಳಬೇಕು. ಅದಕ್ಕೆ ಅಪ್ರಜಾಹ ಅಂತ ಹೇಳಿದ್ರು ಇವರು. ನಿನಗೆ ಮಕ್ಕಳಿಲ್ಲ ಅಲ್ವಾ, ಅದಕ್ಕೋಸ್ಕರ ದೇವರು ಆಹುತಿ ತಗೊಳ್ತಾ ಇಲ್ಲ. ಇದೊಂದು ದೊಡ್ಡ ಕತೆ. ಮಕ್ಕಳಿಲ್ಲದೆ ಹೋದರೆ ಆಹುತಿ ತಗೊಳ್ಳುವುದಿಲ್ವೋ ಅಂತ ಎಲ್ಲ ದೊಡ್ಡ, ಅದು ಬೇರೆ ಬೇರೆ ಉಪನ್ಯಾಸದಲ್ಲಿ ಕೇಳಿಕೊಳ್ಳಿ, ಆಚಾರ್ಯ ಹೇಳ್ತಾ ಇರ್ತಾರೆ. ಅದು ಬೇರೆ. ಅದು ಮಕ್ಕಳಿಲ್ಲ ಅನ್ನುವುದೇ ಕಾರಣ ಅಲ್ಲ, ಇಲ್ಲಿ ಒಂದು ಒಳ್ಳೆ ಮಗ ಆಗಬೇಕು ಅಂತ ಉದ್ದೇಶ. ಅದಕ್ಕೋಸ್ಕರ ಅವರು ಹಾಗೆ ಹೇಳಿದರು. ಇವನು ಹಾಗಾದರೆ ಆ ಯಜ್ಞಕ್ಕೆ ಹಾಗೆ ಅದರ ಜೊತೆಗೆ ಇನ್ನೊಂದು ಯಾಗ ಶುರು ಮಾಡಿ ಅಂತ, ಆ ಕಡೆ ಇನ್ನೊಂದು ಯಾಗ ಶುರು. ಮಕ್ಕಳಾಗುವುದಕ್ಕೋಸ್ಕರವೇ ಯಾಗ. ಈಗ ಹಿಂದಿನ ಯಾಗದಲ್ಲಿ ಭಗವಂತ ಪ್ರೀತನಾಗಬೇಕು ಅಂತ ಭಗವತ್ ಪ್ರೀತಿಯ ಉದ್ದೇಶದ ಯಾಗ ನಡೀತಾ ಇದ್ದದ್ದು. ಈಗ ಮಕ್ಕಳಾಗುವುದಕ್ಕೊಂದು ಯಾಗ. ಆ ಯಾಗದಿಂದ ಆತ ಪಡೆದಂತಹ ಮಗು ಆಮೇಲೆ ಅವನಿಗೆ ಅನಿಸಿತು ಈ ಮಗನನ್ನು ಪಡಿಬಾರ್ದಿತ್ತು ಅಂತ. ಯಾಕಂದರೆ ಆ ಮಗನಿಂದಾಗಿ ಇವನ ಹೆಸರು ಊರಲ್ಲೆಲ್ಲ ಪ್ರಸಿದ್ಧಿಗೆ ಬಂತು. ಏನು ಅಂದರೆ ಕೆಟ್ಟ ಮಗನ ಅಪ್ಪ ಅಂತ ಹೆಸರು ಬಂತು ಇವನಿಗೆ. ಆ ಮಗನಿಗೆ ಈ ಅಪ್ಪ ಏನು ಹೆಸರಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ವೇನ ಇತ್ಯರೌ ಜನ ಅಂತ ಭಾಗವತ ಹೇಳೋದು. ಊರಿನ ಜನ ಎಲ್ಲ ಅವನನ್ನು ವೇನ ಅಂತ ಕರೆದ್ರಂತೆ. ವೇನ ಅಂದರೆ ಸಂಸ್ಕೃತದಲ್ಲಿ ಹಿಂಸಕ ಅಂತ ಅರ್ಥ. ಅಪ್ಪ ಆ ರೀತಿ ಹೆಸರಿಟ್ಟಿರ್ಲಿಕ್ಕಿಲ್ಲ. ಊರಿನ ಜನ ಅವನನ್ನು ಹಿಂಸಕ ಅಂತ ಕರೆದ್ರು. ಮಕ್ಕಳನ್ನೆಲ್ಲ ಹಿಂಸೆ ಮಾಡುವುದು, ಎತ್ತಿ ತಗೊಂಡೋಗಿ ನದಿಗೆ ಬಿಸಾಡುವುದು, ಏನೇನೋ ಅಪಚಾರ ಮಾಡ್ತಾ ಇದ್ದ. ಅವನನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದಕ್ಕೆ ಈ ತಂದೆಗೆ ಸಾಧ್ಯವಾಗಲಿಲ್ಲ. ಕೊನೆಗೆ ಒಂದು ರಾತ್ರಿಯಲ್ಲಿ ಮರುದಿವಸ ಬೆಳಗ್ಗೆ ನೋಡಿದರೆ ರಾಜನೇ ಇಲ್ಲ, ಅಂಗರಾಜ ಕಾಣೆ. ಯಾಕೆ ಅಂತ ಹೇಳಿದರೆ ಈ ಮಗನನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಆಗದೆ ಇದ್ದವ ನಾನು ರಾಜನಾಗಿದ್ದೇನು ಪ್ರಯೋಜನ ಅಂತ ಅವೆಲ್ಲ ಹೋಗಿಬಿಟ್ಟಿದ್ದಾನೆ. ಆಗ ಭಾಗವತ ಒಂದು ಸುಂದರವಾದ ಮಾತು ಹೇಳುತ್ತೆ, ಒಳ್ಳೆ ಮಕ್ಕಳಿಗಿಂತ ಕೆಟ್ಟ ಮಕ್ಕಳು ಬಹಳ ಒಳ್ಳೆಯದು ಅಂತ. ಕದಪತ್ಯಂ ವರಂ ಮನ್ಯೇ ಸದಪತ್ಯಾತ್ ಶುಚಾಂ ಪದಾತ್. ಕದಪತ್ಯಂ ವರಂ ಅಂತ. ಯಾಕಂದರೆ ಒಳ್ಳೆ ಮಕ್ಕಳಾದರೆ ಒಂದು ಸಮಸ್ಯೆ ಇದೆ. ಆ ಮಕ್ಕಳು ಒಳ್ಳೆಯವರು ದೂರದಲ್ಲಿರ್ತಾರೆ, ಕೆಲವರಿಗೆ ಈ ಸಾಗರ ದಾಟಿ ಎಲ್ಲೋ ಇರ್ತಾರೆ. ಇಲ್ಲಿ ಅಮ್ಮ ಉಪ್ಪಿನಕಾಯಿ ಹಾಕಿದಾಗ ಸರಿಯಾಗಿ ತಿನ್ನುವುದೇ ಇಲ್ಲ, ಪಾಪ ಆ ಮಗನಿಗಿಲ್ಲ ಅಂತ ಇಲ್ಲಿ ಕಣ್ಣೀರು ಹಾಕ್ತಾ ಇರೋದು.
ಅಥವಾ ದೂರದಲ್ಲಿದ್ದ ಮಗನಿಗೆ ಎಲ್ಲಿಯಾದರೂ ಸ್ವಲ್ಪ ಅನಾರೋಗ್ಯ ಆಯಿತು ಅಂದರೆ ಇಲ್ಲೆಲ್ಲ ಬೇಸರ, ಎಷ್ಟು ಒಳ್ಳೆ ಮಗ ಹಾಗಾಗಿ ಹೋದ ಅಂತ ಇವರಿಗೆ ಬೇಸರ. ಈಗ ಒಳ್ಳೆ ಮಕ್ಕಳಾದರೆ ಅಪ್ಪ ಅಮ್ಮನಿಗೆ ಬೇಸರ ಜಾಸ್ತಿ, ಕೆಟ್ಟ ಮಕ್ಕಳಾದರೆ ವೈರಾಗ್ಯ ಬರ್ತದಲ್ವ, ಸಾಧನೆ ವೈರಾಗ್ಯ ಬಂದು ಅವ ಕಾಡಿಗೆ ಹೋಗಿ ಸಾಧನೆ ಮಾಡಿಕೊಂಡ ಅಲ್ವಾ ಅಂತ ಕೆಲವು ಭಾಗವತವು ಕೂಡ ಕೆಲವು ಜೋಕುಗಳನ್ನು ಮಾಡುವುದು ಅಂತುಂಟು. ಒಳ್ಳೆ ಮಕ್ಕಳೇ ಬೇಕು, ಕೆಟ್ಟ ಮಕ್ಕಳಿಂದಲೂ ಅದನ್ನು ಏನು ತೊಂದರೆ ಆದರೂ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಯೋಚನೆ ಮಾಡುವ ವಿದ್ಯಾಮಾನ್ಯರ ಮಾತಿನ ಹಾಗೆ ಆ ರೀತಿ ಯೋಚನೆ ಮಾಡುವಂತಹ ಒಂದು ವ್ಯಕ್ತಿತ್ವ. ಅಂತೂ ವೇನ ಅಷ್ಟು ಅಪಚಾರ ಮಾಡುವವ ಸಿಂಹಾಸನಕ್ಕೆ ಬರಬೇಕಾದ ಸ್ಥಿತಿ ಬಂತು. ಯಾಕಂದರೆ ಊರಲ್ಲೆಲ್ಲ ಕಳ್ಳತನ, ಅರಾಜಕತೆ. ವೇನ ಸಿಂಹಾಸನಕ್ಕೆ ಬಂದ ಕೂಡಲೇ ಎಲ್ಲ ಸರಿ ಹೋಯ್ತಂತೆ, ಮಹಾದಂಡ ಬಂದಿದೆ ಅಂತ ಊರೆಲ್ಲ ಸರಿ ಹೋಯ್ತು. ಆದರೆ ಊರಲ್ಲೆಲ್ಲ ಪ್ರಚಾರ ಮಾಡಿದ್ದೇನೆಂದರೆ ಯಾರು ಹೋಮ ಹವನ ಮಾಡುವ ಹಾಗಿಲ್ಲ, ಕಾಡಿನಲ್ಲಿದ್ದ ಋಷಿಗಳನ್ನೆಲ್ಲ ಕರ್ಕೊಂಡು ಬಂದು ಕೃಷಿ ಮಾಡುವುದಕ್ಕೆ ಹಚ್ಚಿದ. ಯಾಕಂದರೆ ನ್ಯಾಷನಲ್ ವೇಸ್ಟ್ ಅಂತ ಅವರೆಲ್ಲ ತಪಸ್ಸು ಮಾಡ್ತಾ ಇದ್ದರೆ ಅಷ್ಟು ಜನರ ಶಕ್ತಿ ಎಲ್ಲ ವೇಸ್ಟ್ ಆಗೋದಿಲ್ಲ, ಅದಕ್ಕೆ ಎಲ್ಲರೂ ಕೆಲಸ ಮಾಡಬೇಕು. ಸಮಾಜವಾದ ಶುರು ಮಾಡಿದವ ವೇನ, ಮೊದಲು ಶುರು ಮಾಡಿದ್ದೆ ಅವನು. ಈ ಕ್ರಮದಲ್ಲಿ ರಾಜ್ಯಾಡಳಿತ ನಹೋತವ್ಯಂ, ಹೋಮ ಮಾಡುವುದಕ್ಕೆ ಅವಕಾಶ ಇಲ್ಲ, ಪಾರಾಯಣ ಭಾಗವತ ಸಪ್ತಾಹ ಇದಕ್ಕೆಲ್ಲ ಅವಕಾಶ ಇಲ್ಲ. ಆ ಹೊತ್ತಿಗೂ ಕೂಡ ಕಂಪ್ಯೂಟರ್ ಇಟ್ಕೊಂಡು ಕೆಲಸ ಮಾಡಬೇಕು, ದೇಶ ಉದ್ಧಾರ ಆಗುವುದಕ್ಕೆ ಕೆಲಸ ಮಾಡಬೇಕು ಅಂತ ಹೀಗೆ ಶುರು ಮಾಡಿದ. ಋಷಿಮುನಿಗಳೆಲ್ಲ ಬಂದು ಹೇಳಿದರು, ನೋಡು ರಾಜ, ನೀನು ಸಿಂಹಾಸನದಲ್ಲಿ ಕೂತಿ 7-8 ವರ್ಷ ಆಯಿತು, ಒಂದು ದಿವಸ ಮಳೆ ಬರಲಿಲ್ಲ ನೋಡು, ಬಿತ್ತಿದ ಬೀಜ ಬೆಳೀತಾ ಇಲ್ಲ. ದೇವರನ್ನು ಆರಾಧನೆ ಮಾಡಿದರೆ ಸರಿ ಇರುವುದು, ದೇವರನ್ನು ಆರಾಧಿಸಬೇಕು. ನೀನು ನಾನೇ ದೇವರು ಅಂತ ಕೂತಿದ್ದಿ, ಇದರದ್ದೇ ಸಮಸ್ಯೆ ಈಗ ಆಗ್ತಾ ಇರುವುದು. ಊರು ಕ್ಷೇಮ ಇರಬೇಕಾದರೆ ಋಷಿ ಮುನಿಗಳು ತಪಸ್ಸು ಮಾಡಬೇಕು. ಋಷಿ ಮುನಿಗಳು ಮಾಡುವ ತಪಸ್ಸು ಅದರ ಫಲದಲ್ಲಿ 1/6 ಭಾಗ ರಾಜನಿಗೆ ಬರ್ತದೆ. ಆವಾಗ ರಾಜನಲ್ಲಿ ದೇವತಾಮಯತ್ವ ಸಿದ್ಧಿಸುತ್ತೆ, ದೇವರೆಲ್ಲ ಅವನ ಶರೀರದಲ್ಲಿ ನಿಲ್ತಾರೆ. ಇವರು ಹೀಗೆಲ್ಲ ಉಪದೇಶ ಮಾಡಿದರೆ ನೀವೆಲ್ಲ ಕೂತ್ಕೊಳ್ಳಿ, ನಾನು ಉಪನ್ಯಾಸ ಶುರು ಮಾಡ್ತೇನೆ ಅಂತ ಈ ಅಂಗರಾಜ ಉಪನ್ಯಾಸ ಋಷಿಗಳಿಗೆ. ನೀವೆಲ್ಲ ಜಾರರು ಅಂತ ಬೈತಾನೆ ಅವರಿಗೆಲ್ಲ. ಕಣ್ಣಿಗೆ ಕಾಣುವ ದೇವರು ನಾನಿದ್ದೇನೆ, ಸರ್ವ ವೇದಮಯೋ ವಿಪ್ರಹ ಸರ್ವ ದೇವಮಯೋ ನೃಪ. ವಿಪ್ರ ಸರ್ವ ವೇದಮಯ, ರಾಜ ಸರ್ವ ದೇವಮಯ. ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವತೆ ಅಂದರೆ ರಾಜ. ಸೂರ್ಯ ಪ್ರತ್ಯಕ್ಷ ದೇವತ ಅಲ್ಲ, ರಾಜ ಪ್ರತ್ಯಕ್ಷ ದೇವತ. ಕಣ್ಣಿಗೆ ಕಾಣಿಸುವವ ನಾನಿರಬೇಕಾದ್ರೆ ನನಗೆ ಬೇಕಾದ ಸೇವೆ, ನಾನು ಹೇಳಿದ ಹಾಗೆ ನಡ್ಕೊಳ್ಳುವುದು ಅದೆಲ್ಲ ಬಿಟ್ಟು ಕಣ್ಣಿಗೆ ಕಾಣದೇ ಇದ್ದ ದೇವರನ್ನು ಯೋಚನೆ ಮಾಡು. ಅವನು ಹೇಳಿದ ಹಾಗೆ ನಡ್ಕೊಳ್ತೇನೆ. ಶ್ರುತಿ ಸ್ಮೃತಿ ಹರೇ ರಾಜ್ಞಿ ಯಸ್ತ ಉಲ್ಲಂಘ್ಯ ವರ್ತತೆ ಆಜ್ಞಾಚ್ಛೇದಿ ಮಮದ್ವೇಷಿ ಅಂತ ಹೇಳಿಕೊಂಡು ಆ ದೇವರು ಹೇಳಿದ ಮಾತೇ ನನ್ನ ಶಾಸನ ಅಂತ ತಿಳ್ಕೊಂಡು ಬದುಕ್ತಾ ಇದ್ದೀರಲ್ವ. ನೀವು ಪತಿಯನ್ನು ಬಿಟ್ಟು ಇನ್ನೊಬ್ಬನನ್ನು ಸೇವಿಸುವ ವೇಶ್ಯೆಯರ ಹಾಗೆ ಅಂತ ಹೀಗೆಲ್ಲ ಬೈತಾನೆ ಋಷಿಗಳಿಗೆ. ಋಷಿಗಳು ಪರಸ್ಪರ ಮುಖ ನೋಡಿಕೊಳ್ತಾರೆ. ಇವನು ಇನ್ನೂ ಹೀಗೆ ಮುಂದುವರೆದ್ರೆ ನಾವು ಲೋಕಕ್ಷೇಮಕ್ಕೋಸ್ಕರ ಏನಾದರೂ ಮಾಡಬೇಕಾಗ್ತದೆ ಅಂತ ಅವರು ಮಾತಾಡಿಕೊಳ್ತಾರೆ. ಆ ಹೊತ್ತಿಗೆ ಹೋದರು. ಮತ್ತೆ ಈ ಒಂದು ಇದೇ ರೀತಿಯ ವ್ಯವಸ್ಥೆ. ಯಾವಾಗ 12 ವರ್ಷ ಆತ ರಾಜ್ಯಭಾರ ಮಾಡಿದ್ದಾನೆ, 12 ವರ್ಷವೂ ಕೂಡ ಕ್ಷಾಮ, ಕೃಷಿ ಮಾಡುವುದಕ್ಕೆ ಅವಕಾಶವೇ ಇಲ್ಲ. ಆಗ ಲೋಕದಲ್ಲಿದ್ದ ಹಾಹಾಕಾರವನ್ನು ನೋಡಿದಂತಹ ಋಷಿಗಳೆಲ್ಲ ಬರ್ತಾರೆ. ಬಂದು ರಾಜನಿಗೆ ಹೇಳ್ತಾರೆ, ನಾವು ಹೇಳಿದ ಹಾಗೆ ಧರ್ಮನಿಷ್ಠನಾಗಿ ರಾಜ್ಯಭಾರ ಮಾಡುವುದಾದರೆ ಸರಿ, ಇಲ್ಲೇ ಹೋದರೆ ನಾವು ಬೇರೆ ಯೋಚನೆ ಮಾಡಬೇಕಾಗ್ತದೆ. ಇವ ಕೇಳಲಿಲ್ಲ, ಒಂದು ಹುಂಕಾರ ಮಾಡಿದ್ರಂತೆ, ಸತ್ತೇ ಹೋದ ರಾಜ, ಬಿದ್ದೇ ಹೋದ. ಈಗ ಋಷಿಗಳಿಗೂ ಕೂಡ ಬಾಧ್ಯತೆ ಇದೆ ಅನ್ನುವುದನ್ನು ತೋರಿಸ್ತಕ್ಕಂಥ ಒಂದು ಪ್ರಸಂಗ, ಅದನ್ನು ಭಾಗವತವೇ ಹೇಳ್ತದೆ. ಯಾರು ಆ ಬಾಧ್ಯತೆಯನ್ನು ಹೊರುವುದಿಲ್ಲ, ದೇಶದ ರಕ್ಷಣೆಗೋಸ್ಕರ, ಕಷ್ಟದಲ್ಲಿದ್ದ ವ್ಯಕ್ತಿಗಳ ರಕ್ಷಣೆಗೋಸ್ಕರ ಧಾವಿಸಿ ಬಂದು ರಾಜನಿಗೂ ರಾಜಕೀಯದಲ್ಲಿ ಪ್ರವೇಶ ಮಾಡುವುದಿಲ್ಲ, ಅಂಥವನದ್ದು ತೂತು ಮಡಿಕೆಯಲ್ಲಿದ್ದಂತಹ ಹಾಲು ಸೋರಿದ ಹಾಗೆ, ಭಿನ್ನ ಭಾಂಡಾತ್ ಪಯೋ ಯಥ ಅಂತ ಅಲ್ಲಿಂದ ಸೋರಿ ಹೋಗುವ ಹಾಗೆ ಇವನಲ್ಲಿದ್ದ ಪುಣ್ಯಗಳೆಲ್ಲ ಸೋರಿ ಹೋಗ್ತಾವೆ. ಹಾಗೆ ವೇನನನ್ನು ಸಿಂಹಾಸನದಿಂದ ಇಳಿಸ್ತಾರೆ. ಮತ್ತೆ ಸಿಂಹಾಸನಕ್ಕೆ ಅರ್ಹಬೇಕು ಅಂತ ವೇನನ ಶರೀರ ಮಥನ ಮಾಡಿ ಅಲ್ಲಿಂದ ಆವಿರ್ಭವಿಸಿದಂತಹ ಪೃಥುವನ್ನು ಸಿಂಹಾಸನದಲ್ಲಿ ಕೂಡಿಸ್ತಾರೆ. ಅದೊಂದು ದೊಡ್ಡ ಕಥೆ. ಶರೀರದಿಂದ ಒಂದು 3 ಚೇತನ ಹೊರಗೆ ಬರ್ತದೆ. ಅದರಲ್ಲಿ ಒಬ್ಬ ವೇನ, ಮತ್ತೊಬ್ಬ ಒಂದು ನಿಷಾದ, ಇನ್ನೊಂದು ಸಾತ್ವಿಕವಾದಂತಹ ಶಕ್ತಿ ಪೃಥು ಅಂತ ಅವನಿಗೆ ಹೆಸರು. ಈ ಭೂಮಿಗೆ ಪೃಥ್ವಿ ಅಂತ ಹೆಸರಾಗುವುದಕ್ಕೆ ಕಾರಣ, ವಸ್ತುತಃ ವೇದದಲ್ಲೇ ಧ್ರುವಾದ್ಯೌಹು ಧ್ರುವ ಪೃಥ್ವಿ ಅಂತ ಭೂಮಿಗೆ ಪೃಥ್ವಿ ಅಂತ ಹೆಸರಿದೆ. ಆದರೆ ಪೃಥುವಿನಿಂದ ಪೃಥ್ವಿ ಅಂತ ಭೂಮಿಗೆ ಹೆಸರಾಯಿತು ಅಂತ ಹೇಳ್ತದೆ. ಅದರ ಅರ್ಥ ಈ ಪೃಥುರಾಜ ಈ ಭೂಮಿಯಲ್ಲಿ ಒಂದು ವ್ಯವಸ್ಥಿತವಾದ ರಾಜ್ಯಭಾರಕ್ಕೆ ಅಸ್ಥಿಭಾರವನ್ನು ಹಾಕಿದ. ಎಲ್ಲಿ ಖೇಟ ಕರುವಟಗಳು ಅಂದರೆ ಸಂತೆ, ಇಲ್ಲಿ ಬಂದಂತಹ ಆಹಾರ ಧಾನ್ಯವನ್ನು ಅಲ್ಲಿಗೆ ವ್ಯಾಪಾರ ಮಾಡುವ ವ್ಯವಸ್ಥೆ, ಎಲ್ಲಿ ಪರ್ವತಗಳಾಗಿ ಸರಿಯಾಗಿ ಕೃಷಿ ಮಾಡುವುದಕ್ಕೆ ವ್ಯವಸ್ಥೆ ಇಲ್ಲದೇ ಇದ್ದಲ್ಲಿ ತನ್ನ ಧನುಷ್ಕೋಟಿಯನ್ನು ಹಿಡ್ಕೊಂಡು ಭೂಮಿಯನ್ನೆಲ್ಲ ಸಮವಾಗಿಸಿ
ಗದ್ದೆಗಳನ್ನು ವ್ಯವಸ್ಥೆ ಮಾಡಿದ್ದು, ನೀರಾವರಿಯ ವ್ಯವಸ್ಥೆಗಳು, ರಸ್ತೆಯ ಸುತ್ತವೂ ಕೂಡ ಮರಗಳನ್ನು ನೆಡತಕ್ಕಂತಹ ವ್ಯವಸ್ಥೆ, ಒಟ್ಟು ಪ್ರಜೆಗಳಿಗೆ ಬೇಕಾದ ಒಂದು ನಾಗರಿಕ ವ್ಯವಸ್ಥೆಯನ್ನು ತಂದಂತಹ ಮೊದಲ ರಾಜನಾದ್ರಿಂದ ಪೃಥುವನ್ನು ಭಾಗವತ ಆದಿರಾಜ ಅಂತ ಕರೆದಿದೆ. ಆ ಪೃಥುವಿನಲ್ಲಿ ಭಗವಂತ ಒಂದು ರಾಜರಾಜೇಶ್ವರ ರೂಪದಿಂದ ಪ್ರವೇಶ ಮಾಡಿದ್ದಾನೆ. ಆದ್ದರಿಂದ ಇದು ಬಲರಾಮನಲ್ಲಿ ಭಗವಂತ ಆವೇಶಿಸಿದ ಹಾಗೆ ಪೃಥುವಿನಲ್ಲಿ ಭಗವಂತನ ಆವೇಶ ಇರುವುದರಿಂದ ಪೃಥುವನ್ನು 9ನೆಯ ಅವತಾರ ಅಂತ ಭಾಗವತದ ಮೊದಲನೆಯ ಸ್ಕಂದ ಕರೆದಿದೆ. ಅದು 9ನೆಯ ಭಗವಂತನ ಅವತಾರ ಅಂತ ಪೃಥುವನ್ನು ಕರೆದಿದೆ. ಅಂದರೆ ಅದು ಆವಿಷ್ಟಾವತಾರ, ಆ ಪೃಥುವಿನ ಆವಿರ್ಭಾವ. ಆಮೇಲೆ ಅದೇ ವಂಶದಲ್ಲಿ ಬಂದಂತಹ ಪ್ರಾಚೀನ ಬರ್ಹಿಯ ತಲೆಗೆ ಅಡರಿದ್ದಂತಹ ಒಂದು ಕರ್ಮದ ಆಸಕ್ತಿಯನ್ನು ತೊಳೆಯುವುದಕ್ಕೋಸ್ಕರ ಅವನಿಗೋಸ್ಕರ ಒಂದು ಪುರಂಜನೋಪಾಖ್ಯಾನ ಅನ್ನುವ ಉಪದೇಶ. ಇವೆಲ್ಲ ಈ ಚತುರ್ಥ ಸ್ಕಂದದಲ್ಲಿ ಬರತಕ್ಕಂತಹ ಕಥಾನಕ. ಮತ್ತೆ ಪ್ರಿಯವ್ರತನ ಕಥೆ 5ನೆಯ ಸ್ಕಂದದಿಂದ ಪ್ರಾರಂಭವಾಗ್ತದೆ. ಅಲ್ಲಿ ಮತ್ತೆ ಭಗವಂತ ಋಷಭದೇವನ ಅವತಾರದ ಸ್ವರೂಪವನ್ನು ನಾವು ಚಿಂತನೆ ಮಾಡಬೇಕು. ನಾಳೆ ಮತ್ತೆ 5ವರೆಗೆ ಅದನ್ನು ಅವಲೋಕನ ಮಾಡೋಣ. ಇವತ್ತಿನ ಕಥಾಭಾಗವನ್ನು ಭಗವಂತ ವೇದವ್ಯಾಸನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾರಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ. ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.